ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇವತ್ತಿನ ಇಂದಿನ ಈ ಕ್ಲಾಸ್ನಲ್ಲಿ 27th ಚಾಪ್ಟರ್ ಆಗಿರುವಂತಹ ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಭಾರತದ ಸಾರಿಗೆ ಮತ್ತು ಸಂಪರ್ಕ, ಈ ಪಾಠವನ್ನು ಒನ್ ಶಾಟಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದರೆ ಇನ್ಯಾಕ್ತಡ, ಬನ್ನಿ ಆರಂಭಿಸೋಣ. ಓಕೆ, ಸೊ ಎಲ್ಲರೂ ಹೇಗಿದ್ದೀರಾ? ಆಸಮ್ ಆಗಿದ್ದೀರಾ ತಾನೆ? ಆಸಮ್ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಥಮ್ಸ್ ಅಪ್ ಕೊಡೋ ಮುಖಾಂತರ. ಓಕೆ, ನಾನು ಸಹ ಎಂದಿನಂತೆ ಸೂಪರ್ ಡೂಪರ್ ಆಸಮ್ ಫ್ಯಾಂಟಾಸ್ಟಿಕ್ ಆಗಿದ್ದೇನೆ. ನಮ್ಮ ಎರಡನೇ ಪ್ರಶ್ನೆ ಏನಾಗಿರುತ್ತೆ? ಯಾಕೆ ನಾವು ಈ ಚಾಪ್ಟರನ್ನು ಓದಬೇಕು? ಸರ್, ಎಸ್ ಎಸ್ ಎಲ್ ಸಿ ಅಂದಮೇಲೆ ಬೋರ್ಡ್ ಎಕ್ಸಾಮ್ ಅಂದಮೇಲೆ ಮಾರ್ಕ್ಸ್. ಎಸ್, ಈ ಟಾಪಿಕ್ನಿಂದ SSLC ಎಕ್ಸಾಮ್ನಲ್ಲಿ 5 ಮಾರ್ಕ್ಸ್ನವರೆಗೂ ಬರುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಈ 5 ಮಾರ್ಕ್ಸ್ ಯಾವ ರೀತಿ ಬರಬಹುದು? 1 ಮಾರ್ಕ್ಸ್ ಕ್ವಶನ್ಸ್ ಕೇಳಬಹುದು, ಅಥವಾ 2 ಮಾರ್ಕ್ಸ್ನ ಕ್ವಶನ್ಸನ್ನು ಕೇಳಬಹುದು, 3 ಮಾರ್ಕ್ಸ್ನ ಕ್ವಶನ್ಸನ್ನು ಸಹ ಕೇಳಬಹುದು. ಈ ಟಾಪಿಕ್ನಲ್ಲಿ ಚಾಪ್ಟರ್ನಲ್ಲಿ ಮ್ಯಾಪ್ ವರ್ಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಚಾಪ್ಟರ್ನಿಂದ ಮ್ಯಾಪ್ ವರ್ಕಿಗೆ ಅಟ್ಲೀಸ್ಟ್ 1 ಕ್ವಶನ್ ಆದರೂ ಬರುವಂತಹ ಚಾನ್ಸಸ್ ಬಹಳಷ್ಟು ಹೈ ಇದೆ. ಹೀಗಾಗಿ ಮ್ಯಾಪ್ ವರ್ಕ್ಗೆ ಈ ಚಾಪ್ಟರನ್ನು ಬಹಳಷ್ಟು ಡೀಪಾಗಿ ನೋಡ್ಕೊಳ್ಳೋದು ಅವಶ್ಯಕ. ಅದನ್ನೆಲ್ಲ ನಾವು ಕವರ್ ಮಾಡ್ತೇವೆ. ಸೊ ನೀವು ಯಾವುದೇ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಎಂದಿನಂತೆ ನಮ್ಮ ಚಾಪ್ಟರ್ ತತ್ವ ಇರುತ್ತೆ. ಹೆಸರೇ ಹೇಳುವಂತೆ ಈ ಪೂರ್ತಿ ಚಾಪ್ಟರ್ನ ಒಂದು ಮೂಲ ಫೌಂಡೇಶನ್ ಅಥವಾ ತತ್ವವನ್ನು, ಓವರ್ವ್ಯೂವನ್ನು ನಾವು ಈ ಚಾಪ್ಟರ್ನಲ್ಲಿ ಕೊಡ್ತೇವೆ. ಈ ತತ್ವದಲ್ಲಿ ಹಾಗೆ ಯಾಕೆ ನಾವು ಈ ಚಾಪ್ಟರನ್ನು ಓದಬೇಕು, ಚಾಪ್ಟರ್ನಲ್ಲಿ ಏನಿದೆ ಅನ್ನೋ ಐಡಿಯಾ ಸಹ ನಿಮಗೆ ಸಿಗುತ್ತೆ. ಬನ್ನಿ ತತ್ವವನ್ನು ನೋಡೋಣ. ಏನು ಸರ್ ಇದು ಅಂತೀರಾ? ಒಂದು ಪೆನ್ನನ್ನು ತೆಗೆದುಕೊಳ್ತೇನೆ. ಓಕೆ, ಇದೇ ಇರಲಿ. ಇದು ನಮ್ಮ ಮನೆ ಅಂದ್ಕೊಳ್ಳೋಣ, ಇಲ್ಲಿರುವಂಥದ್ದು ಹೋಮ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಮನೆಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ. ಸ್ಕೂಲ್ ಎಷ್ಟು? ಒಂದು ಇನ್ಸೈಡ್ 50 ಕಿಲೋಮೀಟರ್ ಇರುತ್ತೆ ಅಂದ್ಕೊಳ್ಳೋಣ. ಓಕೆ, ಸೊ ನೀವು ಸ್ಕೂಲಿಗೆ ಯಾವುದ್ರ ಮುಖಾಂತರ ಹೋಗ್ತೀರಾ? ಕಡಿಮೆ ಡಿಸ್ಟೆನ್ಸ್ ಇದೆ ಅಂದರೆ ಬಸ್ನ ಮುಖಾಂತರ ಹೋಗ್ತೀರಾ, ಕರೆಕ್ಟ್? ಅಥವಾ ವ್ಯಾನ್ ಇದ್ದರೆ ವ್ಯಾನ್ನ ಮುಖಾಂತರ ಹೋಗ್ತೀರಾ, ಕಾರ್ನ ಮುಖಾಂತರ, ಅಥವಾ ತಂದೆ ತಾಯಿಯ ಬೈಕ್ ಇದ್ದರೆ ಅದರ ಮುಖಾಂತರ ಹೋಗ್ತೀರಾ. ಸೊ ನೀವು ಮೇನ್ಲಿ ರೋಡ್ನ ಮುಖಾಂತರ ಹೋಗ್ತಾ ಇದ್ದೀರಾ. ಅದೇ ಬೇಸಿಗೆ ರಜೆ ಬರುತ್ತೆ, ನಿಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಓಕೆ, ಗ್ರ್ಯಾಂಡ್ ಮದರ್ನ ಹೌಸಿಗೆ ಹೋಗಬೇಕು. ಆವಾಗ ಸೊ ಗ್ರ್ಯಾಂಡ್ ಮದರ್ ಹೌಸ್ GM ಅಂತ ಬರೀತಾನೆ. ಹೋಗಬೇಕು ಅಂದರೆ ಯಾವುದ್ರ ಮುಖಾಂತರ ಹೋಗ್ತೀರಾ? ಫಾರ್ ಎಕ್ಸಾಂಪಲ್ ಅದು 50 ಇಲ್ಲ 500 ಕಿಲೋಮೀಟರ್ ಇದೆ. ಹೆಚ್ಚಾಗಿ ಇಂತಹ ಡಿಸ್ಟೆನ್ಸ್ ಇದ್ದಾಗ ನಾವು ರೈಲ್ವೆ ಮುಖಾಂತರ ಹೋಗ್ತೇವೆ, ಕರೆಕ್ಟ್? ರೈಲ್ವೆ. ಸೊ ಇಲ್ಲಿ ನಾವು ರೈಲ್ವೆಯನ್ನು ಕಾಣಬಹುದು. ಅದೇ ಫಾರ್ ಎಕ್ಸಾಂಪಲ್ ನೀವು ಮುಂದೆ ಜಾಬ್ ತಗೊಳ್ತೀರಾ, ನಿಮಗೆ ಕಂಪನಿಯಿಂದ ಬೇರೆ ದೇಶಕ್ಕೆ ಕಳಿಸ್ತಾರೆ, ಅಥವಾ ನಮ್ಮ ದೇಶದಲ್ಲಿ ಯಾವುದೊಂದು ದೂರದ ಪ್ರದೇಶಕ್ಕೆ ಕಳಿಸ್ತಾರೆ. ನಿಮ್ಮ ಹತ್ರ ಟೈಮು ಕಡಿಮೆ ಇರುತ್ತೆ. ಹಾಗಿರಬೇಕಾದ್ರೆ ನೀವು ಹೇಗೆ ಹೋಗ್ತೀರಾ? ಯೋಚನೆ ಮಾಡಿ. ಎಸ್, ಪ್ಲೇನ್ನ ಮುಖಾಂತರ ಹಾರಿ ಹೋಗ್ತೀರಾ. ಸೊ ಅಲ್ಲಿ ಪ್ಲೇನ್ ಬರುತ್ತೆ. ಬೇರೆ ಕಂಟ್ರೀಸ್ ಇರಬಹುದು, ಅಥವಾ ಟೈಮ್ ಇರಬಹುದು. ಇವೆಲ್ಲ ಫ್ಯಾಕ್ಟರ್ ಆದಾಗ ನೀವು ಏರೋಪ್ಲೇನ್ನ ಮುಖಾಂತರ ಹೋಗ್ತೀರಾ. ಓಕೆ, ರೋಡು, ರೈಲ್ವೆ, ಏರೋಪ್ಲೇನ್ ಆಯಿತು. ಇದೇನು ಸರ್ ಈಜ್ ಹೋಗ್ತಾ ಇದ್ದಾರೆ ಅಂತೀರಾ? ಓಕೆ, ಈಜ್ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ ಸಮುದ್ರಗಳನ್ನೆಲ್ಲ ದಾಟಿ, ಕರೆಕ್ಟ್? ಸೊ ಆವಾಗ ನಾವು ಏರೋಪ್ಲೇನನ್ನು ಬಳಸ್ತೇವೆ. ಹಾಗೆ ಸೀಗಳ ಹತ್ತಿರ ಏನಿರುತ್ತೆ? ಪೋರ್ಟ್ಸ್ ಇರುತ್ತೆ, ಬಂದರುಗಳಿರುತ್ತೆ. ಸೊ ಇವುಗಳ ಬಗ್ಗೆನೇ ನಾವು ಈ ಪಾಠದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ರೋಡ್ ಟ್ರಾನ್ಸ್ಪೋರ್ಟ್ ಇರಬಹುದು, ರೈಲ್ವೆ ಟ್ರಾನ್ಸ್ಪೋರ್ಟ್ ಇರಬಹುದು, ಸೀ ಪೋರ್ಟ್ಸ್ ಇರಬಹುದು, ಏರ್ಪೋರ್ಟ್ಸ್ ಇರಬಹುದು. ಇವೇ ಈ ಚಾಪ್ಟರ್ನ ಜೀವ ಆಗಿದೆ. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ ಚಾಪ್ಟರ್ನ ಮೂಲ ತತ್ವ ಏನು ಅಂತ. ಹಾಗೆ ಎಲ್ಲರೂ ನಿಮ್ಮ ಅಜ್ಜಿ ಮನೆ ಯಾವ ಊರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಎಲ್ಲರೂ ತಿಳಿಸ್ತೀರಾ ತಾನೆ? ನಂದು ಅಜ್ಜಿ ಮನೆ 2 ಇದೆ, ಒಂದು ಕಾರವಾರ, ಮತ್ತೊಂದು ಶಿರ್ಸಿ. ಹಾಗೆ ನಿಮ್ದು ಯಾವುದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಾನು ಸಹ ಓದಲಿಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೇನೆ. ಡನ್ ಡೀಲ್, ಆಸಮ್. ಓಕೆ, ನೆಕ್ಸ್ಟ್ ಇರೋದು ಟಾಪಿಕ್ಸ್ ಕವರ್ಡ್. ಯಾವ ಯಾವ ಟಾಪಿಕ್ಸ್ಗಳನ್ನ ಈ ಚಾಪ್ಟರ್ನಲ್ಲಿ ಕವರ್ ಮಾಡ್ತಾ ಇದ್ದೇವೆ, ಎಲ್ಲವನ್ನೂ ಸಹ ಕವರ್ ಮಾಡ್ತಾ ಇದ್ದೇವೆ. ಟ್ರಾನ್ಸ್ಪೋರ್ಟ್, ಡೆಫಿನೇಷನ್, ಇಂಪಾರ್ಟೆನ್ಸ್ ಆ್ಯಂಡ್ ಟೈಪ್ಸ್. ಸಾರಿಗೆಯ ವ್ಯಾಖ್ಯಾನ ಏನು, ಸಾರಿಗೆಯ ಪ್ರಾಮುಖ್ಯತೆ ಮತ್ತು ಅದರ ವಿಧಗಳು ಯಾವುವು ಅನ್ನೋದನ್ನು ಡಿಸ್ಕಸ್ ಮಾಡ್ತೇವೆ. ಅದರ ವಿಧಗಳಲ್ಲಿ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಸಹ ಆಗಿದೆ. ಸೊ ರೋಡ್ ಟ್ರಾನ್ಸ್ಪೋರ್ಟ್ನ ಟೈಪ್ಸ್ಗಳು, ವಿಧಗಳು ಯಾವುವು, ಹಾಗೆ ಇದರ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ, ಅದರ ಸಮಸ್ಯೆಗಳು ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತೇವೆ. ಅದೇ ರೀತಿ ಇತರ ಟ್ರಾನ್ಸ್ಪೋರ್ಟ್ನ ಟೈಪ್ಸ್ಗಳಾದಂತಹ ರೈಲ್ವೇಸ್ ಇರ್ಬೋದು, ಏರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ವಾಟರ್ವೇಸ್ ಅಥವಾ ಸೀ ಪೋರ್ಟ್ಸ್ಗಳಿರ್ಬೋದು, ರೈಲ್ವೆ, ವಾಯು ಮತ್ತು ಜಲಮಾರ್ಗಗಳು, ಇವುಗಳ ಬಗ್ಗೆ ಸಹ ಡಿಸ್ಕಸ್ ಮಾಡ್ತೇವೆ. ಅದಾದ ನಂತರ ಕಮ್ಯುನಿಕೇಷನ್ ಅಂದರೇನು, ಸಂವಹನ ಅಥವಾ ಸಂಪರ್ಕವನ್ನು ಸಾಧಿಸೋದು, ಅದರ ಟೈಪ್ಸ್, ವಿಧಗಳು ಮತ್ತು ಅದನ್ನು ಏಕೆ ಓದಬೇಕು, ಅದರ ಇಂಪಾರ್ಟೆನ್ಸನ್ನು ತಿಳ್ಕೊಳ್ತೇವೆ. ಹಾಗೆ 3 ಇಂಪಾರ್ಟೆಂಟ್ ಬರುತ್ತೆ ಟೆಕ್ನಾಲಜೀಸ್. ಒಂದು GIS, ಮತ್ತೊಂದು GPS, ಮತ್ತೊಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಇವುಗಳ ಬಗ್ಗೆನೂ ಸಹ ನಾವು ಡೀಟೇಲ್ ಆಗಿ ಹೇಗೆ ಒಂದು ಮತ್ತೊಂದರಿಂದ ಡಿಫ್ರೆಂಟ್ ಇದೆ ಅನ್ನೋದನ್ನು ಸಹ ತಿಳ್ಕೊಳ್ತೇವೆ. ಎಂದಿನಂತೆ ನಮ್ಮ PYQsಗಳು ಸಹ ಇವೆ. ಹಾಗಾದರೆ ಮುಂದೆ ಹೋಗೋಣವಾ? ಎಸ್. ಅದರ ಜೊತೆಗೆ ನಿಮಗೆ ಯಾವುದೇ ಡೌಟ್ಸ್ಗಳಿದ್ರೂ ಸಹ ನಮ್ಮ ಯೂಟ್ಯೂಬ್ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಅದರ ಜೊತೆಗೆ ಈ ಚಾಪ್ಟರನ್ನು ನಾವು ಲೈನ್ ಬೈ ಲೈನ್ ಕವರ್ ಮಾಡ್ತಾ ಇಲ್ಲ. ಎಕ್ಸಾಮ್ಗೆ ಯಾವುದು ಇಂಪಾರ್ಟೆಂಟ್, ಲೆಸ್ ಇಂಪಾರ್ಟೆಂಟ್ ಎಲ್ಲವನ್ನೂ ಸಹ ಕವರ್ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಲೈನ್ ಬೈ ಲೈನ್ ಕವರ್ ಮಾಡ್ತಾ ಇಲ್ಲ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಸುಲಭ ಮಾಡಲಿಕ್ಕೆ ಬೇಕಾದಂತಹ ಕಾನ್ಸೆಪ್ಟ್ಸ್ಗಳನ್ನ ಕೊಡ್ತಾ ಇದ್ದೇವೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ. ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂದಿಂದ ಅಥವಾ ಮಾರ್ಕ್ಸ್ನ ಪಾಯಿಂಟ್ ಆಫ್ ವ್ಯೂದಿಂದ ಯಾವುದೇ ಕಾಂಪ್ರಮೈಸ್ ಅಂತೂ ಖಂಡಿತವಾಗಿಯೂ ಇಲ್ಲ. ಓಕೆ, ತಿಳಿತು ತಾನೆ? ಓಕೆ, ಹಾಗಾದರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನು? ಕನ್ನಡದಲ್ಲಿ ಸಾರಿಗೆ ಅಂತಾರೆ. ಒಂದ್ಸಲ ಡೆಫಿನೇಷನನ್ನು ಓದ್ಬಿಡೋಣ. ದ ಮೂಮೆಂಟ್. ಓಕೆ, ಸೊ ಇಲ್ಲಿ ಮೂಮೆಂಟ್ ಅಂತ ಇದ್ದಾರೆ. ಯಾವುದರ ಮೂಮೆಂಟು? ಗೂಡ್ಸ್ಗಳಿರ್ಬೋದು, ಸರ್ವಿಸಸ್ ಇರಬಹುದು, ಇನ್ಫಾರ್ಮೇಷನ್ ಇರಬಹುದು, ಮೆಟೀರಿಯಲ್ಸ್ ಇರಬಹುದು. ಫ್ರಮ್ ಒನ್ ಪ್ಲೇಸ್ ಟು ಎನದರ್ ಈಸ್ ಕಾಲ್ಡ್ ಟ್ರಾನ್ಸ್ಪೋರ್ಟೇಷನ್. ಸಿಂಪಲ್ ಆಗಿದೆ ತಾನೇ? ಮೂಮೆಂಟ್ ಆಗ್ತಾ ಇದೆ, ನಾನು ಮೂಮೆಂಟ್ ಆಗ್ತಾ ಇದ್ದೇನೆ. ಸೊ ನಾನು ಅಲ್ಲಿಂದ ಇಲ್ಲಿಗೆ ಮೂಮೆಂಟ್ ಆದೆ. ಸೊ ನಂದು ಸಹ ಟ್ರಾನ್ಸ್ಪೋರ್ಟ್ ಆಯಿತು ತಾನೆ? ಎಸ್. ಕೇವಲ ಮನುಷ್ಯರಷ್ಟೇ ಟ್ರಾನ್ಸ್ಪೋರ್ಟ್ ಆಗ್ತಾರಾ? ಇಲ್ಲ. ನನ್ನ ಜೊತೆ ಈ ಪೆನ್ನು ಬಂತು, ಸೊ ಇದು ಸಹ ಟ್ರಾನ್ಸ್ಪೋರ್ಟ್ ಆಯಿತು. ಗೂಡ್ಸು, ಸರ್ವಿಸಸ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಟರ್ ಹೋಗ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಸರ್ವಿಸಸ್ ಹೋಗ್ತಾ ಇದೆ, ಸೊ ಅದು ಸಹ ಏನಾಗ್ತಾ ಇದೆ? ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಇನ್ಫಾರ್ಮೇಷನ್ ಹೋಗ್ತಾ ಇದೆ, ನಾನು ನನ್ನ ಜೊತೆ ಇನ್ಫಾರ್ಮೇಷನ್ ಫೈಲ್ಸ್ ಏನಾದರೂ ತೊಗೊಂಡು ಹೋಗ್ತಾ ಇದ್ದೇನೆ, ಅದು ಆಗುತ್ತೆ. ಇವೆಲ್ಲವೂ ಟ್ರಾನ್ಸ್ಪೋರ್ಟೇಷನ್ ಅಂಡರ್ನಲ್ಲೇ ಬರುತ್ತೆ. ಸೊ ವಸ್ತುಗಳಿರಬಹುದು, ಸೇವೆಗಳಿರಬಹುದು, ಮಾಹಿತಿಗಳಿರಬಹುದು, ಸರಕುಗಳಿರಬಹುದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಎಂದು ಕರೆಯುತ್ತೇವೆ. ಸೊ ಟ್ರಾನ್ಸ್ಪೋರ್ಟೇಷನ್ನ ಡೆಫಿನೇಷನ್ ನಿಮಗೆ ಅರ್ಥ ಆಯಿತು ತಾನೇ? ಸಿಂಪಲ್ ಇದೆ. ಮೂಮೆಂಟ್ ಅನ್ನೋದು ಕೀವರ್ಡ್ ಆಗುತ್ತೆ. ಯಾವುದರ ಮೂಮೆಂಟ್? ಇಲ್ಲಿ ಕೊಟ್ಟಿದ್ದಾರಲ್ಲ, ಇವುಗಳ ಮೂಮೆಂಟ್. ಓಕೆ, ಆಸಮ್. ಹಾಗಾದರೆ ಈ ಟ್ರಾನ್ಸ್ಪೋರ್ಟೇಷನ್ ನಾವು ಎಲ್ಲೆಲ್ಲಿ ಕಾಣಬಹುದು? ಎಗ್ರಿಕಲ್ಚರ್ ಇರಬಹುದು, ಇಂಡಸ್ಟ್ರೀಸ್, ಮೈನಿಂಗ್, ಫಾರೆಸ್ಟ್ರಿ, ಫಿಶರೀಸ್, ಡೈರಿ ಫಾರ್ಮಿಂಗ್ ಎಕ್ಸೆಟ್ರಾ ಆರ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ದ ಮಾರ್ಕೆಟ್ಸ್ ಥ್ರೂ ಟ್ರಾನ್ಸ್ಪೋರ್ಟ್. ಫಾರ್ ಎಕ್ಸಾಂಪಲ್, ನಿಮ್ಮದೊಂದು ರೈತ ಕುಟುಂಬ ಅಂದ್ಕೊಳ್ಳೋಣ. ನೀವು ಯಾವುದೋ ಒಂದು ಬೆಳೆಯನ್ನು ಬೆಳೆದಿರ್ತೀರ, ಹತ್ತಿಯನ್ನು ಬೆಳೆದಿರ್ತೀರ, ಕಾಟನ್. ಅದನ್ನು ನೀವು ಬೆಳೆದ್ರೆ ಅಷ್ಟೇ ಸಾಕ? ಇಲ್ಲ ತಾನೇ? ಅದನ್ನು ನೀವು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಯಾಕೆ? ಅದು ವ್ಯಾಪಾರ ಆಗೋದು ಮಾರ್ಕೆಟಲ್ಲಿ. ಸೊ ಹೀಗಾಗಿ ನಿಮ್ಮ ಹೊಲದಿಂದ ಅದು ಮಾರ್ಕೆಟ್ಗವರೆಗೇನು ಹೋಗುತ್ತೋ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ಲೇ ಮಾಡುತ್ತೆ ಇಂಪಾರ್ಟೆಂಟ್ ಫೋರ್. ಅದೇ ರೀತಿ ಇಂಡಸ್ಟ್ರೀಸ್ಗಳಲ್ಲೂ ಸಹ ನಾನು ಯಾವುದೋ ಒಂದು ಇಂಡಸ್ಟ್ರೀಸ್ ನಡೆಸ್ತಾ ಇದ್ದೇನೆ, ಕಬ್ಬಿಣದ ಇಂಡಸ್ಟ್ರಿ. ನನಗೆ ಕಬ್ಬಿಣ ಬೇಕು, ಏನೋ ಒಂದು ರಾಡ್ ಮಾಡಲಿಕ್ಕೆ, ಏನೋ ಮಾಡಲಿಕ್ಕೆ. ಸೊ ಅದು ಟ್ರಾನ್ಸ್ಪೋರ್ಟಾಗಿ ಬರಬೇಕು. ಯಾಕಂದರೆ ಕಬ್ಬಿಣ ಎಲ್ಲ ಕಡೆ ಸಿಗಲ್ಲ, ಅದು ಸ್ಪೆಸಿಫಿಕ್ ಜಾಗದಲ್ಲಿ ಸಿಗುತ್ತೆ. ಅಲ್ಲಿಂದ ನಾನು ಇಂಡಸ್ಟ್ರೀಸ್ಗೆ ಬರಬೇಕು. ಮೈನಿಂಗಲ್ಲಂತೂ ಬೇಕೇ ಬೇಕು.
ಫಾರೆಸ್ಟ್ರಿ, ಫಿಶರೀಸ್, ಮೀನು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲಿದ್ದೇವೆ, ಇಲ್ಲೇನು ಸಮುದ್ರ ಏನು ಕಾಣಿಸ್ತಾ ಇಲ್ಲ, ಆದರೂ ನಮಗೆ ಮೀನು ಬೇಕು. ಮಂಗಳೂರು ಕಡೆಯಿಂದನೋ ಬೇರೆ ಕಡೆಯಿಂದನೋ ನಮಗೆ ಮೀನು ಬರುತ್ತೆ. ಹೇಗೆ ಬರುತ್ತೆ? ಈ ಟ್ರಾನ್ಸ್ಪೋರ್ಟೇಷನ್ನ ಮುಖಾಂತರ. ಡೈರಿ ಫಾರ್ಮಿಂಗ್, ಈ ರೀತಿಯಾಗಿ ಎಲ್ಲ ಒಂದು ಏನು ಉತ್ಪಾದನೆ ಆಗುತ್ತೋ ಅದನ್ನು ಮಾರ್ಕೆಟ್ಗೆ ಕನೆಕ್ಟ್ ಮಾಡೋದೇ ಈ ಟ್ರಾನ್ಸ್ಪೋರ್ಟ್ ಆಗಿದೆ. ಒಂಥರ ಕನೆಕ್ಷನ್, ಲಿಂಕ್ ಅಂತ ನೆನಪಿಟ್ಕೊಳ್ಳಿ. ವ್ಯವಸಾಯ, ಕೈಗಾರಿಕೆ, ಗಣಿಗಾರಿಕೆ, ಅರಣ್ಯಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ ಮೊದಲಾದವುಗಳನ್ನು ಸಾರಿಗೆಯು ಮಾರುಕಟ್ಟೆಗಳೊಡನೆ ಸಂಪರ್ಕಿಸೋದು. ಇದು ತಿಳಿತು ಅಂದ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಎಸ್ ಸರ್. ಓಕೆ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಬಾರಿ ಕೇಳಿದ್ದಾರೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ರೋಡ್ ಟ್ರಾನ್ಸ್ಪೋರ್ಟ್ ಅಂತ. ಸೊ ಏನು ಇಂಪಾರ್ಟೆನ್ಸು ರೋಡ್ ಟ್ರಾನ್ಸ್ಪೋರ್ಟ್ಸ್ದು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾವು ಈಗ ಒಂದು ಬೇಸಿಕ್ ನಾಲೆಜ್ ಇದೆ, ಅದರಿಂದನೂ ಸಹ ನಾವು ಆನ್ಸರನ್ನು ಬರಿಬಹುದು. ಇಂಡಿಯಾ ಈಸ್ ಪ್ರಿಡಾಮಿನೆಂಟ್ಲಿ ಆನ್ ಅಗ್ರಿಕಲ್ಚರಲ್ ನೇಷನ್. ಇಂಡಿಯಾ ಆಲ್ರೆಡಿ ಗೊತ್ತಿರೋ ಹಾಗೆ ಹಳ್ಳಿಗಳ ದೇಶ. ಹಳ್ಳಿ ಅಂದಮೇಲೆ ಏನು? ಅಲ್ಲಿ ಬಹಳಷ್ಟು ವ್ಯವಸಾಯ ಅಥವಾ ಕೃಷಿ ಭೂಮಿ ಇದೆ. ಹೀಗಾಗಿ ಭಾರತವು ಒಂದು ತರಹ ಕೃಷಿ ಪ್ರಧಾನವಾದ ಹಾಗೂ ಹಳ್ಳಿಗಳ ದೇಶವಾಗಿದೆ. ರೋಡ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಡೆವಲಪ್ಮೆಂಟ್. ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿಗೆ ರೋಡ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಇಂಪಾರ್ಟೆಂಟ್ ಆಗುತ್ತೆ? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಒಂದು ಪದಾರ್ಥವನ್ನು ಇನ್ನೊಂದು ಪ್ಲೇಸಿಗೆ ಸಾಗಿಸೋದ್ರಲ್ಲಿ ಈ ರೋಡ್ ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ಲೇ ಮಾಡುತ್ತೆ. ಮೂವ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಬೈ ಫಾರ್ಮರ್ಸ್ ಟು ದ ಮಾರ್ಕೆಟ್ಸ್. ಡಿಸ್ಕಸ್ ಮಾಡಿರುವಂತಹದ್ದೇ. ರೈತರು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ರಸ್ತೆಗಳು ಸಹಾಯ ಮಾಡ್ತವೆ. ಕನೆಕ್ಷನ್ ಏನು? ಭಾರತದಲ್ಲಿ ಹಳ್ಳಿಗಳಿದ್ದಾವೆ, ಓಕೆ, ವಿಲೇಜಸ್ ಇದೆ. ವಿಲೇಜ್ ಇದೆ ಅಂದಮೇಲೆ ಏನಾಗುತ್ತೆ? ಅಲ್ಲಿ ಅಗ್ರಿಕಲ್ಚರ್ ಮೇನ್ ಆಗುತ್ತೆ. ಅಗ್ರಿಕಲ್ಚರ್ ಮೇನ್ ಆಯಿತು ಅಂದಮೇಲೆ ಏನು? ಆ ದೇಶ ಡೆವಲಪ್ಮೆಂಟ್ ಆಗಬೇಕಂದ್ರೆ ಈ ಅಗ್ರಿಕಲ್ಚರಲ್ ಮತ್ತು ವಿಲೇಜಸ್ ಡೆವಲಪ್ ಆಗಬೇಕು. ಅಗ್ರಿಕಲ್ಚರ್ ಡೆವಲಪ್ ಆಗಬೇಕಂದ್ರೆ ಏನು? ಸರಿಯಾದ ಬೆಲೆ ಸಿಗಬೇಕು. ತಾನು ಬೆಳೆದಂಥ ಉತ್ಪಾದನೆಗೆ ಸರಿಯಾದ ಬೆಲೆ ಬೇಕಂದ್ರೆ ಏನು ಬೇಕು? ಮಾರ್ಕೆಟ್ಗೆ ಹೋಗಿ ಮಾರಬೇಕು. ಸೊ ಮಾರಬೇಕಂದ್ರೆ ಏನು? ಟ್ರಾನ್ಸ್ಪೋರ್ಟೇಷನ್, ಗಾಡಿ ಬೇಕು. ಸೊ ಅಲ್ಲಿ ಈ ರೋಡ್ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಷ್ಟೇ ಅಲ್ಲದೆ ಎಸೆನ್ಷಿಯಲ್ ಕಮೋಡಿಟೀಸ್ ಫಾರ್ ವಿಲೇಜರ್ಸ್. ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಲು ಸಹ ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹಳ್ಳಿಗಳಲ್ಲಿ ಏನು ವ್ಯವಸಾಯದ ಪದಾರ್ಥಗಳು ಸಿಗುತ್ತೆ, ಅದೇ ಬೇರೆ ಕಡೆಯಲ್ಲಿ ಏನು ಆ ಬೇರೆ ಇಂಪಾರ್ಟೆಂಟ್ ವಸ್ತುಗಳು ಸಿಗುತ್ತೆ. ಸೋಪ್ ಇರ್ಬೋದು, ಇವೆಲ್ಲವೂ ಹಳ್ಳಿಗಳಿಗೆ ತಲುಪಬೇಕಂದ್ರೆ ಏನು? ಈ ರೋಡ್ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೋಡ್ ಟ್ರಾನ್ಸ್ಪೋರ್ಟ್ ಫೀಡರ್ಸ್ ರೈಲ್ವೇಸ್. ರಸ್ತೆ ಸಾರಿಗೆಗಳು ರೈಲು ಸಾರಿಗೆಗೆ ಪೂರಕವಾಗಿವೆ. ಆಲ್ರೆಡಿ ಚಾಪ್ಟರ್ ತತ್ವ ಹೇಳಬೇಕಾದ್ರೆ ಏನಂತ ಹೇಳಿದ್ದೆ? ಹೇಗೆ ರೈಲ್ವೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಸ್ವಲ್ಪ ದೂರ ಹೋಗಲಿಕ್ಕೆ ಭಾರತದಲ್ಲೇ. ಅದೇ ರೀತಿ ಈ ರೋಡ್ ಟ್ರಾನ್ಸ್ಪೋರ್ಟ್ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಎಲ್ಲ ಲೋಡು ಈ ರೈಲ್ವೆ ಮೇಲೆ ಬೀಳ್ಬಿದ್ದಿರ್ತು. ಇದರಿಂದ ಏನಾಗ್ತಾ ಇತ್ತು? ರೈಲ್ವೆಗೆ ಸಸ್ಟೇನ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ರೈಲ್ ಟ್ರಾನ್ಸ್ಪೋರ್ಟ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತವೆ, ಅಂದರೆ ಜೊತೆಯಾಗಿ ಹೋಗುತ್ತೆ. ರೋಡ್ಸ್ ಪ್ರೊವೈಡ್ ದ ಮೂವ್ಮೆಂಟ್ ಆಫ್ ಗುಡ್ಸ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸರಕು ಸಾಗಾಣಿಕೆಗೆ ರಸ್ತೆ ಮಾರ್ಗಗಳಿಂದ ಸಾಧ್ಯವಾಗುತ್ತೆ. ಸಿಂಪಲ್, ಇಲ್ಲಿ ತನಕ ಡಿಸ್ಕಸ್ ಮಾಡಿರೋದ್ರಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಏನಾಗುತ್ತೆ? ಮೂವ್ಮೆಂಟ್ ಆಗುತ್ತೆ, ಗೂಡ್ಸ್ ಆಗುತ್ತೆ, ಅಗ್ರಿಕಲ್ಚರ್ ಮಾರ್ಕೆಟ್ ಲಿಂಕ್ ಆಗುತ್ತೆ, ಫೀಡರ್ಸ್ ಟು ದ ರೈಲ್ವೆ, ಇವೆಲ್ಲವೂ ಕೀವರ್ಡ್ಸ್ ಆಗುತ್ತೆ. ಈ ರೀತಿಯಾಗಿ ನೀವು ಕೀವರ್ಡ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೂ ಸಹ ಬಹಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಡನ್. ಓಕೆ, ಎಲ್ಲರೂ ಕಮೆಂಟನ್ನು ಮಾಡಬೇಕು. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದೇನೆ. ಅದು ಟ್ರೂ ಇದ್ದರೆ ಕಮೆಂಟಲ್ಲಿ ಟ್ರೂ ಅಂತ ಬರೀರಿ, ಫಾಲ್ಸ್ ಇದ್ದರೆ ಫಾಲ್ಸ್ ಅಂತ ಬರೀರಿ. ಅಥವಾ ಅಷ್ಟೆಲ್ಲ ಬರೀಲಿಕ್ಕೆ ಬೇಜಾರಾದರೆ ಟ್ರೂ ಇದ್ದರೆ ಟಿ ಅಂತ ಬರೀರಿ, ಫಾಲ್ಸ್ ಇತ್ತಂದರೆ ಎಫ್ ಅಂತ ಬರೀರಿ. ಸತ್ಯವೋ ಸುಳ್ಳು? ಟ್ರಾನ್ಸ್ಪೋರ್ಟ್ ಈಸ್ ಓನ್ಲಿ ಇಂಪಾರ್ಟೆಂಟ್ ಫಾರ್ ಅರ್ಬನ್ ಏರಿಯಾಸ್. ನಗರ ಪ್ರದೇಶಗಳಿಗೆ ಮಾತ್ರ ಸಾರಿಗೆ ಮುಖ್ಯವಾಗಿದೆ.
ಇದು ಟ್ರೂನೋ ಫಾಲ್ಸೋ? ಕಮೆಂಟ್ ಮಾಡಿ, ಪಾಸ್ ಮಾಡಿ, ಕಮೆಂಟ್ ಮಾಡಿ. ಟಿಕ್ ಟಿಕ್ 2 1 ಮಾಡಿದ್ರಾ? ಆಸಮ್. ಸುಳ್ಳು. ಯಾಕೆ? ರೋಡ್ ಟ್ರಾನ್ಸ್ಪೋರ್ಟ್ ಅಥವಾ ಟ್ರಾನ್ಸ್ಪೋರ್ಟ್ ಕೇವಲ ಅರ್ಬನ್ ಅಷ್ಟೇ ಅಲ್ಲ, ಹಳ್ಳಿಗಳಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹೀಗಾಗಿ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ಹಾಗಾದರೆ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾವುದು? ಆಲ್ರೆಡಿ ಚಾಪ್ಟರ್ ತತ್ವ ಹೇಳಬೇಕಾದ್ರೆ ಹೇಳಿದ್ದೆ 50-500 ಕಿಲೋಮೀಟರು ಅಂತ. ನೆನಪಾಗ್ತಾ ಇದೆಯಾ? ಎಸ್. ಯಾವುದ್ಯಾವುದು? ರೋಡ್ ಟ್ರಾನ್ಸ್ಪೋರ್ಟ್, ರಸ್ತೆ ಸಾರಿಗೆ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ರೇಲ್ ಟ್ರಾನ್ಸ್ಪೋರ್ಟ್, ರೈಲು ಸಾರಿಗೆ, ವಾಟರ್ ಟ್ರಾನ್ಸ್ಪೋರ್ಟ್, ಜಲ ಸಾರಿಗೆ, ಏರ್ ಟ್ರಾನ್ಸ್ಪೋರ್ಟ್, ವಾಯು ಸಾರಿಗೆ. ಇವೇ 4 ವಿಧಗಳಾಗಿವೆ. ಇವುಗಳಲ್ಲಿ ನಾವು ಒಂದೊಂದನ್ನೂ ಸಹ ಡೀಟೇಲ್ ಆಗಿ ಕವರ್ ಮಾಡ್ತಾ ಹೋಗ್ತೇವೆ. ಸೊ ರೋಡ್ ಟ್ರಾನ್ಸ್ಪೋರ್ಟ್ನ 4 ವಿಧಗಳು ಯಾವುವು? ಟ್ರಾನ್ಸ್ಪೋರ್ಟ್ ಎಂದು ರೋಡ್, ರೇಲ್, ವಾಟರ್ ಮತ್ತು ಏರ್. ಗಾಟ್ ಇಟ್? ಅರ್ಥ ಆಯ್ತಾ ಮಕ್ಕಳೇ? ಎಸ್. ಆಸಮ್ ಬ್ಲಾಸಮ್. ಯಾಕಂದರೆ ನಮ್ಮ ಫಸ್ಟ್ ಟಾಪಿಕನ್ನು ಮುಗಿಸಿದ್ದೇವೆ. ಟ್ರಾನ್ಸ್ಪೋರ್ಟ್ನ ಡೆಫಿನೇಷನ್ ಇರ್ಬೋದು, ಹಾಗೆ ರೋಡ್ ಟ್ರಾನ್ಸ್ಪೋರ್ಟ್ನ ಇಂಪಾರ್ಟೆನ್ಸ್ ಇರ್ಬೋದು, ಹಾಗೆ ಟ್ರಾನ್ಸ್ಪೋರ್ಟ್ನ ಟೈಪ್ಸ್ ಇರ್ಬೋದು. ನೆಕ್ಸ್ಟ್ ಇರುವಂಥದ್ದು ಯಾವುದು? ರೋಡ್ ಟ್ರಾನ್ಸ್ಪೋರ್ಟ್ನಲ್ಲೇ ಯಾವ ಟೈಪ್ಸ್ಗಳಿವೆ, ಹಾಗೆ ರೋಡ್ ಟ್ರಾನ್ಸ್ಪೋರ್ಟ್ನ ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಸ್ಗಳು ಯಾವುವು ಅನ್ನೋದನ್ನು ಡಿಸ್ಕಸ್ ಮಾಡ್ತೇವೆ. ಓಕೆ, ಎಸ್. ಟೈಪ್ಸ್ ಆಫ್ ರೋಡ್ಸ್ ಇನ್ ಇಂಡಿಯಾ. ನೀವು ನೋಡಬಹುದು, ನೀವು ಭಾರತವನ್ನು ಸುತ್ತಿದಾಗ ಎಲ್ಲ ಕಡೆ ಒಂದೇ ರೀತಿಯ ರೋಡ್ ಇರುತ್ತಾ? ಇಲ್ಲ ತಾನೇ. ಹಳ್ಳಿಗಳಲ್ಲಿ ಇರುವಂತಹ ರೋಡಿಗೂ ಬೆಂಗಳೂರಿನಲ್ಲಿರುವಂತಹ ರೋಡಿಗೂ ಬಹಳಷ್ಟು ಡಿಫರೆನ್ಸ್ ಇದೆ. ಅದೇ ರೀತಿ ಬೆಂಗಳೂರಿನಲ್ಲಿರುವಂತಹ ಸ್ಟ್ರೀಟ್ ಒಳಗಿರುವಂತಹ ರೋಡಿಗೆ, ಪಟ್ಟಣದ ಒಳಗೆ, ಅಥವಾ ಹಾಗೆ ಪಟ್ಟಣವನ್ನು ಬೇರೆ ಪಟ್ಟಣ ಜೊತೆ ಕನೆಕ್ಟ್ ಮಾಡುವಂತಹ ರೋಡ್, ಅದರಲ್ಲೂ ಬಹಳಷ್ಟು ಡಿಫರೆನ್ಸಸ್ ಇದೆ. ಸೊ ಅವೇ ಟೈಪ್ಸ್ ಆಫ್ ರೋಡ್ಸ್ ಆಗಿವೆ. ಯಾವುದ್ಯಾವುದವು? ನ್ಯಾಷನಲ್ ಹೈವೇಸ್ ಒಂದಾಗತ್ತೆ, ರಾಷ್ಟ್ರೀಯ ಹೆದ್ದಾರಿಗಳು. ಸ್ಟೇಟ್ ಹೈವೇಸ್, ರಾಜ್ಯ ಹೆದ್ದಾರಿಗಳು. ಡಿಸ್ಟ್ರಿಕ್ಟ್ ರೋಡ್ಸ್, ಜಿಲ್ಲಾ ರಸ್ತೆಗಳು. ವಿಲೇಜ್ ರೋಡ್ಸ್, ಗ್ರಾಮೀಣ ರಸ್ತೆಗಳು. ಹೆಸರಲ್ಲೇ ಇದೆ, ನ್ಯಾಷನಲ್ ಅಂದರೆ ಒಂದು ರಾಜ್ಯವನ್ನು ಮತ್ತೊಂದು ರಾಜ್ಯದ ಜೊತೆ ಕನೆಕ್ಟ್ ಮಾಡುತ್ತೆ. ಸ್ಟೇಟ್ ಹೈವೇಸ್ ಅಂದರೆ ಏನು? ನಮ್ಮ ಒಳಗೆ ಇರುತ್ತೆ, ಒಂದು ದೊಡ್ಡ ಸಿಟಿಯನ್ನು ಮತ್ತೊಂದು ದೊಡ್ಡ ಸಿಟಿಗೆ ಕನೆಕ್ಟ್ ಮಾಡುತ್ತೆ. ಡಿಸ್ಟ್ರಿಕ್ಟ್ ರೋಡ್ಸ್ ಇರ್ಬೋದು, ಒಂದೇ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಸಿಟಿಯನ್ನು, ತಾಲೂಕನ್ನು ಮತ್ತೊಂದು ತಾಲೂಕಿನ ಜೊತೆ ಕನೆಕ್ಟ್ ಮಾಡುವಂತಹದ್ದು. ವಿಲೇಜ್ ರೋಡ್ಸ್ ಅಂದರೆ ಏನು? ಹಳ್ಳಿಗಳಲ್ಲಿ ಇರುವಂತಹ ರೋಡ್. ಸೊ ಟೈಪ್ಸ್ ಆಫ್ ರೋಡ್ಸ್ 4: ನ್ಯಾಷನಲ್, ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ವಿಲೇಜ್. ಸೊ ಇಲ್ಲಿ ಸಹ ನೀವು ಕಾಣಬಹುದಾಗಿದೆ. ಇದು ಯಾವುದು ಅನಿಸುತ್ತೆ? ಈ ರೋಡನ್ನು ನೋಡಿದ್ರೆ ನ್ಯಾಷನಲ್ ಅನಿಸುತ್ತಾ, ಏನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಪೆನ್ನನ್ನು ತೆಗೆದುಕೊಂಡ್ಬಿಡ್ತೇನೆ. ನ್ಯಾಷನಲ್ ಹೈವೇಸ್. ಸೊ ಮೊದಲನೇದು ರಾಷ್ಟ್ರೀಯ ಹೆದ್ದಾರಿಗಳು. ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ದೀಸ್ ಆರ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ಕಂಟ್ರಿ. ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಉದ್ದಗಲಕ್ಕೂ ನಿರ್ಮಿತವಾಗಿರುವ ಮುಖ್ಯ ರಸ್ತೆಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ಇವು ನಿರ್ಮಾಣ ಆಗುತ್ತೆ? ದೇಶದ ಉದ್ದಗಲಕ್ಕೂ, ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ಕಂಟ್ರಿ. ಸೊ ದೇಶವನ್ನೇ ಒಂಥರ ಕನೆಕ್ಟ್ ಮಾಡುತ್ತೆ ಇವು. ದೀಸ್ ಹೈವೇಸ್ ಕನೆಕ್ಟ್ ವೇರಿಯಸ್ ಸ್ಟೇಟ್ ಕ್ಯಾಪಿಟಲ್ಸ್, ಮೇಜರ್ ಪೋರ್ಟ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಸಿಟೀಸ್. ರಾಜ್ಯಗಳ ರಾಜಧಾನಿಗಳಿರಬಹುದು, ಪ್ರಧಾನ ಬಂದರುಗಳಿರಬಹುದು ಮತ್ತು ಕೈಗಾರಿಕಾ ಸರಕುಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳು ಸಂಪರ್ಕಿಸುತ್ತವೆ. ನೀವು ನೋಡೋದಾದರೆ ಯಾವುದೇ ಒಂದು ಫ್ರೂಟ್ಸ್ ಇರ್ಬೋದು, ಅವು ಏನಾಗುತ್ತೆ, ಸ್ವಲ್ಪ ದಿನದ ನಂತರ ಕೊಳೆತು ಹೋಗ್ಬಿಡುತ್ತೆ. ಮಾವಿನ ಹಣ್ಣು ಇರ್ಬೋದು, ಯಾವುದೋ ಒಂದು ಹಣ್ಣು ಇರ್ಬೋದು. ಅದೇ ರೀತಿ ನೀವು ಫಿಶನ್ನು ತಿಂತಾಯಿದ್ರು ಸಹ ಆಲ್ರೆಡಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೆ, ಹೇಗೆ ಮಂಗಳೂರು ಬೆಂಗಳೂರಿನ ಜೊತೆ ಕನೆಕ್ಟ್ ಆಗ್ತಾ ಇದೆ ಅಂತ. ಯಾಕೆ ಈ ರೀತಿ ಸ್ಟೇಟ್ನ ಕ್ಯಾಪಿಟಲ್ನ ಜೊತೆ ಕನೆಕ್ಟ್ ಆಗೋದು ಇಂಪಾರ್ಟೆಂಟು? ಹಾಗೆ ಯಾಕೆ ಪೋರ್ಟ್ನ ಜೊತೆ ಕನೆಕ್ಟ್ ಆಗೋದು ಇಂಪಾರ್ಟೆಂಟು? ಪೋರ್ಟ್ ಅಂದ ಕೂಡಲೇ ಸಿ ನೆನಪಿಗೆ ಬರುತ್ತೆ. ಸಿ ಅಂದ ಕೂಡಲೇ ಏನು? ಫಿಶ್. ಓಕೆ, ಈ ರೀತಿಯಾಗಿ ಆಹಾರ ಪದಾರ್ಥಗಳಿರ್ಬೋದು, ಫುಡ್ ಎಲಿಮೆಂಟ್ಸ್ ಇರ್ಬೋದು, ಅವು ಬಹಳಷ್ಟು ಕಡಿಮೆ ಸಮಯವನ್ನು ಹೊಂದಿರುತ್ತೆ, ಸ್ವಲ್ಪ ಸಮಯದ ನಂತರ ಹಾಳಾಗಿಬಿಡುತ್ತೆ. ಹೀಗಾಗಿ ಈ ರೋಡ್ಸ್ಗಳು ಕರೆಕ್ಟಾಗಿ ಕನೆಕ್ಟ್ ಆಗಿದ್ದರೆ
ಈ ಹಣ್ಣುಗಳಿರಬಹುದು, ಮೀನುಗಳಿರಬಹುದು, ಎಲ್ಲವೂ ಸರಿಯಾದ ಟೈಮಿಗೆ ತಲುಪುತ್ತೆ. ಇದರಿಂದ ವೇಸ್ಟ್ ಆಗಲ್ಲ, ಹಾಳಾಗಲ್ಲ. ಹೀಗಾಗಿ ಈ ನ್ಯಾಷನಲ್ ಹೈವೇಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ದೇಶಕ್ಕೆ. ಯಾಕಂದರೆ ಇದು ದೇಶದ ಮುಖ್ಯ ಪಾರ್ಟಿನ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಕ್ಯಾಪಿಟಲ್ಸ್ ಇರ್ಬೋದು, ಪೋರ್ಟ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಸಿಟೀಸ್ ಇರ್ಬೋದು, ಇವುಗಳ ಜೊತೆ ಇವು ಕನೆಕ್ಟ್ ಮಾಡುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ, ಹೇಗೆ ರೋಡ್ಸ್, ಅದರಲ್ಲೂ ನ್ಯಾಷನಲ್ ಹೈವೇ ರೋಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರುವಂತಹ ನ್ಯಾಷನಲ್ ಹೈವೇಯನ್ನು ಯಾರು ನೋಡ್ಕೊಳ್ತಾರೆ? ಎಸ್, ಇದನ್ನು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಡ್ಕೊಳ್ಳುತ್ತೆ. ಅದೇನು ಮಾಡುತ್ತೆ? ಇದು 1989 ಎಸ್ಟಾಬ್ಲಿಷ್ ಆಯಿತು. ಯಾವಾಗ 1989 ಎಸ್ಟಾಬ್ಲಿಷ್ ಆಯಿತು. ಇದರ ಕೆಲಸ ಏನು? ಕೆಲಸ ಹೆಸರಲ್ಲೇ ಇದೆ. ಇದು ಕನ್ಸ್ಟ್ರಕ್ಟ್ ಮಾಡುತ್ತೆ ಮತ್ತು ಮೇಂಟೈನ್ ಮಾಡುತ್ತೆ ಆಲ್ರೆಡಿ ಇರುವಂತಹ ನ್ಯಾಷನಲ್ ಹೈವೇಸ್ಗಳನ್ನ. ಇದು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಮೇಂಟೆನೆನ್ಸು ಸಹ ಅಷ್ಟೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಹಾಗಾದರೆ ನಮ್ಮ ದೇಶದಲ್ಲಿ ಇರುವಂತಹ ಅತ್ಯಂತ ಉದ್ದವಾಗಿರುವಂತಹ ನ್ಯಾಷನಲ್ ಹೈವೇ ಯಾವುದು? NH44. ಒನ್ ಮಾರ್ಕಲ್ಲಿ ಕೇಳಬಹುದು, ಇನ್ ಇಂಡಿಯಾ ವಿಚ್ ಇಸ್ ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ? NH44. ಹಾಗಾದರೆ ವಿಚ್ ಇಸ್ ದ ಹೈಯೆಸ್ಟ್, ಅಂದರೆ ಅತ್ಯಂತ ಎತ್ತರದಲ್ಲಿರುವಂತಹದ್ದು ಯಾವುದು? ಹೈಯೆಸ್ಟ್. ದ ಹೈಯೆಸ್ಟ್ ರೋಡ್ ಇನ್ ದ ವರ್ಲ್ಡ್ ಈಸ್ ಉಮ್ಲಿಂಗ್ಲಾ ಪಾಸ್. ಎಲ್ಲಿದೆ? ಲಡಾಖ್ನಲ್ಲಿದೆ. ವಿಶ್ವದ ಅತಿ ಎತ್ತರದ ರಸ್ತೆ ಲಡಾಖ್ನ ಉಮ್ಲಿಂಗ್ಲಾ ಪಾಸ್. ಸೊ ಇಲ್ಲಿ ನೀವು ನೋಡಬಹುದು, ಎತ್ತರ ಇರಲಿ, ಲಾಂಗ್ ಇರಲಿ, ಇವು ಎಲ್ಲವೂ ದೇಶವನ್ನು ಕನೆಕ್ಟ್ ಮಾಡ್ತಾ ಇದೆ. ಹೀಗಾಗಿ ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಓಕೆ, ಸೊ ಎಲ್ಲರೂ ಕಮೆಂಟ್ ಮಾಡಬೇಕು. ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಖಾಲಿ ಸ್ಥಳವನ್ನು ಪೂರ್ತಿ ಮಾಡಿ. ಪ್ರಶ್ನೆ ಏನು? ದ ರೋಡ್ ಶೋನ್ ಈಸ್ ಅ, ಇಲ್ಲೊಂದು ಪಿಕ್ಚರನ್ನು ತೋರಿಸಿದ್ದೇವೆ. ಇದು ತೋರಿಸಿರುವಂತಹ ರಸ್ತೆಯು ಯಾವ ಹೆದ್ದಾರಿಯಾಗಿದೆ ಅಥವಾ ಯಾವ ಹೈವೇ ಆಗಿದೆ ಅಂತ ಹೇಳಬೇಕು. ಇಲ್ಲಿ NH66 ಅಂತ ಬರೆದಿದ್ದಾರೆ. ಇದರಿಂದ ಏನಾದರೂ ಹಿಂಟ್ ಸಿಗ್ತಾ ಇದೆಯಾ? ಸಿಂಪಲ್ ಆಗಿರುವಂಥದ್ದು. ಸೊ ಯಾವ ಹೈವೇ ಇದು? ಮಾಡ್ತಾ ಇದ್ದೀರಾ ತಾನೇ? ಕಮೆಂಟು ಮಾಡಿ, ಬೇಗ ಮಾಡಿ. ನ್ಯಾಷನಲ್ ಅಥವಾ ರಾಷ್ಟ್ರೀಯ, ಯಾಕಂದರೆ NH ಇದೆ. NH ಅಂದ್ರೆ ಏನು? ನ್ಯಾಷನಲ್ ಹೈವೇ. ಕೂಲ್, ಆಸಮ್. ಹಾಗೆ ಒಂದು ಹೈವೇ ಅಥಾರಿಟಿ ಆಯಿತು, ಅದರ ಜೊತೆಗೆ ಒಂದು ಪ್ರಾಜೆಕ್ಟ್ ಸಹ ನಡೀತಾ ಇದೆ. ಯಾವ ಪ್ರಾಜೆಕ್ಟ್ ಅದು? ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಕರಿತೇವೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. ಸೊ ಇಲ್ಲೇ ಇದೆ ಡೆವಲಪ್ಮೆಂಟ್ ಅಂತ. ಅ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಕನ್ಸ್ಟ್ರಕ್ಟ್ಸ್ 4 or 6 lane roads comes under ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇದು ನ್ಯಾಷನಲ್ ಅಂತಲೇ ಇದೆ ಹೆಸರಲ್ಲಿ. ಸೊ ನ್ಯಾಷನಲ್ ಅಂದ ಕೂಡಲೇ ಏನು ನೆನಪಿಗೆ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ನೆನಪಿಗೆ ಬರುತ್ತೆ. ಸೊ ಈ ಎಲ್ಲ ನ್ಯಾಷನಲ್ ಹೈವೇಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟೇ ಏನು ಮಾಡುತ್ತೆ? ಕನ್ಸ್ಟ್ರಕ್ಟ್ ಮಾಡುತ್ತೆ. 4 or 6 lanes ನೀವು ಇಲ್ಲಿ ಪಿಕ್ಚರ್ನಲ್ಲಿ ಕಾಣಬಹುದಾಗಿದೆ. ಲೇನ್ 1, 2, ಲೇನ್ 3, ಲೇನ್ 4, ಈ ರೀತಿ 4 ಆಗಿದೆ. ಅಥವಾ ಕೆಲವೊಮ್ಮೆ 6 ಸಹ ಇರಬಹುದು ಈ ಲೇನ್ಗಳು. 4 or 6. ಇಲ್ಲಿ ರೈಟಲ್ಲಿರುವಂಥದ್ದು ರೈಟ್ ಶೋಲ್ಡರ್ ಆಗುತ್ತೆ, ಲೆಫ್ಟ್ನಲ್ಲಿ ಲೆಫ್ಟ್ ಶೋಲ್ಡರ್. ಇವೆಲ್ಲವೂ ನೀವು ಯಾವಾಗ ಟರ್ನಿಂಗ್ ತಗೊಳ್ತಿರೋ ಅಲ್ಲೆಲ್ಲ ನೀವು ಇವುಗಳನ್ನ ಕಾಣಬಹುದಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ಇದು ಎಂಟ್ರೆನ್ಸ್ ಆರ್ ರ್ಯಾಂಪ್ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಇದೊಂದು ನ್ಯಾಷನಲ್ ಹೈವೇ ಆಗಿದೆ. ಇದರ ಪಿಕ್ಚರ್ನ ಮುಖಾಂತರವೂ ಸಹ ನೀವು ನೆನಪಲ್ಲಿಟ್ಕೊಳ್ಬಹುದು ಏನು ನ್ಯಾಷನಲ್ ಹೈವೇ ಅಂತ. ಓಕೆ, ನೆನಪಲ್ಲಿಟ್ಕೊಳ್ತೀರ ತಾನೆ? ಆಸಮ್. ಹಾಗೆ ದ ಪಾರ್ಟ್ಸ್ ಆಫ್ ದ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆರ್ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, 4 or 6 ಲೇನ್ಸ್ ಇದೆ. ಅದರಲ್ಲೂ ಸಹ ಇಲ್ಲಿ 2 ಮುಖ್ಯವಾಗಿ ಪಾರ್ಟ್ಸ್ಗಳು ಬರುತ್ತೆ ಅಥವಾ ಭಾಗಗಳು ಬರುತ್ತೆ. ಯಾವುದದು? ಒಂದು ದ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಥವಾ ಸುವರ್ಣ ಚತುಷ್ಕೋನ, ಮತ್ತೊಂದು ಕಾರಿಡಾರ್ ಹೈವೇಸ್ ಅಥವಾ ಕಾರಿಡಾರ್ ಹೆದ್ದಾರಿಗಳು. ಸೊ
ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಇದನ್ನು NHDP ಅಂತ ಕರೆಯೋಣ. ಇದರಲ್ಲಿ ಎರಡು ಮುಖ್ಯವಾಗಿ ಬರುತ್ತೆ, ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಮತ್ತೊಂದು ಕಾರಿಡಾರ್ ಹೈವೇಸ್. ಇವುಗಳಲ್ಲೇ ಮೊದಲಿಗೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೇನು, ಹಾಗೆ ನೆಕ್ಸ್ಟ್ ಕಾರಿಡಾರ್ ಹೈವೇಸ್ ಅಂದ್ರೇನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮ ಜೋಶ್ ಹೇಗಿದೆ? ಸೂಪರ್ ಇದ್ರೆ ಕಮೆಂಟಲ್ಲಿ ಥಮ್ಸ್ ಅಪ್ ಕೊಡೋ ಮುಖಾಂತರ ತಿಳಿಸಿ. ಓಕೆ, ಆಸಮ್. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಹೈವೇ, ಸುವರ್ಣ ಚತುಷ್ಕೋನ ಹೆದ್ದಾರಿಗಳು. ಯಾವುದೇ ಅದು? ಲಿಂಕ್ಸ್ ದ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್ ಆಫ್ ದ ಕಂಟ್ರಿ ಥ್ರೂ 4 or 6 lanes ಆಫ್ ನ್ಯಾಷನಲ್ ಹೈವೇಸ್. ಇಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಇದೆ. ಯಾವುದ್ಯಾವುದು ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್ಗಳಾಗತ್ತೆ? ಹಾಗೆ ರಾಷ್ಟ್ರೀಯ ಹೆದ್ದಾರಿಗಳು 4 or 6 ಲೇನ್ಗಳ ಮುಖಾಂತರ ದೇಶದ ಪ್ರಮುಖ ಮಹಾನಗರಗಳನ್ನ ಸಂಪರ್ಕಿಸುತ್ತೆ. ಡೆಲ್ಲಿ ಇರಬಹುದು, ಮುಂಬೈ ಇರಬಹುದು, ಚೆನ್ನೈ ಇರಬಹುದು, ಕೋಲ್ಕತ್ತಾ ಇರಬಹುದು. ಇವೆಲ್ಲವೂ ಮಹಾನಗರಗಳಾಗಿವೆ. ಡೆಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಏನು ನೀಲಿಯಲ್ಲಿ ಹೋಗಿದೆ ಅಲ್ಲ, ಅದೇ ನಮ್ಮ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಜೆಕ್ಟ್ ಆಗಿದೆ. ಇಲ್ಲಿ ನ್ಯೂ ಡೆಲ್ಲಿ ಇದೆ. ಹೀಗೆ ಹೋದರೆ ಇಲ್ಲಿ ಕೋಲ್ಕತ್ತಾವನ್ನು ಕಾಣಬಹುದು. ಹಾಗೆ ಎಲ್ಲ ಪಾರ್ಟ್ಸ್ಗಳನ್ನ ಕನೆಕ್ಟ್ ಮಾಡಿ ಚೆನ್ನೈ ಇರಬಹುದು, ಬೆಂಗಳೂರನ್ನು ಕನೆಕ್ಟ್ ಮಾಡ್ತಾ ಇದೆ, ಆಮೇಲೆ ಮುಂಬೈ ಇರಬಹುದು. ಈ ರೀತಿಯಾಗಿ ದೇಶದ ಎಲ್ಲ ಮುಖ್ಯವಾದಂತಹ ನಗರಗಳನ್ನ ಇದು ಕನೆಕ್ಟ್ ಮಾಡ್ತಾ ಇದೆ. ಇದೇ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಆಗಿದೆ. ಸೊ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್. ಅದೇ ರೀತಿ ಈ ಮ್ಯಾಪ್ ಇದೆ ಅಲ್ಲ, ಇದು ಸಹ ನಿಮಗೆ ವಿಜುವಲಿ ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಓಕೆ, ಸೊ ಈ ಟಾಪಿಕ್ ಅರ್ಥ ಆಗಿದೆ ಅಂದರೆ ವಿಡಿಯೋವನ್ನು ಲೈಕ್ ಮಾಡೋ ಮುಖಾಂತರ ನನಗೆ ತಿಳಿಸಿ. ಓಕೆ, ಜಾಣ ಮಕ್ಕಳು. ನಾವು ಆಲ್ರೆಡಿ ಹೇಳಿರೋ ಹಾಗೆ NHDP ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಎರಡಿದೆ. ಒಂದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಮತ್ತೊಂದೇನು ಕಾರಿಡಾರ್ ರೋಡ್ಸ್ ಅಥವಾ ಕಾರಿಡಾರ್ ಹೆದ್ದಾರಿಗಳು. ಇವು ಎರಡು ಮುಖ್ಯವಾಗಿ ಕಾರಿಡಾರ್ಸ್ಗಳು ಬರುತ್ತೆ. ಒಂದು ನಾರ್ತ್ ಸೌತ್ ಕಾರಿಡಾರ್ ಬರುತ್ತೆ, ಉತ್ತರದಿಂದ ದಕ್ಷಿಣಕ್ಕೆ. ಇದು ಏನನ್ನ ಲಿಂಕ್ ಮಾಡುತ್ತೆ? ಶ್ರೀನಗರವನ್ನು ಕನ್ಯಾಕುಮಾರಿ ಜೊತೆ ಲಿಂಕ್ ಮಾಡುತ್ತೆ. ಶ್ರೀನಗರ ಎಲ್ಲಿದೆ? ಭಾರತದ ಬಹಳಷ್ಟು ಉತ್ತರದಲ್ಲಿದೆ. ಸೊ ಶ್ರೀನಗರದಿಂದ ಕನ್ಯಾಕುಮಾರಿ ದಕ್ಷಿಣದಲ್ಲಿ, ಇಲ್ಲಿಯ ಕನ್ಯಾಕುಮಾರಿಯವರೆಗೂ ಸಹ ಏನಾಗುತ್ತೆ? ಕನೆಕ್ಟ್ ಮಾಡುತ್ತೆ ಈ ಒಂದು ಕಾರಿಡಾರ್. ಇದು ನಾರ್ತ್ ಮತ್ತು ಸೌತ್ ಆಯಿತು. ಅದೇ ರೀತಿ ಈಸ್ಟ್ ಮತ್ತು ವೆಸ್ಟ್, ಈಸ್ಟ್ನಿಂದ ವೆಸ್ಟ್ ಕಡೆಗೆ ಪೋರ್ಬಂದರ್ನಿಂದ ಸಿಲ್ಚಾರ್ವರೆಗೆ. ಪೋರ್ಬಂದರ್ ಎಲ್ಲಿ ಬರುತ್ತೆ? ಗುಜರಾತ್ನಲ್ಲಿ ಪೋರ್ಬಂದರ್ ಬರುತ್ತೆ. ಸೊ ಈ ಪೋರ್ಬಂದರ್ನಿಂದ ಸಿಲ್ಚಾರ್ ಅಸ್ಸಾಂನವರೆಗೂ ಸಹ ಇದು ಕನೆಕ್ಟ್ ಮಾಡ್ತಾ ಇದೆ. ಈ ರೀತಿಯಾಗಿ ನೋಡೋದಾದರೆ ನಾರ್ತ್ದಿಂದ ಸೌತ್ ಇರಬಹುದು, ಈಸ್ಟ್ ವೆಸ್ಟ್ ಇರಬಹುದು. ಎರಡನ್ನು ಭಾರತದ 4 ಕೋಣೆಗಳನ್ನ ಈ ಕಾರಿಡಾರ್ ರೋಡ್ಸ್ಗಳು ಕನೆಕ್ಟ್ ಮಾಡ್ತಾ ಇವೆ. ಸೊ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ಕೊಳ್ಳೆ ಏನು? ಮೆಟ್ರೋಪಾಲಿಟನ್ ಸಿಟೀಸ್. ಕಾರಿಡಾರ್ ವೇಸ್ ಅಂದ್ಕೊಳ್ಳೆ ಏನು? ಹೆದ್ದಾರಿಗಳು ಅಂದ್ಕೊಳ್ಳೆ ಏನು? ನಾರ್ತು, ಸೌತು, ಈಸ್ಟು, ವೆಸ್ಟು ಎಲ್ಲವನ್ನೂ ಕನೆಕ್ಟ್ ಮಾಡುವಂತಹದ್ದು. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಎಸ್, ಒಂದು ಪ್ರಶ್ನೆ ಇದೆ, ಅದಕ್ಕೆ ಹಿಂಟನ್ನು ಸಹ ಕೊಟ್ಟಿದ್ದೇನೆ, ಬನ್ನಿ ಉತ್ತರಿಸೋಣ. ನ್ಯಾಷನಲ್ ಹೈವೇಸ್ ಆರ್ ಇಂಪಾರ್ಟೆಂಟ್ ನಾಟ್ ಓನ್ಲಿ ಇಕೊನಾಮಿಕಲಿ ಬಟ್ ಆಲ್ಸೋ ಪೊಲಿಟಿಕಲಿ ಅಂತ ಹೇಳ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳು ಆರ್ಥಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ನೀವು ನೋಡಬಹುದು, ಯಾವುದೇ ಇಲೆಕ್ಷನ್ ಬಂದರೂ ನಾವು ಇಷ್ಟು ರೋಡನ್ನು ಮಾಡಿದ್ವಿ. ಅದೇ ರೀತಿ ಮಳೆಗಾಲ ಬಂದಾಗ ಏನಾಗುತ್ತೆ? ರೋಡ್ಗಳು ಹಾಳಾಗಿರೋದಿರ್ಬೋದು. ಇವೆಲ್ಲವೂ ನ್ಯೂಸ್ನಲ್ಲಿ ಬಹಳಷ್ಟು ಹೈಲೈಟ್ ಆಗುತ್ತೆ. ಯಾಕಂದರೆ ಈ ರೋಡ್ಸ್ಗಳು ಅಷ್ಟೇ ಒಂದು ಇಂಪ್ಯಾಕ್ಟನ್ನು ಸಾಮಾನ್ಯ ಜನರ ಮೇಲೆ ಹೊಂದುತ್ತೆ. ಹೀಗಾಗಿ ಯಾರು ನಮ್ಮನ್ನು ಆಳ್ತಾರೋ ಪೊಲಿಟಿಕಲಿ ಅವರಿಗೂ ಸಹ ಅದು ಇಷ್ಟೇ ಇಂಪ್ಯಾಕ್ಟನ್ನು ಕೊಡುತ್ತೆ. ಹೀಗಾಗಿ ಎಕನಾಮಿಕಲಿ ಯಾಕೆ ಇಂಪಾರ್ಟೆಂಟು? ಇದೇನು ಗಾಡಿ ಇದೆ, ಗೂಡ್ಸನ್ನು ತೆಗೆದುಕೊಂಡು ಹೋಗ್ತಾ ಇದೆ, ವೆರಿ ಇಂಪಾರ್ಟೆಂಟು. ಟೈಮನ್ನು ಕೊಟ್ಟಿದ್ದಾರೆ, ಟೈಮ್ ಸೇವ್ ಮಾಡಬೇಕು. ರೋಡ್ ಹಾಳಾದ್ರೆ ಏನಾಗುತ್ತೆ?
ಆ ಗೂಡ್ಸ್ ಎಲ್ಲ ಅಲ್ಲೇ ಉಳಿದ್ಬಿಡುತ್ತೆ, ಸರಿಯಾದ ಟೈಮಿಗೆ ಮುಟ್ಟಲ್ಲ. ಇದೇನು ಲಿಂಕ್ ಮಾಡ್ತಾ ಇದೆ, ಜಾಯಿಂಟ್ ಮಾಡ್ತಾ ಇದೆ. ನೀವು ಕಾರಿಡಾರ್ ರೋಡ್ಸಲ್ಲಿ ನೋಡಿದ್ದೀರಾ, ಹೈವೇಸಲ್ಲಿ ಹೇಗೆ ಭಾರತದ ಉತ್ತರ ಮತ್ತು ದಕ್ಷಿಣ ಕನೆಕ್ಟ್ ಆಗ್ತಾ ಇದೆ, ಈಸ್ಟ್ ವೆಸ್ಟ್ ಕನೆಕ್ಟ್ ಆಗ್ತಾ ಇದೆ ಅಂತ. ಇದರಿಂದಲೇ ಅರ್ಥ ಮಾಡ್ಕೊಳ್ಬೋದು ಹೇಗೆ ಇವು ದೇಶವನ್ನು ಬೆಸೆಯುವಂತಹ ಕಾರ್ಯವನ್ನು ಮಾಡ್ತವೆ, ಯೂನಿಫಿಕೇಷನನ್ನು ಮಾಡ್ತವೆ ಅಂತ. ಈ ಎಲ್ಲ ಕಾರಣಗಳಿಂದ ಇಕೊನಾಮಿಕಲಿ ಇರಬಹುದು, ಫೈನಾನ್ಷಿಯಲಿ, ಹಾಗೆಯೇ ಪೊಲಿಟಿಕಲಿ, ರಾಜಕೀಯವಾಗಿಯೂ ಇವು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯಿತು ತಾನೇ ಮಕ್ಕಳೇ? ಆಸಮ್. ಇಷ್ಟೆಲ್ಲ ಇದರ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಏನೂ ಪ್ರಾಬ್ಲಮ್ ಇಲ್ವಾ ಸರ್ ಇದರಲ್ಲಿ ಅಂತೀರಾ? ಬಹಳಷ್ಟು ಪ್ರಾಬ್ಲಮ್ಸ್ಗಳಿವೆ. ಏನು ನೀವೇ ಯೋಚಿಸ್ಬೋದು, ರೋಡ್ನಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ. ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ರಸ್ತೆ ಸಾರಿಗೆಯ ತೊಡಕುಗಳು. ಮೊದಲನೇದು, ಅನ್ಫಿಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಡ್ಯೂರಿಂಗ್ ದ ರೇನಿ ಸೀಸನ್. ಮಳೆಗಾಲದಲ್ಲಂತೂ ಬೆಂಗಳೂರಲ್ಲಂತೂ ಏನಾಗತ್ತೆ, ಪಾಟ್ ಹೋಲ್ಸು, ಗಾಡಿ ತೆಗೆದುಕೊಂಡು ಹೋಗೋ ಹಾಗೇ ಇಲ್ಲ, ಎಲ್ಲಿ ಯಾವ ಗುಂಡಿದೆ ಅಂತಲೇ ಗೊತ್ತಾಗಲ್ಲ. ಈ ರೀತಿಯಾಗಿ ಮಳೆಗಾಲ ಅಥವಾ ಮಾನ್ಸೂನ್ ಸೀಸನ್ನಲ್ಲಿ ಇವು ವಾಹನ ಸಂಚಾರಕ್ಕೆ ಅನುಪಯುಕ್ತವಾಗಿವೆ. ಇಲ್ಲಿ ನೀವು ನೋಡಬಹುದಾಗಿದೆ ನಮ್ಮ ರೋಡ್ಗಳು ಹೇಗಾಗತ್ತೆ ಅಂತ. ಗುಂಡಿಗಳ ಒಳಗೆ ರೋಡ್ ಇದೆಯೋ ಅಥವಾ ರೋಡ್ನಲ್ಲಿ ಗುಂಡಿ ಇದೆಯೋ ಒಂದು ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಕಷ್ಟಕರ ಆಗುತ್ತೆ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ. ನೀವು ನೋಡ್ಬೋದು ಈ ಗಾಡಿಗಳೆಲ್ಲ ಯಾವುದರಿಂದ ನಡೆಯುತ್ತೆ, ಪೆಟ್ರೋಲು, ಡೀಸೆಲು ಇವುಗಳಿಂದ ನಡೆಯುತ್ತೆ. ಹಾಗೆ ಈ ಗಾಡಿಗಳಿಂದ ಹೊರಬರುವಂತಹ ವಿಷಕಾರಿ ಗ್ಯಾಸ್ಗಳಿರಬಹುದು, ಅನಿಲಗಳಿರಬಹುದು, ಇವೂ ಸಹ ನಮ್ಮ ಎನ್ವೈರನ್ಮೆಂಟ್ನ ಮೇಲೆ, ಪರಿಸರದ ಮೇಲೆ ಬಹಳಷ್ಟು ಹಾನಿಯನ್ನು ಹಾಕುತ್ತೆ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಇರಬಹುದು. ಇನ್ಕ್ರೀಸ್ಡ್ ಡೆನ್ಸಿಟಿ ಆಫ್ ವೆಹಿಕಲ್ಸ್ ಆ್ಯಂಡ್ ಆಕ್ಸಿಡೆಂಟ್ಸ್. ಪ್ರತಿದಿನ ನ್ಯೂಸಲ್ಲಿ ಒಂದು ಆಕ್ಸಿಡೆಂಟ್ ಅಂತೂ ಬಂದಿರುತ್ತೆ. ನ್ಯೂಸ್ ಪೇಪರ್ ತೆಗೆದು ನೋಡಿದ್ರು ಅದರಲ್ಲೂ ಏನಾದರೂ ಇದ್ದೇ ಇರುತ್ತೆ. ಈ ರೀತಿಯಾಗಿ ಇವುಗಳಿಂದ ಬಹಳಷ್ಟು ಅಪಘಾತಗಳು ಆಗ್ತಾ ಇವೆ. ಅದರ ಜೊತೆಗೆ ಡೆನ್ಸಿಟಿ ಆಫ್ ವೆಹಿಕಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ನೀವು ನೋಡ್ಬೋದು ಟ್ರಾಫಿಕ್ ಜಾಮ್. ಬೆಂಗಳೂರಲ್ಲಿ ಇದ್ದವರಿಗಂತೂ ಬೆಂಗಳೂರನ್ನು ಟ್ರಾಫಿಕ್ ನಗರ ಅಂತಲೇ ಕರಿಬೋದು. 100 ಮೀಟ್ರ್ ಹೋಗ್ಲಿಕ್ಕೂ ಅರ್ಧ ಗಂಟೆ ಬೇಕಾಗುತ್ತೆ ಒಂದೊಂದು ಸಲ. ಈ ರೀತಿಯಾಗಿ ಹೆಚ್ಚಿನ ವೆಹಿಕಲ್ಸ್ಗಳಿರೋದ್ರಿಂದ ಏನಾಗ್ತಾ ಇದೆ, ರೋಡು ಕಡಿಮೆ ಬೀಳ್ತಾ ಇದೆ, ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪರಿಸರ ಮಾಲಿನ್ಯ ಇರ್ಬೋದು, ವಾಹನ ದಟ್ಟಣೆ ಇರ್ಬೋದು, ಅಪಘಾತ ಇರ್ಬೋದು, ಇವೆಲ್ಲದಕ್ಕೂ ಈ ರೋಡ್ ಟ್ರಾನ್ಸ್ಪೋರ್ಟ್ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಸಿವಿಯರ್ ವೇರ್ ಆ್ಯಂಡ್ ಟಿಯರ್ ಡ್ಯೂ ಟು ರೇನ್, ಫ್ಲಡ್ಸ್ ಆ್ಯಂಡ್ ಸೈಕ್ಲೋನ್ಸ್ ಎವ್ರಿ ಇಯರ್. ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗ್ತಾ ಇದೆ. ಇವುಗಳ ಮೇಂಟೆನೆನ್ಸ್ ಬಹಳಷ್ಟು ಕಷ್ಟವಾದಂತಹ ಕೆಲಸ. ವರ್ಷ ಪೂರ್ತಿ ಅಂತೂ ಮೇಂಟೈನ್ ಮಾಡಲ್ಲ. ಯಾವಾಗ ಗುಂಡಿಗಳು ದೊಡ್ಡದಾಗುತ್ತೋ ಆವಾಗಲೇ ಮೇಂಟೈನ್ ಮಾಡೋದು. ಹೇಗಾಗತ್ತೆ ಈ ಗುಂಡಿಗಳು? ಮಳೆಯಿಂದ ಆಗುತ್ತೆ, ಜೋರಾದ ಪ್ರವಾಹ ಬಂದರೆ ಆಗುತ್ತೆ, ಹಾಗೆ ಚಂಡಮಾರುತಗಳು ಬರುತ್ತೆ, ಸೈಕ್ಲೋನ್ಸ್ ಬರುತ್ತೆ, ಅವುಗಳಿಂದಲೂ ಸಹ ಆಗುತ್ತೆ. ಕನ್ಸ್ಟ್ರಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೈವೇಸ್ ಈಸ್ ಇನ್ಎಡಿಕ್ವೇಟ್. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕವಾಗಿದೆ. ಇಲ್ಲಿ ನೀವು ನೋಡ್ಬೋದು, ಮೇಂಟೆನೆನ್ಸ್ ಬಗ್ಗೆ ಅಂತೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ದು. ಹಾಗೆ ಇವುಗಳನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು 5 ವರ್ಷ ಅಂತ ಹೇಳಿದರೆ 10 ವರ್ಷ ಟೈಮನ್ನು ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಇವುಗಳ ಕನ್ಸ್ಟ್ರಕ್ಷನಲ್ಲೂ ಬಹಳಷ್ಟು ಡಿಲೇ ಆಗುತ್ತೆ. ಹಾಗೆ ಮೇಂಟೈನ್ ಮಾಡೋದಂತೂ ದೊಡ್ಡ ತಲೆಬಿಸಿನೇ ಸರಿ. ಸ್ಕೇರ್ಸಿಟಿ ಆಫ್ ದ ಬೇಸಿಕ್ ನೀಡ್ಸ್ ಅಲಾಂಗ್ ದ ರೋಡ್ ಸೈಡ್. ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆ. ಈ ನ್ಯಾಷನಲ್ ಹೈವೇಸ್ಗಳೆಲ್ಲ ಅಥವಾ ಯಾವುದೇ ರೋಡಲ್ಲಿ ನ್ಯಾಷನಲ್ ಹೈವೇಸ್ಗಳಲ್ಲಿ ಹೋದರೆ ರೋಡ್ ಬದಿಗೆ ಏನೂ ಇರಲ್ಲ. ಏನಾದರೂ ಎಮರ್ಜೆನ್ಸಿ ಆದರೆ ಏನೂ ಇಲ್ಲ. ಹಾಗೆ ಏನಾದರೂ ಹೊಟ್ಟೆಗೆ ಬೇಕಂದ್ರೂ ಸಿಗಲ್ಲ ಒಮ್ಮೊಮ್ಮೆ. ಈ ರೀತಿಯಾಗಿ ಇವುಗಳ ಸ್ಕೇರ್ಸಿಟಿ ಅಥವಾ ಮೂಲ ಸೌಕರ್ಯಗಳ ಕೊರತೆಯನ್ನೇ ಕಾಣಬಹುದು. ವಾಶ್ರೂಮ್ ಫೆಸಿಲಿಟೀಸ್ಗಳಿರ್ಬೋದು, ಇವೆಲ್ಲವೂ ಈ ರೋಡ್ ಟ್ರಾನ್ಸ್ಪೋರ್ಟ್ನಲ್ಲಿ ನಮಗೆ ಬಹಳಷ್ಟು ಕಡಿಮೆ ಸಿಗುತ್ತೆ. ಇದರಿಂದ ನಿಮಗೆ ಒಂದು ಓವರ್ವ್ಯೂ ಸಿಕ್ಕಿದೆ ಅಂದ್ಕೊಳ್ತೇನೆ, ಹೇಗೆ ಯಾವ ಯಾವ ಪ್ರಾಬ್ಲಮ್ಸ್ಗಳಿವೆ ಅಂತ. ಇದು ಸಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಏನು ಮಾಡ್ತೀರಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಓಕೆ, ಸಿಂಪಲ್. ನನ್ನ ಫೇವರೇಟ್ ಪಾರ್ಟ್ 3 ಸೆಂಟೆನ್ಸ್ ಇದೆ.
ಈ 3 ಸೆಂಟೆನ್ಸ್ಗಳಲ್ಲಿ ಯಾವುದೋ ಒಂದು ಸೆಂಟೆನ್ಸ್ ಸುಳ್ಳಿದೆ, ಲಾಯ್ ಇದೆ. ಯಾವ ಸೆಂಟೆನ್ಸ್ ಲಾಯ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಎ ನಿಮಗೇನಾದರೂ ಸುಳ್ಳು ಅನಿಸಿದ್ರೆ ಕಮೆಂಟಲ್ಲಿ ಎ ಅಂತ ತಿಳಿಸಿ. ಓಕೆ. ರೋಡ್ಸ್ ಆರ್ ಆಲ್ವೇಸ್ ಮೇಂಟೈನ್ಡ್ ಇಯರ್ ರೌಂಡ್. ರಸ್ತೆಗಳು ಯಾವಾಗಲೂ ವರ್ಷ ಪೂರ್ತಿ ನಿರ್ವಹಿಸಲ್ಪಡುತ್ತವೆ. ಇದು ಸುಳ್ಳ ಅಥವಾ ಸತ್ಯನೋ? ರೋಡ್ ಸಫರ್ ಫ್ರಮ್ ವೆದರ್ ಡ್ಯಾಮೇಜ್. ಹವಾಮಾನ ಹಾನಿಯಿಂದ ರಸ್ತೆಗಳು ಬಳಲುತ್ತಿವೆ. ಥರ್ಡ್ ಒನ್, ರೋಡ್ ಟ್ರಾನ್ಸ್ಪೋರ್ಟ್ ಕ್ಯಾನ್ ಕಾಸ್ ಪೊಲ್ಯೂಷನ್. ರಸ್ತೆ ಸಾರಿಗೆ ಮಾಲಿನ್ಯಕ್ಕೆ ಕಾರಣವಾಗಬಹುದು. ಎ ಬಿ ಸಿ ಯಾವುದು ಸುಳ್ಳು? ಕಮೆಂಟ್ ಮಾಡಿ, ಪಾಸ್ ಮಾಡಿ, ಕಮೆಂಟ್ ಮಾಡಿ. ಓಕೆ. ಎ ಈಸ್ ದ ಲಾಯ್. ಎದು ಏನಾಗಿದೆ? ಸುಳ್ಳಾಗಿದೆ. ಆಸಮ್ ಬ್ಲಾಸಮ್. ಯಾಕಂದರೆ ಎರಡನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಮೂರನೇದು ಯಾವುದು? ರೋಡ್ ಟ್ರಾನ್ಸ್ಪೋರ್ಟ್ ಮುಗಿಸಿದ್ವಿ. ಇನ್ನು 3 ಉಳಿದಿರುವಂಥದ್ದು ರೈಲ್ವೇಸ್, ಏರ್ ಟ್ರಾನ್ಸ್ಪೋರ್ಟ್ ಮತ್ತು ವಾಟರ್ ವೇಸ್. ಇವುಗಳನ್ನು ಸಹ ಇದೇ ಸ್ಪೀಡ್ನಲ್ಲಿ ಹಾಗೆ ಎಫಿಷಿಯನ್ಸಲ್ಲಿ ಮುಗಿಸೋಣ ಬನ್ನಿ. ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಂಪಲ್ ಇದೆ. ಯಾವ ಟ್ರಾನ್ಸ್ಪೋರ್ಟೇಷನ್ನ 4 ಟೈಪ್ಸ್ಗಳು: ರೋಡ್, ರೈಲ್ವೆ, ವಾಟರ್ ಜಲ, ಏರ್ ಟ್ರಾನ್ಸ್ಪೋರ್ಟ್ ವಾಯು. ರೋಡನ್ನು ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ರೇಲ್ ಟ್ರಾನ್ಸ್ಪೋರ್ಟ್. ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ರೈಲ್ವೆ ಟ್ರಾನ್ಸ್ಪೋರ್ಟ್ ಇದನ್ನು ಲೈಫ್ ಲೈನ್ ಆಫ್ ದ ನೇಷನ್ ಅಂತ ಕರೀತಾರೆ. ರಾಷ್ಟ್ರದ ಜೀವನಾಡಿ. ಯಾಕೆ ಕರೀತಾರೆ? ಜಸ್ಟ್ ರೈಲ್ವೆ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಾಗುತ್ತೆ? ಹಬ್ಬದ ಸಮಯದಲ್ಲಿ ರೈಲ್ವೆಯಿಂದ ಎಷ್ಟೊಂದು ಜನರು ತಮ್ಮ ಮನೆಯನ್ನು ತಲುಪ್ತಾರೆ. ಎಷ್ಟೊಂದು ಗೂಡ್ಸ್ಗಳು ಹೋಗುತ್ತೆ. ಗೂಡ್ಸ್ ರೈಲ್ಗಳು ಕೇವಲ ಮನುಷ್ಯರನ್ನಷ್ಟೇ ಸಾಗಿಸೋದಿಲ್ಲ, ಇವು ಬಹಳಷ್ಟು ಸಾಮಾನುಗಳನ್ನು ಸಹ ಸಾಗಿಸುತ್ತೆ. ಈ ರೀತಿಯಾಗಿ ನಮ್ಮ ದೇಶದ ಲೈಫ್ ಲೈನ್ ಆಗಿದೆ ಇದು. ಯಾವುದೋ ಒಂದು ಮುಂಬೈನಲ್ಲಿರಬಹುದು. ಮುಂಬೈನಲ್ಲೆಲ್ಲ ಈ ರೈಲ್ವೆ ಇಲ್ಲ ಅಂದರೆ ಏನಾಗುತ್ತೆ? ಜನ ಆಫೀಸ್ಗೆ ಹೋಗಲಿಕ್ಕೆ ಆಗಲ್ಲ. ಈ ರೀತಿಯಾಗಿ ಇದು ದೇಶದ ಒಂದು ಮುಖ್ಯ ಲೈಫ್ ಲೈನ್ ಆಗಿದೆ. ಆ್ಯನ್ ಇಂಪಾರ್ಟೆಂಟ್ ಮೋಡ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಭೂ ಸಾರಿಗೆಯ ಪ್ರಮುಖ ವಿಧಾನವಾಗಿದೆ. ಎಸ್, ದ ಫಸ್ಟ್ ರೈಲ್ವೆ ಲೈನ್ ವಾಸ್ ಲೇಡ್ ಬಿಟ್ವೀನ್ ಮುಂಬೈ ಆ್ಯಂಡ್ ಥಾನೆ ಆಫ್ ಮಹಾರಾಷ್ಟ್ರ ಆನ್ ಏಪ್ರಿಲ್ 16, 1853. ಸೊ ಮೊದಲಿಗೆ ಎಲ್ಲಿ ಸ್ಟಾರ್ಟ್ ಆಯ್ತಿದ್ದು? ಮುಂಬೈ ಮತ್ತು ಥಾಣೆಯ ನಡುವೆ ಸ್ಟಾರ್ಟ್ ಆಯಿತು. ಯಾವಾಗ? ಏಪ್ರಿಲ್ 16, 1853 ಸ್ಟಾರ್ಟ್ ಆಯಿತು. ಸ್ವಾತಂತ್ರ್ಯ ಬರೋದಕ್ಕಿಂತ ಸರಿಸುಮಾರು 100 ವರ್ಷದ ಅನ್ಬೋದು. ಅಷ್ಟೊಂದು ಹಿಂದಿನ ಇತಿಹಾಸ ಇದೆ ಇದಕ್ಕೆ. ಮೊದಲು ರೈಲು ಮಾರ್ಗವನ್ನು ಮುಂಬೈ ಮತ್ತು ಮಹಾರಾಷ್ಟ್ರದ ಥಾಣೆ ನಡುವೆ ಏಪ್ರಿಲ್ 16, 1853 ಹಾಕಲಾಯಿತು. ದ ಲಾರ್ಜೆಸ್ಟ್ ಇನ್ ಏಷ್ಯಾ. ಭಾರತದಲ್ಲಿ ಇರುವಂತಹ ರೈಲ್ವೆ ಲೈನು ಲಾರ್ಜೆಸ್ಟ್ ಇದೆ ಏಷ್ಯಾದಲ್ಲಿ. ಹಾಗೆಯೇ 4th ಲಾರ್ಜೆಸ್ಟ್ ಇದೆ ವರ್ಲ್ಡಲ್ಲಿ. ಸೊ ಫಸ್ಟ್ ಪೊಸಿಷನ್ ಏಷ್ಯಾದಲ್ಲಿ, 4th ಪೊಸಿಷನ್ ವರ್ಲ್ಡಲ್ಲಿದೆ ಭಾರತದ ರೈಲ್ವೆ ನೆಟ್ವರ್ಕ್ದು. ಓಕೆ. ಫಾರ್ ದ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ದ ರೈಲ್ವೆ ನೆಟ್ವರ್ಕ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 18 ರೈಲ್ವೆ ಝೋನ್ಸ್ ಥ್ರೂಔಟ್ ದ ಕಂಟ್ರಿ. ದಕ್ಷ ಆಡಳಿತಕ್ಕಾಗಿ ರೈಲ್ವೆ ಜಾಲವನ್ನು ದೇಶದಾದ್ಯಂತ 18 ರೈಲ್ವೆ ವಲಯಗಳಾಗಿ ವಿಂಗಡಿಸಲಾಗಿದೆ. ಕೊಂಕಣ್ ರೈಲ್ವೆ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಝೋನ್ಸ್ಗಳನ್ನ ನಾವು ಕಾಣಬಹುದಾಗಿದೆ. ಸೌತ್ ವೆಸ್ಟರ್ನ್ ಇರಬಹುದು. ಇಲ್ಲಿ ಈ ರೀತಿಯಾಗಿ 18 ಝೋನ್ಸ್ಗಳಲ್ಲಿ ಭಾರತದ ರೈಲ್ವೆ ನೆಟ್ವರ್ಕನ್ನು ವಿಂಗಡಿಸಲಾಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು? ಲೈಫ್ ಲೈನ್ ಆಗುತ್ತೆ. ಮುಂಬೈ ಥಾಣೆ ಫಸ್ಟ್ ಆಯಿತು. ಅದಾದಮೇಲೆ 18 ಆಗುತ್ತೆ, ಏನು ಝೋನ್ಸ್ ಆಗುತ್ತೆ. ಲಾರ್ಜೆಸ್ಟ್ ಫಸ್ಟ್ ಪೊಸಿಷನ್ ಏಷ್ಯಾದಲ್ಲಿ, 4th ಪೊಸಿಷನ್ ವರ್ಲ್ಡಲ್ಲಿ. ಗೊತ್ತಾಯ್ತು ತಾನೇ? ಓಕೆ. ಏನು ಇದರ ಇಂಪಾರ್ಟೆನ್ಸು? ಲೈಫ್ ಲೈನ್ ಎಲ್ಲ ಅಂತ ಕರೆದ್ವಿ. ಯಾಕೆ ಕರಿತಾ ಇದ್ದೀವಿ? ದೇ ಪ್ಲೇ ಅ ವೈಟಲ್ ರೋಲ್ ಇನ್ ದ ಇಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೇಗೆ? ವೆರಿ ಯೂಸ್ಫುಲ್ ಟು ಕ್ಯಾರಿ ಹೆವಿ ಗೂಡ್ಸ್ ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಪ್ಯಾಸೆಂಜರ್ಸ್. ಭಾರವಾದ ಸರಕುಗಳನ್ನ ಮತ್ತು ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನು ಸಾಗಿಸಲು ತುಂಬ ಉಪಯುಕ್ತವಾಗಿವೆ. ಈ ಒಂದೊಂದು ಟ್ರೈನಲ್ಲಿ ಒಂದು 100 ಬಸ್ನಲ್ಲಿ ಹಿಡಿಸುವಷ್ಟು ಜನ ಹಿಡಿಸ್ತಾರೆ. ಅಷ್ಟೊಂದು ಜನರನ್ನು ಇವು ಸಾಗಿಸುತ್ತೆ. ಅದೇ ರೀತಿ ನೀವೇನಾದರೂ ಒಂದು ಲಾರಿಯಲ್ಲಿ ಎಷ್ಟು ಸಾಮಾನು ತೆಗೆದುಕೊಂಡು ಹೋಗೋಕ್ಕಾಗುತ್ತೋ ಅದೇ ಗೂಡ್ಸ್ ರೈಲ್ನಲ್ಲಿ ಅದರ 100 ಪಟ್ಟು ಸಾಮಾನನ್ನು ತೆಗೆದುಕೊಂಡು ಹೋಗುತ್ತೆ. ಇದರಿಂದ
ಕ್ವಾಂಟಿಟಿ ವೈಸ್ ಇದು ಬಹಳಷ್ಟು ಇಂಪಾರ್ಟೆನ್ಸನ್ನು ಹೊಂದಿದೆ. ಬಹಳಷ್ಟು ಜನರಿರ್ಬೋದು, ಬಹಳಷ್ಟು ಸರಕುಗಳಿರ್ಬೋದು, ಎಲ್ಲವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಶಿಫ್ಟ್ ಮಾಡುವಲ್ಲಿ. ಓಕೆ, ಯೂಸ್ಫುಲ್ ಟು ಟ್ರಾವೆಲ್ ಅಟ್ ಲೋ ಕಾಸ್ಟ್. ಓಕೆ, ಕಡಿಮೆ ದರದಲ್ಲಿ ಪ್ರಯಾಣಿಸಲು ಉಪಯುಕ್ತ. ಬಸ್ಸಿನ ಟಿಕೆಟನ್ನು ಹಾಗೆ ರೈಲ್ವೆ ಟಿಕೆಟನ್ನು ಹಾಗೆ ಏರ್ಪೋರ್ಟ್ ಅಥವಾ ಏರ್ಪ್ಲೇನ್ನ ಟಿಕೆಟನ್ನು ಕಂಪೇರ್ ಮಾಡಿ. ಬಸ್ಸಿಗೆ ಕಂಪೇರ್ ಮಾಡಿದ್ರೆ ರೈಲ್ವೇದು ಬಹಳಷ್ಟು ಕಡಿಮೆ ಇರುತ್ತೆ. ಕರೆಕ್ಟ್ ತಾನೇ? ಈಗ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಿನಿಂದ ಹುಬ್ಳಿಗೆ ಹೋಗಬೇಕು ಅಂದ್ಕೊಳ್ಳಿ. ಕರೆಕ್ಟ್, ನಾನು ಬಸ್ಸಿಗೇನಾದರೂ ಹೋದೆ ಅಂದರೆ 800, ಪ್ರೈವೇಟ್ ಬಸ್ಸಲ್ಲಿ 800-900 ಅಂತೂ ಮಿನಿಮಮ್ ಆಗೇ ಆಗುತ್ತೆ. ಅದೇ ನಾನು ಈ ರೈಲ್ವೇದಲ್ಲಿ ಸ್ಲೀಪರ್ನಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗ್ತೇನೆ ಅಂದರೂ 400-300 ಒಳಗೆ ಆಗ್ಬಿಡುತ್ತೆ, 400 ಒಳಗೆ ಆಗ್ಬಿಡುತ್ತೆ. ಈ ರೀತಿಯಾಗಿ ಆಲ್ಮೋಸ್ಟ್ ಹಾಫ್ ಆಗ್ತಾ ಇದೆ ನನ್ನ ಅಮೌಂಟ್. ಲೋ ಕಾಸ್ಟಲ್ಲಿ ಹೋಗ್ಬೋದು. ಯೂಸ್ಫುಲ್ ಟು ಟ್ರಾನ್ಸ್ಪೋರ್ಟ್ ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಪ್ರಾಡಕ್ಟ್ಸ್ ಅಟ್ ಅ ರ್ಯಾಪಿಡ್ ಸ್ಪೀಡ್. ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನ ತ್ವರಿತ ವೇಗದಲ್ಲಿ ಸಾಗಿಸಲು ಉಪಯುಕ್ತ. ಹಾಗೆ ನಾನು ಒಂದು ಹೇಳಿದೆ, ಲೋ ಕಾಸ್ಟ್ ಅಂತ ಹೇಳಿದೆ. ಕಾಸ್ಟ್ ಲೋ ಆಗಿರ್ಬೋದು, ಆದರೆ ಇದರ ಟೈಮ್ನಲ್ಲಿ ಏನಾದರೂ ಕಾಂಪ್ರಮೈಸ್ ಆಗುತ್ತಾ? ಇಲ್ಲ. ನಾನು ಬಸ್ನಲ್ಲಿ ರಾತ್ರಿ ಬಿಟ್ಟರು ಬೆಳಗ್ಗೆ ಹುಬ್ಳಿಗೆ ಹೋಗ್ಬಿಡ್ತೇನೆ. ಹಾಗೆ ಟ್ರೈನಲ್ಲೂ ಸಹ ಅದೇ, ರಾತ್ರಿ ಬಿಟ್ಟರೆ ನಾನು ಬೆಳಗ್ಗೆ ಹುಬ್ಳಿಲಿರ್ತೇನೆ. ಈ ರೀತಿಯಾಗಿ ಕಡಿಮೆ ದರದಲ್ಲೂ ಇದೆ, ಆದರೆ ಟೈಮಿನ ಜೊತೆಗೆ ಅಷ್ಟೊಂದು ದೊಡ್ಡ ಕಾಂಪ್ರಮೈಸ್ ಸಹ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ಭಾರತ ವಿಲೇಜಸ್ನಿಂದ ಏನಾಗುತ್ತೆ? ಅಗ್ರಿಕಲ್ಚರ್ನಿಂದ ಏನು ಮಾರ್ಕೆಟ್ಗೆ ಸಾಗಿಸ್ಬೇಕು, ಅಲ್ಲೂ ಸಹ ಈ ರೈಲ್ವೆ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರನ್ನು ಪ್ಲೇ ಮಾಡುತ್ತೆ. ಆಸಮ್ ಬ್ಲಾಸಮ್ ಯಾಕಂದರೆ ರೋಡು ಮತ್ತು ರೈಲ್ವೆಯನ್ನು ಮುಗಿಸಿದ್ದೇವೆ. ಮೂರನೇದಾಗಿರುವಂತಹದ್ದು ವಾಟರ್ ಟ್ರಾನ್ಸ್ಪೋರ್ಟ್ ಅಥವಾ ಜಲ ಸಾರಿಗೆ. ಭಾರತ 3 ಕಡೆಯಿಂದ ನೀರಿನಿಂದ ಆವೃತವಾಗಿದೆ. ಅದಕ್ಕೆ ಏನಂತ ಕರಿತೇವೆ? ಪೆನಿನ್ಸುಲಾರ್. ಎಸ್, ಕರೆಕ್ಟ್. ಸೊ ಒಂದು ಕಡೆ ಅರಬ್ಬಿ ಸಮುದ್ರ ಇದೆ, ಮತ್ತೊಂದು ಕಡೆ ಬೇ ಆಫ್ ಬೆಂಗಾಲ್ ಇದೆ, ಮತ್ತೊಂದು ಕಡೆ ಹಿಂದೂ ಮಹಾಸಾಗರ ಇದೆ. ಹೀಗಾಗಿ ಈ ಎಲ್ಲ ಇಲ್ಲಿಂದ ಹಿಡಿದು ಇಲ್ಲಿ ತನಕ ವಾಟರ್ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇ ನಾವು ಪೋರ್ಟ್ಸ್ಗಳನ್ನ ಕಾಣಬಹುದು. ಪೋರ್ಟ್ಸ್ ಅಂದರೆ ಬಂದರುಗಳು. ಎಕ್ಸ್ಪೋರ್ಟ್ ಮಾಡಲಿಕ್ಕಿರಬಹುದು, ಇಂಪೋರ್ಟ್ ಮಾಡಲಿಕ್ಕಿರಬಹುದು, ಬೇರೆ ದೇಶದ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಇರಬಹುದು. ಈ ಪೋರ್ಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದರೆ ಮೊದಲಿಗೆ ಮೇಜರ್ ಪೋರ್ಟ್ಸ್ ಆಫ್ ದ ವೆಸ್ಟರ್ನ್ ಕೋಸ್ಟ್, ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡೋದಾದರೆ ಇದು ವೆಸ್ಟರ್ನ್ ಕೋಸ್ಟ್ ಆಗುತ್ತೆ, ಇದು ಈಸ್ಟರ್ನ್ ಕೋಸ್ಟ್ ಆಗುತ್ತೆ. ವೆಸ್ಟ್ ಅಂದ್ಕೊಳ್ಳೆ ಅರೇಬಿಯನ್ ಸಿ, ಈಸ್ಟ್ ಅಂದ್ಕೊಳ್ಳೆ ಬಂಗಾಳ ಕೊಲ್ಲಿ. ಓಕೆ, ಪಶ್ಚಿಮದಲ್ಲಿ ಯಾವುದ್ಯಾವ್ದು ಬರ್ತಾ ಇದೆ? ಮುಖ್ಯವಾಗಿ ಮೊದಲನೇದಾಗಿ ಗುಜರಾತನ್ನು ನೋಡ್ಕೊಳ್ಳೋಣ. ಗುಜರಾತ್ನಲ್ಲಿ ಕಾಂಡ್ಲಾ ಬರ್ತಾ ಇದೆ. ಇಲ್ಲಿ ಕೊಟ್ಟಿರುವಂತಹ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆನ್ಸ್ ಎಕ್ಸಾಮ್ನಲ್ಲಿ ಕೇಳಬಹುದು. ಗಲ್ಫ್ ಆಫ್ ಕಚ್ನಲ್ಲಿ ಯಾವುದು? ಕಾಂಡ್ಲಾ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಯಾವುದು? 2 ಬರ್ತಾ ಇದೆ. ಒಂದು ಮುಂಬೈ ಬರ್ತಾ ಇದೆ, ಮತ್ತೊಂದು ಇತ್ತೀಚೆಗೆ ಆದಂತಹ ನವಶೇವಾ ಬರ್ತಾ ಇದೆ. ಮುಂಬೈ ಇದನ್ನು ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ. ವಿಚ್ ಪೋರ್ಟ್ ಈಸ್ ಕಾಲ್ಡ್ ಗೇಟ್ ವೇ ಆಫ್ ಇಂಡಿಯಾ? ಮುಂಬೈ ಪೋರ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ 1 ಮಾರ್ಕಿಗೆ. ಗೋವಾ, ಮರ್ಮ ಗೋವಾ ಅಲ್ಲಿಯ ಬಂದರಾಗಿದೆ ಗೋವಾದಲ್ಲಿ. ಇಲ್ಲಿ ಎಲ್ಲಿ ಇದೆ ಇದು? ಜುವಾರಿ ಎಸ್ಚುವರಿ ನದಿ ಮುಖದಲ್ಲಿ ಇದು ಇದೆ. ಓಕೆ, ಸೊ ಈ ಇಂಪಾರ್ಟೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಕರ್ನಾಟಕದಲ್ಲಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟನ್ನು ಕಾಣಬಹುದು. ನವಮಂಗಳೂರು ಬಂದರು, ಕೇರಳದಲ್ಲಿ ಕೊಚ್ಚಿ. ಇವು ಇಂಪಾರ್ಟೆಂಟ್ ಆಗಿರುವಂತಹ, ಮೇಜರ್ ಆಗಿರುವಂತಹ ವೆಸ್ಟ್ ಸೈಡ್ನಲ್ಲಿ ಬರುವಂತಹ ಪೋರ್ಟ್ಸ್ಗಳಾಗಿವೆ. ಕೀ ಪಾಯಿಂಟ್ ಗೇಟ್ ವೇ ಆಫ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್. ಮುಂಬೈ. ವೆಸ್ಟನ್ನು ಮುಗಿಸಿದ್ವಿ. ನೆಕ್ಸ್ಟ್ ಇರುವಂಥದ್ದು ಈಸ್ಟ್. ಈಸ್ಟಲ್ಲಿ ಯಾವ್ದು ಬರುತ್ತೆ? ತಮಿಳ್ನಾಡು. ತಮಿಳ್ನಾಡಿನಲ್ಲಿ ಯಾವ್ದು ಬರ್ತಾ ಇದೆ? 2 ಬರ್ತಾ ಇದೆ. ಟ್ಯುಟಿಕಾರಿನ್ ಅಥವಾ ತೂತುಕುಡಿ, ಮತ್ತೊಂದು ಚೆನ್ನೈ ಓಲ್ಡೆಸ್ಟ್ ಪೋರ್ಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. ವಿಚ್ ಇಸ್ ದ ಓಲ್ಡೆಸ್ಟ್ ಪೋರ್ಟ್? ಚೆನ್ನೈ. ಎಲ್ಲಿರುವಂಥದ್ದು? ಈಸ್ಟಲ್ಲಿರುವಂಥದ್ದು.
ಇದು ಆರ್ಟಿಫಿಷಿಯಲ್ ಹಾರ್ಬರ್ ಆಗಿದೆ. ಕೃತಕ ಬಂದರು, ನೈಸರ್ಗಿಕವಾಗಿರುವಂಥದ್ದಲ್ಲ, ಕಟ್ಟಲಾಗಿರುವಂಥದ್ದು, ಕೃತಕವಾಗಿರುವಂಥದ್ದು, ಆರ್ಟಿಫಿಷಿಯಲ್ ಹಾರ್ಬರ್ ಆಗಿರುವಂಥದ್ದು. ಯಾವುದು? ಚೆನ್ನೈ. ಇಂಪಾರ್ಟೆಂಟ್ ಪಾಯಿಂಟ್ಸ್ 2. ಆಂಧ್ರ ಪ್ರದೇಶದಲ್ಲಿ ಯಾವುದು? ವಿಶಾಖಪಟ್ಟಣಂ. ಇದು ನೈಸರ್ಗಿಕ ಬಂದರಾಗಿದೆ, ನ್ಯಾಚುರಲ್ ಪೋರ್ಟ್ ಆಗಿದೆ. ಸೊ ಚೆನ್ನೈದು ಆರ್ಟಿಫಿಷಿಯಲ್, ಅದೇ ವಿಶಾಖಪಟ್ಟಣಂ ನೈಸರ್ಗಿಕ ಆಗಿದೆ. ಒಡಿಶಾದಲ್ಲಿ ಪಾರಾದೀಪ್ ಬರ್ತಾ ಇದೆ. ಒಡಿಶಾ ಅಂದ್ಕೊಳ್ಳಿ ಯಾವ ಪೋರ್ಟ್ ನೆನಪಿಗೆ ಬರಬೇಕು? ಪಾರಾದೀಪ್. ಹಾಗೆ ಇವುಗಳನ್ನ ಮ್ಯಾಪಲ್ಲಿ ಹೇಗೆ ಬರ್ತಾ ಇದೆ ಅಂತ ಮುಂದೆ ಸಹ ಹೇಳ್ಕೊಡ್ತೇನೆ. ವೆಸ್ಟ್ ಬೆಂಗಾಲ್ನಲ್ಲಿ 2 ಬರ್ತಾ ಇದೆ, ಒಂದು ಕೋಲ್ಕತ್ತಾ ಮತ್ತೊಂದು ಹಲ್ದಿಯಾ. ಕೋಲ್ಕತ್ತಾ ನ್ಯಾಚುರಲ್ ಹಾರ್ಬರ್ ಆಗಿದೆ, ವಿಶಾಖಪಟ್ಟಣಂನ ಥರನೇ. ಹಾಗೆ ಇದನ್ನು ಟೀ ಪೋರ್ಟ್ ಆಫ್ ಇಂಡಿಯಾ ಅಥವಾ ಭಾರತದ ಚಹಾ ಬಂದರು ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಲಮ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಟೀ ಪೋರ್ಟ್ ಆಫ್ ಇಂಡಿಯಾ ಯಾವುದು? ಕೋಲ್ಕತ್ತಾ. ಹಲ್ದಿಯಾ ಏನು? ಯಾಕೆ ಕಟ್ಟಿದ್ರು? ಎಸ್, ಎಲ್ಲ ಕಡೆ ಏನು ವಾಹನ ದಟ್ಟಣೆ, ಟ್ರಾಫಿಕ್ ಜಾಮ್ ಅಂತ ಇದ್ವಲ್ಲ, ಇಲ್ಲೂ ಸಹ ಅದೇ ಆಗ್ತಾ ಇತ್ತು. ಹೀಗಾಗಿ ಕೋಲ್ಕತ್ತಾದಲ್ಲಿ ಆಗ್ತಿದ್ದಂತಹ ಜಾಮನ್ನು ಅಥವಾ ಕಂಜೆಷನನ್ನು, ಅದರ ಲೋಡನ್ನು ಕಡಿಮೆ ಮಾಡಲಿಕ್ಕೆ ಹಲ್ದಿಯಾದಲ್ಲಿ ಕಟ್ಟಲಾಗುತ್ತೆ ಒಂದು ಪೋರ್ಟನ್ನು. ಕೋಲ್ಕತ್ತಾ ಪೋರ್ಟ್ ಓವರ್ಕಮ್ ಕಂಜೆಷನ್, ಕೋಲ್ಕತ್ತಾ ಬಂದರಿನ ದಟ್ಟಣೆಯ ಸಮಸ್ಯೆ ನಿವಾರಿಸಲು. ಮತ್ತೊಂದು ಸಲ ಹೇಳ್ತೇನೆ, ಓಲ್ಡೆಸ್ಟ್ ಪೋರ್ಟ್ ಯಾವುದು? ಮನಸ್ಸಲ್ಲಿ ಆನ್ಸರ್ ಮಾಡಿ. ಗೇಟ್ವೇ ಆಫ್ ಇಂಡಿಯಾ ಪೋರ್ಟ್ ಯಾವುದು? ಎಸ್. ಟೀ ಪೋರ್ಟ್ ಆಫ್ ಇಂಡಿಯಾ ಯಾವುದು? ಓಕೆ. ಕೋಲ್ಕತ್ತಾ ಪೋರ್ಟ್ನ ಕಂಜೆಷನ್ ಕಡಿಮೆ ಮಾಡ್ಲಿಕ್ಕೆ ಮಾಡಿದ್ದು ಯಾವುದು? ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ತಾನೆ ಮನಸ್ಸಲ್ಲಿ? ಆಸಮ್. ಸೊ ಹೇಳಿರೋ ಹಾಗೆ ಈ ಮ್ಯಾಪ್ನಲ್ಲಿ ನೀವು ಆನ್ಸರ್ ಮಾಡಬೇಕು. ಸೊ ಮೊದಲಿಗೆ 1, 2, 3 ಇಲ್ಲಿ ಯಾವ ಪೋರ್ಟ್ ಬರ್ತಾ ಇದೆ? ಒಂದನೇದೆಲ್ಲಿದೆ? ಗುಜರಾತ್ನಲ್ಲಿದೆ. ಗುಜರಾತ್ನಲ್ಲಿ ಯಾವ ಪೋರ್ಟ್ ಅಂತ ಹೇಳಿದ್ದೆ? 2, 3 ಎರಡೂ ಸಮೀಪದಲ್ಲಿವೆ, ಮಹಾರಾಷ್ಟ್ರದಲ್ಲಿರೋ ಹಾಗಿದೆ. ಹಾಗಾದರೆ ಯಾವ ಪೋರ್ಟು? ಪಾಸ್ ಮಾಡಿ ಕಮೆಂಟ್ ಮಾಡಿ ಆನ್ಸರನ್ನು. ಓಕೆ, ಪಾಸ್ ಆ್ಯಂಡ್ ಆನ್ಸರ್. 1, 2, 3. ಸೊ ಕಾಂಡ್ಲಾ, ಮುಂಬೈ, ನೌಶೇವಾ. ನೆಕ್ಸ್ಟ್ ಮಾಡಿದಿರ ತಾನೆ 3. 4, 5, 6 ಇಲ್ಲಿ ಯಾವ್ದು ಬರ್ತಾ ಇದೆ? 4, 5, 6. 4 ಎಲ್ಲಿದೆ? 5 ಅಂತೂ ಕರ್ನಾಟಕದಲ್ಲಿರೋ ಹಾಗಿದೆ. 6 ಎಲ್ಲಿದೆ? ಕೆಳಗಿದೆ. ಯಾವುದು? 4, 5, 6 ಕಮೆಂಟ್ ಮಾಡಿ. ಸಿಂಪಲ್ ಆಗಿರುವಂತಹದ್ದು, ವೆಸ್ಟ್ ಸೈಡ್ನಲ್ಲಿ ಇರುವಂತಹದ್ದು. ಪಾಸ್, ಆನ್ಸರ್, ಮತ್ತೆ ಪಾಸನ್ನು ತೆಗಿರಿ. ಮರ್ಮಗೋವ್ ಆಗುತ್ತೆ, ನ್ಯೂ ಮ್ಯಾಂಗ್ಳೂರ್, ನವಮಂಗಳೂರು ಆಗುತ್ತೆ, ನೆಕ್ಸ್ಟು ಕೊಚ್ಚಿ ಆಗುತ್ತೆ. ಓಕೆ, ಇದು ಅರ್ಥ ಆಯಿತು? ನೆಕ್ಸ್ಟ್ 7, 8, 9 ಯಾವುದು? 7, 8, 9 ಸಿಂಪಲ್ ಆಗಿರುವಂತಹದ್ದು, ಈಸ್ಟ್ನಲ್ಲಿರುವಂತಹದ್ದು. ಹಾಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಓಲ್ಡೆಸ್ಟ್ ಪೋರ್ಟ್ ಅಂತ ಎಲ್ಲ ಕರಿತೇವೆ, ಇಲ್ಲೇ ಇರೋದು. ಯಾವುದದು? ಎಸ್, 7 ಟ್ಯುಟಿಕೊರಿನ್ ಆಗುತ್ತೆ, 8 ಚೆನ್ನೈ ಆಗುತ್ತೆ, 9 ವಿಶಾಖಪಟ್ಟಣಂ ಆಗುತ್ತೆ. 10, 11, 12 ಯಾವುದು? ಹತ್ತಿರದಲ್ಲೇ ಇರುವಂತಹದ್ದು 11, 12. 10 ಸ್ವಲ್ಪ ಹತ್ತಿರದಲ್ಲಿದೆ, ಯಾವುದು? ಸಿಂಪಲ್, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬರುವಂತಹದ್ದು. ಕಮೆಂಟ್ ಮಾಡಿ ಬೇಗ. 10, 11, 12 ಯಾವುದು ಅಂತ? ಪಾರಾದೀಪ್ ಇರಬಹುದು, ಹಲ್ದಿಯಾ ಮತ್ತು ಕೋಲ್ಕತ್ತಾ, ಇವು 3 ಇಲ್ಲಿ ಬರ್ತಾ ಇವೆ. ಸೊ ಈ ಮ್ಯಾಪ್ನಲ್ಲಿ ನಾವು ಎಲ್ಲವನ್ನೂ ಸಹ ಕೊಟ್ಟಿದ್ದೇವೆ. ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ಎಲ್ಲರೂ ಅಟೆಂಪ್ಟ್ ಮಾಡಿಲ್ಲ ಅಂದರೆ ಮತ್ತೊಂದು ಸಲ ಅಟೆಂಪ್ಟ್ ಮಾಡಿ. ಓಕೆ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ, ಅದನ್ನು ಮರಿಬೇಡಿ. ಎಕ್ಸಾಮ್ಗೂ ಸಹ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಸಿ ಪೀಸಿ, ಎಲ್ಲರೂ ಆನ್ಸರ್ ಮಾಡಬೇಕು ಕಮೆಂಟ್ ಬಾಕ್ಸ್ನಲ್ಲಿ. ದ ಗೇಟ್ವೇ ಆಫ್ ಇಂಡಿಯಾ ಈಸ್. ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ಮುಂಬೈನಲ್ಲೋ, ದೆಹಲಿಯಲ್ಲೋ, ಕೋಲ್ಕತ್ತಾನೋ, ಚೆನ್ನೈ? ಸಿಂಪಲ್ ಆಗಿರುವಂತಹದ್ದು. ಪಾಸ್ ಆ್ಯಂಡ್ ಆನ್ಸರ್. ಮುಂಬೈನಲ್ಲಿ ಇರುವಂತಹದ್ದು. ನೆಕ್ಸ್ಟ್ ಕಾಂಡ್ಲಾ ಪೋರ್ಟ್ ಎಲ್ಲಿದೆ? ಒಂದು 10 ಸಲ ಹೇಳಿದ್ದೇನೆ. ಎಲ್ಲಿದೆ ಕಾಂಡ್ಲಾ ಪೋರ್ಟು? ಗುಜರಾತೋ, ಒಡಿಸ್ಸಾನೋ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರನೋ? ಪಾಸ್ ಆ್ಯಂಡ್ ಆನ್ಸರ್. ಗುಜರಾತ್ನಲ್ಲಿ ಕಾಂಡ್ಲಾ ಪೋರ್ಟ್ ಇದೆ. ಓಕೆ, ಸೊ ರೋಡ್ ಮುಗೀತು, ರೈಲ್ವೆ ಮುಗೀತು, ವಾಟರ್ ಮುಗೀತು. ನೆಕ್ಸ್ಟ್ ಇರುವಂಥದ್ದು ಯಾವುದು? ಎಸ್, ಏರ್ ಟ್ರಾನ್ಸ್ಪೋರ್ಟ್ ಅಥವಾ ವಾಯು ಸಾರಿಗೆ. ಅದನ್ನು ಸಹ ಇದೇ ರೀತಿ ಎಫಿಷಿಯೆಂಟ್ ವೇನಲ್ಲಿ ಕವರ್ ಮಾಡೋಣ ಬನ್ನಿ. ನೆಕ್ಸ್ಟ್ ಇರುವಂತಹದ್ದು
ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ AAI ಹೇಗೆ ನ್ಯಾಷನಲ್ ಹೈವೇಸ್ಗಳನ್ನ ನೋಡ್ಕೊಳ್ಳಿಕ್ಕೆ ಒಂದು ಅಥಾರಿಟಿ ಇತ್ತು ಅಂತ ಹೇಳ್ತಾ ಇದ್ದೆ ಅಲ್ಲ, ಅದೇ ರೀತಿ ಏರ್ಪೋರ್ಟ್ಸನ್ನು ನೋಡ್ಕೊಳ್ಳಿಕ್ಕೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೇ ಅದರ ಏನಾಗಿದೆ ಲೋಗೋ ಆಗಿದೆ. ಹಾಗಾದರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಟೆಕ್ಸ್ಟ್ ಬುಕ್ನಲ್ಲಿ 1955 ಅಂತ ಕೊಟ್ಟಿದ್ದಾರೆ, ಆದರೆ ಆ್ಯಕ್ಚುಲಲ್ಲಿ ಕರೆಕ್ಟ್ ಆನ್ಸರ್ 1995ದಲ್ಲಿ ಆಯಿತು. ಹೆಡ್ ಕ್ವಾರ್ಟರ್ ಇರೋದು ನಮ್ಮ ದೇಶದ ರಾಜಧಾನಿ ನ್ಯೂ ದೆಹಲಿಯಲ್ಲಿ. 1995ರಲ್ಲಿ ಸ್ಥಾಪನೆ ಮತ್ತು ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಏನು ಮಾಡುತ್ತೆ ಇದು? ಬೇಸಿಕ್ ಫೆಸಿಲಿಟೀಸ್ ಫಾರ್ ಸಿವಿಲಿಯನ್ಸ್ ಫ್ಲೈ ಪ್ರೊವೈಡ್ ಮಾಡುತ್ತೆ. ಭಾರತದಲ್ಲಿ ನಾಗರಿಕ ವಿಮಾನಯಾನಕ್ಕೆ ಅವಶ್ಯಕವಾದ ಮೂಲ ಸೌಕರ್ಯ ನಿರ್ಮಿಸುವ ಮತ್ತು ನಿರ್ವಹಿಸುವ ವ್ಯವಸ್ಥೆಯನ್ನು ಮಾಡುತ್ತೆ. ಯಾವುದೇ ಒಬ್ಬ ಪ್ಯಾಸೆಂಜರ್ ನಾನು ಏರ್ಪೋರ್ಟ್ನಲ್ಲಿ ಫ್ಲೈ ಆಗಬೇಕಂದ್ರೆ ನನಗೆ ಬೇಕಾದಂಥ ಏರ್ಪೋರ್ಟ್ನಲ್ಲಿ ಬೇಕಾದಂಥ ನೆಸೆಸಿಟಿ ಸೌಲಭ್ಯಗಳಿರ್ಬೋದು, ಹಾಗೆ ಏನು ಅವಶ್ಯಕತೆ ಇರುತ್ತೆ ಅದನ್ನು ಇದು ನೋಡಿಕೊಳ್ಳುತ್ತೆ. 24 ಇಂಟರ್ನ್ಯಾಷನಲ್ ಆ್ಯಂಡ್ 103 ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಆರ್ ಬೀಯಿಂಗ್ ಮ್ಯಾನೇಜ್ಡ್. ಸೊ ಟೋಟಲ್ ಆಗಿ 24 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಭಾರತದಲ್ಲಿರುವಂಥದ್ದು, ಹಾಗೆ 103 ಡೊಮೆಸ್ಟಿಕ್ ದೇಶೀಯ ವಿಮಾನ ನಿಲ್ದಾಣಗಳನ್ನ ಇದು ನಿರ್ವಹಿಸುತ್ತದೆ. ಇಂಟರ್ನ್ಯಾಷನಲ್ ಅಂದರೆ ಏನು? ಆ ಏರ್ಪೋರ್ಟ್ನಿಂದ ಬೇರೆ ದೇಶಕ್ಕೆ ನಾವು ಹೋಗಬಹುದು. ಡೊಮೆಸ್ಟಿಕ್ ಅಂದರೆ ಒಂದು ಪ್ರದೇಶದಿಂದ ದೇಶದ ಒಳಗೆ ಹೋಗುವಂಥದ್ದು. ಸೊ ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಎರಡೂ ಏರ್ಪೋರ್ಟ್ಸ್ಗಳನ್ನ ಇದು ನೋಡಿಕೊಳ್ಳುತ್ತೆ. AAI ಗೊತ್ತಾಯ್ತು ತಾನೇ? ಆಸಮ್. ಹಾಗಾದರೆ ಮೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಯಾವುದು ಭಾರತದ್ದು? ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಓಕೆ, ಇಮೇಜ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗೆ ಭಾಳ ಹಿಡಿಸ್ತು. ಫಸ್ಟಿಗೆ ಮುಂಬೈ, ಇದನ್ನು ಏನಂತ ಕರೀತಾರೆ? ಛತ್ರಪತಿ ಶಿವಾಜಿ ಮಹಾರಾಜ್. ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್. ಎಲ್ಲಿದೆ ಮುಂಬೈ? ಮುಂಬೈ ಇಲ್ಲಿದೆ, ಒಂದನೇದು ಮುಂಬೈ. ಓಕೆ, ನೆಕ್ಸ್ಟು ಸೆಕೆಂಡ್ ಏನಿದೆ? ಭಾರತದ ಹಾರ್ಟ್ನಲ್ಲಿ ಉತ್ತರದಲ್ಲಿರುವಂಥದ್ದು DEL ಅಂದರೆ ಏನು? ಡೆಲ್ಲಿ. ಡೆಲ್ಲಿದು ಯಾವುದು? ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೆಸರನ್ನು ಸಹ ನೆನಪಲ್ಲಿಟ್ಕೊಳ್ಳಿ, ಮ್ಯಾಪ್ ವರ್ಕಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೊಟ್ಟರೆ ಯಾವುದು? ಮುಂಬೈದು. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಯಾವುದು? ಡೆಲ್ಲಿದಾಯಿತು. ಕೋಲ್ಕತ್ತಾದ ಯಾವುದು? ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿ ಕೋಲ್ಕತ್ತಾದು ನಾವು ಕಾಣಬಹುದು. ಚೆನ್ನೈ, ಬೆಂಗಳೂರು ಯಾವುದು? ಕೆಂಪೇಗೌಡ. ಎಲ್ಲಿದೆ ಅದು? ದೇವನಹಳ್ಳಿಯಲ್ಲಿದೆ. ಹಾಗೆ ಆರನೇದು ಹೈದರಾಬಾದ್, ರಾಜೀವ್ ಗಾಂಧಿ. ಸೊ ಇಲ್ಲಿ ನೋಡೋದಾದರೆ ಬೆಂಗಳೂರಲ್ಲಿ ಬರುತ್ತೆ ಕೆಂಪೇಗೌಡ, ನಾಲ್ಕನೇದು ಚೆನ್ನೈದು ಬರುತ್ತೆ, ಇಲ್ಲಿ ಹೈದರಾಬಾದ್ ಇದೆ. ಹೈದರಾಬಾದ್ ಯಾವುದು? ರಾಜೀವ್ ಗಾಂಧಿ. ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್. ನೆಕ್ಸ್ಟ್ ಡೆಲ್ಲಿ ಇಂದಿರಾ ಗಾಂಧಿ, ಹೈದರಾಬಾದ್ ರಾಜೀವ್ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾ. ಹಾಗೆ ಶಿವಾಜಿ ಎಲ್ಲಿಯವರು? ಮಹಾರಾಷ್ಟ್ರದವರು. ಸೊ ಮುಂಬೈದಲ್ಲಿ ನೋಡ್ಬೋದು ನಾವು. ಹಾಗೆ ಕೆಂಪೇಗೌಡ ಎಲ್ಲಿಯವರು? ಬೆಂಗಳೂರಿನವರು. ಸೊ ಹೀಗಾಗಿ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಎಲ್ಲಿಯವರು? ಕೋಲ್ಕತ್ತಾದವರು. ಸೊ ಈ ರೀತಿಯಾಗೂ ಸಹ ನೀವು ಪರ್ಸ್ನಾಲಿಟಿ ಮತ್ತು ಸ್ಟೇಟನ್ನು ನೆನಪಲ್ಲಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಇರುವಂಥದ್ದು ಅಹಮದಾಬಾದ್. ಅಹಮದಾಬಾದ ಫೇಮಸ್ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್, ಐರನ್ ಮ್ಯಾನ್. ಇದು ಸಹ ಇಲ್ಲಿ ಕಾಣಬಹುದು. ಗುಜರಾತಲ್ಲಿ ಬರುವಂಥದ್ದು ಅಹಮದಾಬಾದ್ ಆಗುತ್ತೆ. ಮೋಪಾ ಗೋವಾ. ಗೋವಾ ಯಾವುದು? ಮನೋಹರ್ ಲಾಲ್ ಪರಿಕ್ಕರ್. ಸೊ ಅವ್ರದ್ದು ಹೆಸರಿನಲ್ಲಿ ಇಟ್ಟಿದ್ದಾರೆ. ಸೊ ಗೋವಾದ್ದು ನೀವು ಕಾಣಬಹುದು ಇಲ್ಲಿ. ನೆಕ್ಸ್ಟು ಗುವಾಹಟಿ, ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಎಲ್ಲಿ? ಗುವಾಹಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಇರುವಂಥದ್ದು ಲಕ್ನೋ, ಚೌಧರಿ ಚರಣ್ ಸಿಂಗ್, ಉತ್ತರ ಪ್ರದೇಶದಲ್ಲಿ ಬರುತ್ತೆ ಲಕ್ನೋ. ಸೊ ಇಲ್ಲಿ ನೀವು ಕಾಣಬಹುದು. ಹಾಗೆ ನೆಕ್ಸ್ಟ್ ಇರುವಂಥದ್ದು ಯಾವುದು? ಅಯೋಧ್ಯದಲ್ಲಿ ಇತ್ತೀಚೆಗೆ ನಿರ್ಮಿತವಾಗಿರುವಂಥದ್ದು ಮಹರ್ಷಿ ವಾಲ್ಮೀಕಿ. ಅಯೋಧ್ಯ ಅಂದ್ಕೊಳ್ಳೆ ರಾಮಾಯಣ, ರಾಮಾಯಣ ಅಂದ್ಕೊಳ್ಳೆ ವಾಲ್ಮೀಕಿ. ಸೊ ಈ ರೀತಿಯಾಗಲೂ ಸಹ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ಇಲ್ಲಿಗೆ ಬರ್ತಾ ಇದೆ ಅಯೋಧ್ಯ. ಈ ರೀತಿಯಾಗಿ ಟೋಟಲ್ ಮೇಜರ್ ಆಗಿರುವಂಥ 12 ಏರ್ಪೋರ್ಟ್ಸ್ಗಳನ್ನ ಕೊಡಲಾಗಿದೆ. ಮ್ಯಾಪ್ನಲ್ಲೂ ಸಹ ನಾನು ಡಿನೋಟ್ ಮಾಡಿ ತೋರಿಸಿದ್ದೇನೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ಲೇಸ್, ಪರ್ಸ್ನಾಲಿಟಿ, ಸ್ಟೇಟ್ ಈ 3 ಕಾಂಬಿನೇಷನನ್ನು ನೆನಪಲ್ಲಿಟ್ಕೊಂಡ್ರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಮಾಡ್ತೀರಾ ತಾನೇ? ಡೆಫಿನೆಟ್ಲಿ ಮಾಡ್ತೀರಾ. ಆಸಮ್ ಬ್ಲಾಸಮ್. ಯಾಕಂದರೆ ಈ 3 ಸಕ್ಸಸ್ಫುಲಿಯಾಗಿ ಮುಗಿಸಿದ್ದೇವೆ.
ನೆಕ್ಸ್ಟ್ ಇರುವಂತಹದ್ದು ಕಮ್ಯುನಿಕೇಷನ್, ಅದರ ಟೈಪ್ಸ್ ಮತ್ತು ಇಂಪಾರ್ಟೆನ್ಸನ್ನು ನೋಡ್ಕೊಳ್ತೇವೆ. ನೆಕ್ಸ್ಟ್ ಇರುವಂತಹದ್ದು GIS, GPS ಮತ್ತು ರಿಮೋಟ್ ಸೆನ್ಸಿಂಗ್, ಅದನ್ನು ಸಹ ನೋಡೋಣ. ಮೊದಲಿಗೆ ಕಮ್ಯುನಿಕೇಷನನ್ನು ನೋಡೋಣ. ಕಮ್ಯುನಿಕೇಷನ್ ಅಂದರೆ ಏನು? ಸಿಂಪಲ್, ಸಂಪರ್ಕವನ್ನು ಸಾಧಿಸೋದು, ಕನೆಕ್ಟ್ ಆಗೋದು. ದ ಮೆಥಡ್ ಆಫ್ ರೀಚಿಂಗ್ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ at the same time is called mass communication. ಮಾಸ್ ಲೀಡರ್ ಅಂತ ಕೇಳಿರ್ತೀರ. ಅವನು ಮಾಸ್ ಲೀಡರ್, ಇವನು ಮಾಸ್ ಲೀಡರ್ ಅಂದರೆ ಏನು? ಮಾಸ್ ಅಂದರೆ ಬಹಳಷ್ಟು ಜನರನ್ನು, ತನ್ನನ್ನು ಬಹಳಷ್ಟು ಜನರನ್ನು ಸಂಪರ್ಕಿಸುವಂಥ ಸಾಮರ್ಥ್ಯವುಳ್ಳು. ಅದೇ ರೀತಿ ಮಾಸ್ ಕಮ್ಯುನಿಕೇಷನ್ ಅಂದರೂ ಸಹ ಅದೇ, ಲಾರ್ಜ್ ನಂಬರ್ ಆಫ್ ಪೀಪಲನ್ನು ರೀಚ್ ಮಾಡ್ತಾರೆ, ಅದು ಸೇಮ್ ಟೈಮ್ನಲ್ಲಿ ರೀಚ್ ಮಾಡ್ತಾರೆ. ಇದೇ ಮಾಸ್ ಕಮ್ಯುನಿಕೇಷನ್ ಆಗಿದೆ. ಸೊ ಮಾಸ್ ಕಮ್ಯುನಿಕೇಷನ್ ಅಂದ ಕೂಡಲೇ ಏನು ನೆನಪಿಗೆ ಬರ್ತಾ ಇದೆ? ನೆನಪು ಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮವಾಗಿದೆ. ಇಲ್ಲಿ ನೋಡೋದಾದರೆ ಯಾವುದ್ಯಾವುದು ಮೀಡಿಯಾ ಆಗುತ್ತೆ? ಪೋಸ್ಟ್ ಇರ್ಬೋದು, ನ್ಯೂಸ್ ಪೇಪರ್ಸ್ ಇರ್ಬೋದು, ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಸ್ಯಾಟಲೈಟ್ಸ್, ಕಂಪ್ಯೂಟರ್ ನೆಟ್ವರ್ಕ್, ಇಂಟರ್ನೆಟ್, ಇಮೇಲ್, ಮೊಬೈಲ್, ಟೆಲಿಫೋನ್ಸ್ ಎಲ್ಲವೂ ಈ ಮೀಡಿಯಾ ಆಗಿದೆ. ಇವುಗಳ ಮುಖಾಂತರ ಫಾರ್ ಎಕ್ಸಾಂಪಲ್ ಮೊಬೈಲ್ನಿಂದ ಒಂದು ಮೆಸೇಜನ್ನು ನಾನು ಒಂದೇ ಸಲ ಬಹಳಷ್ಟು ಜನರಿಗೆ ಕಳಿಸ್ಬೋದು. ಸೊ ಈ ರೀತಿಯಾಗಿ ಇದು ಸಹ ಒಂದು ಮೀಡಿಯಾ ಆಗುತ್ತೆ ಕಮ್ಯುನಿಕೇಷನ್. ನ್ಯೂಸ್ ಪೇಪರ್ ಇರ್ಬೋದು, ಬಹಳಷ್ಟು ಜನರಿಗೆ ಸಂಪರ್ಕ ಆಗುತ್ತೆ. ಸ್ಯಾಟಲೈಟ್ಸ್ಗಳಿರಬಹುದು, ಇವು ವೆರಿ ಇಂಪಾರ್ಟೆಂಟ್ ಇಂದಿನ ಡೇ ಆ್ಯಂಡ್ ಏಜಲ್ಲಿ. ಸ್ಯಾಟಲೈಟ್ಸ್, ಕಂಪ್ಯೂಟರ್ನ ನೆಟ್ವರ್ಕ್ ಇರ್ಬೋದು. ಸೊ ಈ ರೀತಿಯಾಗಿ ಈ ಎಲ್ಲ ಮಾಧ್ಯಮಗಳು ಏನು ಮಾಡ್ತಾ ಇವೆ? ಸೇಮ್ ಟೈಮ್ನಲ್ಲಿ ಬಹಳಷ್ಟು ಜನರಿಗೆ ರೀಚ್ ಔಟ್ ಆಗ್ತಾ ಇವೆ. ಓಕೆ, ಕಮ್ಯುನಿಕೇಷನ್ ಹಾಗೆ ಮೀಡಿಯಾ ಅರ್ಥ ಆಯಿತು ತಾನೇ? ಅಸ್ಸಾಂ. ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್. ಹಾಗಾದರೆ ಇದರ ಇಂಪಾರ್ಟೆನ್ಸ್ ಏನು? ಲರ್ನ್ ಅಬೌಟ್ ದ ವೇರಿಯಸ್ ಇನ್ಸಿಡೆಂಟ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಯಾವುದೋ ಒಂದು ಪ್ಲೇಸಲ್ಲಿ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಆಗಿರುತ್ತೆ, ಅದರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹೇಗೆ? ಈ ಕಮ್ಯುನಿಕೇಷನ್ನ ಮುಖಾಂತರ. ಯಾವುದೋ ಒಂದು ಬೇರೆ ದೇಶದಲ್ಲಿ ಏನೋ ಒಂದು ಭೂಕಂಪನೋ ಏನೋ ಆಗಿರುತ್ತೆ, ಸುನಾಮಿ, ಅದು ನನಗೆ ಗೊತ್ತಾಗುತ್ತೆ. ಹೇಗೆ? ಈ ಕಮ್ಯುನಿಕೇಷನ್ನ ಮುಖಾಂತರ. ವಿವಿಧ ಸ್ಥಳಗಳಲ್ಲಿ ವಿವಿಧ ಘಟನೆಗಳ ಬಗ್ಗೆ ತಿಳಿಯಿರಿ. ಬಿಕಮ್ ಅವೇರ್ ಆಫ್ ದ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್. ಸರ್ಕಾರದ ನೀತಿಗಳ ಬಗ್ಗೆ ಅರಿವನ್ನು ಮೂಡಿಸುತ್ತೆ. ಹಿಂದಿನ ಕಾಲದಲ್ಲಿ ಗೌರ್ಮೆಂಟ್ ಏನೋ ರೂಲ್ಸ್ ತರ್ತಾ ಇತ್ತು, ಅದು ಜನರನ್ನು ತಲುಪುವುದೇ ಇಲ್ಲಾಗಿತ್ತು. ಯಾಕೆ? ಕಮ್ಯುನಿಕೇಷನ್ ಕರೆಕ್ಟ್ ಇರಲಿಲ್ಲ, ಬಹಳಷ್ಟು ಜನರನ್ನು ಅವರು ಸಂಪರ್ಕಿಸಲು ಆಗ್ತಾ ಇರಲಿಲ್ಲ. ಆದರೆ ಈ ಕಮ್ಯುನಿಕೇಷನ್ನ ಮುಖಾಂತರ ನಮಗೆ ಗೌರ್ಮೆಂಟ್ನ ಪಾಲಿಸೀಸ್ಗಳ ಬಗ್ಗೆ ತಿಳಿಯುತ್ತೆ. ಬೈ ಎಜುಕೇಟಿಂಗ್ ಪೀಪಲ್ ಥ್ರೂ ಮಾಸ್ ಮೀಡಿಯಾ ಅಬೌಟ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಅ ಸ್ಪೀಡಿ ಡೆವಲಪ್ಮೆಂಟಲ್ ಪ್ರೊಸೆಸ್ ಈಸ್ ಪಾಸಿಬಲ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು? ಕೃಷಿ ಇರಬಹುದು, ಕೈಗಾರಿಕೆಗಳಿರಬಹುದು, ಇವುಗಳ ಬಗ್ಗೆ ಜನರಿಗೆ ಶಿಕ್ಷಣವನ್ನು ನೀಡುತ್ತೆ. ಇದರಿಂದ ಅಭಿವೃದ್ಧಿ ಆಗಲು ಸಾಧ್ಯ. ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಕೃಷಿ, ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಆಗಬೇಕು, ಇಂಡಸ್ಟ್ರೀಸ್ ಇಂಪ್ರೂವ್ಮೆಂಟ್ ಆಗಬೇಕು. ಇವೆರಡೂ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಏನಾಗಬೇಕು? ಇಬ್ಬರಿಗೂ ನೆಸೆಸಿಟಿ ಇನ್ಫಾರ್ಮೇಷನ್ ಸಿಗಬೇಕು. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ನ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಮಣ್ಣಿನ ಮಣ್ಣಿನ ಬಗ್ಗೆ, ಸಾಯಿಲಿನ ಬಗ್ಗೆ, ವೆದರ್ನ ಬಗ್ಗೆ ಈ ಕಮ್ಯುನಿಕೇಷನ್ನ ಮುಖಾಂತರ ಒಳ್ಳೆಯ ನಾಲೆಜ್ ಸಿಗುತ್ತೆ. ಇಂಡಸ್ಟ್ರೀಸ್ ಹಾಕ್ತಾ ಇದ್ದೇನೆಂದ್ರೂ ಸಹ ಸ್ಟಾರ್ಟಪ್ ಐಡಿಯಾಸ್ಗಳಿರ್ಬೋದು, ಅದರ ಬಗ್ಗೆ ಐಡಿಯಾಸ್ ಸಿಗುತ್ತೆ. ಈ ರೀತಿಯಾಗಿ ಇದು ಒಂದು ವೆರಿ ವೆರಿ ಇಂಪಾರ್ಟೆನ್ಸ್ ಆಗಿದೆ ಕಮ್ಯುನಿಕೇಷನ್ ಅನ್ನೋದು. ಅದರ ಜೊತೆಗೆ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯದ ಮೂಲಭೂತ ಅವಶ್ಯಕತೆ ಆಗಿದೆ. ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಹಾಗಾದರೆ ಈ ಕಮ್ಯುನಿಕೇಷನ್ ಇಲ್ಲದೆ ಆ ಬಿಸ್ನೆಸ್ ಮಾಡಲಿಕ್ಕೆ ಆಗತ್ತಾ? ಖಂಡಿತವಾಗಿಯೂ ಇಲ್ಲ. ಫಾರ್ ಎಕ್ಸಾಂಪಲ್ ನೀವೇ ಏನೋ ಒಂದು ಬಟ್ಟೆ ಅಂಗಡಿ ಹಾಕ್ತಾ ಇದ್ದೀರಾ ಅಂದರೆ ಏನು ಮಾಡ್ತೀರಾ? ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಡ್ತೀರಾ ಬಟ್ಟೆ ಅಂಗಡಿಯ ಬಗ್ಗೆ, ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟನ್ನು ಹಾಕ್ತೀರಾ ಈ ರೀತಿ, ಅಥವಾ ನ್ಯೂಸ್ ಪೇಪರ್ನಲ್ಲಿ ಒಂದು ಆ್ಯಡನ್ನು ಕೊಡ್ತೀರಾ ದೀಪಾವಳಿ ಸಮಯದಲ್ಲಿ. ಈ ರೀತಿಯಾಗಿ ನೀವು ಜನರನ್ನು ಸಂಪರ್ಕಿಸ್ತಾ ಇದ್ದೀರಾ. ಅದರಲ್ಲೂ ಸಹ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟು ಸ್ಟ್ರೆಂಥನ್ ದ ಯುನಿಟಿ, ಇಂಟಿಗ್ರೇಷನ್ ಆ್ಯಂಡ್ ಸ್ಟೆಬಿಲಿಟಿ ಇನ್ ದ ಕಂಟ್ರಿ. ದೇಶದಲ್ಲಿ ಏಕತೆ, ಏಕೀಕರಣ ಮತ್ತು ಸ್ಥಿರತೆಯನ್ನು ಬಲಪಡಿಸಲು.
ನ್ಯೂಸ್ ಪೇಪರ್ಸ್ ಇರ್ಬೋದು, ಬೇರೆ ಬೇರೆ ಮೀಡಿಯಾಸ್ ಇರಬಹುದು, ಬೇರೆ ಬೇರೆ ಮಾಧ್ಯಮಗಳು ಏನು ಮಾಡುತ್ತೆ, ನಮ್ಮನ್ನೆಲ್ಲ ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವುದೋ ಇನ್ಫಾರ್ಮೇಷನ್ ನಮ್ಮನ್ನೆಲ್ಲ ಕೂಡಿಸುತ್ತೆ. ಈ ರೀತಿಯಾಗಿ ಒಂದು ದೇಶವನ್ನು ಏನಿದೆಯೋ ನಮ್ಮ ಇಂದಿನ ದೇಶ ಅದು ಆಗಲಿಕ್ಕೆ ಈ ಕಮ್ಯುನಿಕೇಷನ್ ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್ ಆಗಿದೆ. ಓಕೆ ಮಕ್ಕಳೇ, ಹಾಗಾದರೆ ಮುಂದೆ ಹೋಗೋಣವಾ? ಆಸಮ್ ಬ್ಲಾಸಮ್, ಯಾಕಂದರೆ ಇದನ್ನು ಸಹ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು GIS, GPS ಮತ್ತು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ, ಅದನ್ನೂ ಸಹ ಇಷ್ಟೇ ಎಫಿಷಿಯೆಂಟ್ ವೇದಲ್ಲಿ ಡಿಸ್ಕಸ್ ಮಾಡಿಬಿಡೋಣ. ಏನಂತೀರಾ? ಎಸ್. ಓಕೆ, ಇದರಲ್ಲಿ ಬಹಳಷ್ಟು ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಬಟ್ ಇದರ ಆ್ಯಕ್ಚುಯಲ್ ಮೀನಿಂಗ್ ತಿಳ್ಕೊಂಡ್ರೆ ಯಾರೂ ಕನ್ಫ್ಯೂಷನ್ ಮಾಡ್ಕೊಳ್ಳಲ್ಲ. ಸೊ ಕರೆಕ್ಟಾಗಿ ಗಮನವಿಟ್ಟು ಕೇಳಿ. ತಿಳಿಲಿಲ್ಲ ಅಂದರೆ ಮತ್ತೊಂದು ಸಲ ಬ್ಯಾಕ್ ಹೋಗಿ ಬಂದು ಕೇಳಿ. ಓಕೆ, ಡನ್ನ ಡೀಲು? ಆಸಮ್. ಮೊದಲನೇದು GIS. ಇದರ ಫುಲ್ ಫಾರ್ಮ್ ಏನು? ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಹೆಸರಲ್ಲೇ ಅದರ ಪೂರ್ತಿ ಉತ್ತರ ಇರುತ್ತೆ. ಜಿಯೋಗ್ರಾಫಿಕಲ್ ಅಂದ್ರೇನು? ಜಿಯೋಗ್ರಫಿ ಅಂತ ಗೊತ್ತೇ ಇದೆ ನಿಮಗೆ. ಇನ್ಫಾರ್ಮೇಷನನ್ನು ಕೊಡ್ತಾ ಇದೆ ಇದರ ಬಗ್ಗೆ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ಇದು ಏನು ಮಾಡುತ್ತೆ? ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುತ್ತೆ, ಅದನ್ನು ಯೂಸ್ ಮಾಡಲಿಕ್ಕೆ ಎನೇಬಲ್ ಮಾಡುತ್ತೆ, ಯೂಸ್ ಮಾಡುತ್ತೆ, ಮಾಡಿಫೈ ಮಾಡುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಶೋಸ್ ದ ಡೇಟಾ ಆಫ್ ದ ಅರ್ತ್ ಸರ್ಫೇಸ್. ಅರ್ಥಿನ ಸರ್ಫೇಸ್ನ ಡೇಟಾವನ್ನು ಇದು ಶೋ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ, ಕನ್ನಡದಲ್ಲಿ ಒಂದು ಸಲ ಓದ್ಬಿಡ್ತೇನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಪೃಥ್ವಿಯ ಮೇಲ್ಮೇನ ಮಾಹಿತಿಯನ್ನು ಕಲೆ ಹಾಕುವ, ಸಂಗ್ರಹಿಸುವ, ಬಳಕೆ ಮಾಡುವ, ಮಾರ್ಪಡಿಸುವ ಹಾಗೂ ತೋರಿಸುವ ವ್ಯವಸ್ಥೆಯಾಗಿದೆ. ಇಲ್ಲಿ ನೀವು ಕಾಣಬಹುದಾಗಿದೆ ಹೇಗೆ ಅರ್ತ್ನ ಸರ್ಫೇಸ್ನ ಲೇಯರ್ಡ್ ಅದೊಂದು ಗೊತ್ತಾಗ್ತಾ ಇದೆ. ಹಾಗೆ ಕಸ್ಟಮರ್, ಸ್ಟ್ರೀಟ್, ಪಾರ್ಸಲ್ಸ್, ಎಲಿವೇಶನ್, ಇಲ್ಲಿ ಒಂದು ಪೂರ್ತಿ ರಿಯಲ್ ವರ್ಲ್ಡ್ನ ಒಂದು GIS ಸಿಸ್ಟಮನ್ನು ಕಾಣಬಹುದು. GIS ಅಂದ ಕೂಡಲೇ ಏನು ನೆನಪಿಗೆ ಬರಬೇಕು? ಇನ್ಫಾರ್ಮೇಷನ್ ಅಥವಾ ಡೇಟಾವನ್ನು ಇದು ಮಾಡಿಫೈ ಮಾಡುತ್ತೆ ಅನ್ನೋ ಒಂದು ಪಾಯಿಂಟ್ ನಿಮ್ಮ ನೆನಪಿಗೆ ಬರಬೇಕು. ಯಾವ ಡೇಟಾ ಇರಬಹುದು? ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ನ ಡೇಟಾ. ಸೊ GIS ಅಂದ ಕೂಡಲೇ ಕೀವರ್ಡ್ ಏನಾಗತ್ತೆ? ಮಾಡಿಫೈ ಆಗತ್ತೆ, ಡೇಟಾ ಕೀವರ್ಡ್ ಆಗುತ್ತೆ. ಮಾಡಿಫೈ ಮತ್ತು ಡೇಟಾ ಇದು ಎರಡು ಇಂಪಾರ್ಟೆಂಟ್ ಕೀವರ್ಡ್ ಆಗುತ್ತೆ. ನೆಕ್ಸ್ಟ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS. ಓಕೆ, ನೀವೆಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ, ರ್ಯಾಪಿಡೋ, ಓಲಾ, ಊಬರ್ ಯಾವುದೇ ಸಿಸ್ಟಮ್ ತಗೊಳ್ಳಿ, ಗೂಗಲ್ ಮ್ಯಾಪ್ಸನ್ನು ತೆಗೆದುಕೊಳ್ಳಿ, ಎಲ್ಲವೂ ವರ್ಕ್ ಆಗೋದು ಈ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಮೇಲೆಯೇ. ಸೊ ಇಲ್ಲಿ ಏನಾಗ್ತಾ ಇದೆ? GPS ನಾನು ನನ್ನ ಮೊಬೈಲ್ನಲ್ಲಿ ನನ್ನ ರಿಯಲ್ ಟೈಮ್ ಲೊಕೇಶನನ್ನು ಶೇರ್ ಮಾಡ್ತೇನೆ. ನಾನು ಎಲ್ಲೇ ಹೋದರೂ ಆ ಲೊಕೇಶನ್ ಸಹ ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟ್ ತಾನೇ? ಯಾವುದೋ ಒಂದು ಗಾಡಿ ನನ್ನ ಹತ್ರ ಬರ್ತಾ ಇದೆ ಅಂದರೆ ಲೊಕೇಶನಲ್ಲಿ ನೋಡ್ತಾ ಇರ್ತೇನೆ, ಎಲ್ಲಿದೆ ಗಾಡಿ, ಎಲ್ಲಿದೆ ಗಾಡಿ ಅಂತ. ಈ ರೀತಿಯಾಗಿ ಇಲ್ಲೂ ಸಹ ಅಪ್ಡೇಟ್ ಆಗ್ತಾ ಇರುತ್ತೆ. ಇಂಡಿಕೇಟ್ಸ್ ದ ಲೊಕೇಶನ್ ಆಫ್ ಅ ಸ್ಟೇಷನರಿ ಆರ್ ಮೂವಿಂಗ್ ಆಬ್ಜೆಕ್ಟ್ ಆರ್ ಪರ್ಸನ್ ಬೈ ಪಾಯಿಂಟಿಂಗ್ ಔಟ್ ದ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಆ್ಯಂಡ್ ಹೈಟ್ ಅಬೌವ್ ದ ಸೀ ಲೆವೆಲ್. ಸಿಂಪಲ್ ಇದೆ, ಇಂಡಿಕೇಟ್ ಮಾಡುತ್ತೆ. ಏನನ್ನು ಇಂಡಿಕೇಟ್ ಮಾಡುತ್ತೆ? ಲೊಕೇಶನನ್ನು ಇಂಡಿಕೇಟ್ ಮಾಡುತ್ತೆ. ಕೇವಲ ಒಂದು ಫಿಕ್ಸ್ಡ್ ಲೊಕೇಶನ್ ಇಂಡಿಕೇಟ್ ಮಾಡುತ್ತಾ? ಇಲ್ಲ, ಅವರು ಮೂವ್ ಆಗ್ತಾ ಇದ್ದೂ ಸಹ ಅದು ಇಂಡಿಕೇಟ್ ಮಾಡುತ್ತೆ. ಆಬ್ಜೆಕ್ಟ್ ಇರ್ಬೋದು, ಜನ ಇರಬಹುದು, ಇಬ್ಬರದು. ಹೇಗೆ ಇದು ಇಂಡಿಕೇಟ್ ಮಾಡುತ್ತೆ? ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಮತ್ತು ಹೈಟ್ ಅಬೌವ್ ದ ಸೀ ಲೆವೆಲ್, ಈ 3 ಪಾಯಿಂಟ್ಸ್ಗಳನ್ನ ಕೊಡೋ ಮುಖಾಂತರ ಅವರ ರಿಯಲ್ ಟೈಮ್ ಲೊಕೇಶನ್ ನಮ್ಗೆ ತೋರಿಸುತ್ತೆ. ಲ್ಯಾಟಿಟ್ಯೂಡ್ ಅಂದರೆ ಏನು? ಇಮ್ಯಾಜಿನರಿ ಇರುವಂಥದ್ದು. ಲಾಂಗಿಟ್ಯೂಡು ಸಹ ಇಮ್ಯಾಜಿನರಿ, ರೇಖಾಂಶ, ಅಕ್ಷಾಂಶಗಳು. ಹಾಗೆ ಸಮುದ್ರ ಮಟ್ಟದಿಂದ ಎಷ್ಟೊಂದು ಎತ್ತರದಲ್ಲಿದ್ದಾರೆ. ಈ 3 ಪಾಯಿಂಟ್ಸ್ಗಳನ್ನ ಡಿನೋಟ್ ಮಾಡಿ ಅದು ನಮಗೆ ಎಕ್ಸಾಕ್ಟ್ ಲೊಕೇಶನನ್ನು ಕೊಡುತ್ತೆ. ಭೂಮೇಲ್ಮೇಲಿನ ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಹಾಗೂ ಎತ್ತರವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸುವುದುಂಟು. ಸೊ ಇಲ್ಲಿ ನೀವು ನೋಡ್ಬೋದು ಏನಿದೆ, ಕಾರಲ್ಲಿ ಹೋಗ್ತಾ ಇದ್ದಾರೆ, ಮುಂದೆ GPS ಆನ್ ಇದೆ. ಸೊ ಈ ರೀತಿಯಾಗಿ
GPS ಹೆಸರಿನಲ್ಲೇ ಇದೆ, ಪೊಸಿಷನ್, ರಿಯಲ್ ಟೈಮ್ ಪೊಸಿಷನ್. GIS ಐ ಅಂದ್ರೇನು, ಇನ್ಫಾರ್ಮೇಷನನ್ನು ಕೊಡುತ್ತೆ, ಭೂಮಿಯ ಅರ್ತ್ನ ಸರ್ಫೇಸ್ದು ಮಾಡಿಫೈ ಮಾಡುತ್ತೆ. ಇಲ್ಲಿ ರಿಯಲ್ ಟೈಮ್. ಸೊ ಇವು ಡಿಫ್ರೆನ್ಸಸ್ ಆಗಿವೆ. ಸೊ GIS ಮತ್ತು GPS ಇವುಗಳ ಮಧ್ಯೆ ನೀವು ಕನ್ಫ್ಯೂಷನನ್ನು ಮಾಡ್ಕೊಳ್ಬೇಡಿ. ಐ ಇನ್ಫಾರ್ಮೇಷನ್, P ಪೊಸಿಷನ್, ರಿಯಲ್ ಟೈಮ್ ಪೊಸಿಷನ್ ಮಾಡಿಫೈಸ್ ದ ಇನ್ಫಾರ್ಮೇಷನ್. ಈ ರೀತಿಯಾಗೂ ಸಹ ನೆನಪಲ್ಲಿಟ್ಕೊಳ್ಳಿ. ಇಟ್ಕೊಳ್ತೀರಾ ತಾನೇ? ಯಾರು ಎಕ್ಸಾಮಲ್ಲಿ ತಪ್ಪಾಗಿ ಬರೆಯಲ್ಲ ತಾನೇ? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಥರ್ಡ್ ಇರುವಂತಹದ್ದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ, ದೂರ ಸಂವೇದಿ ತಂತ್ರಜ್ಞಾನ. ಏನಿದೆ? ಗ್ಯಾದರ್ಸ್ ಇನ್ಫಾರ್ಮೇಷನ್ ಅಬೌಟ್ ಡಿಸ್ಟೆನ್ಸ್ ವಿದೌಟ್ ಫಿಸಿಕಲಿ ಟಚಿಂಗ್ ದ ಆಬ್ಜೆಕ್ಟ್ಸ್. ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ರಿಮೋಟ್ ವರ್ಕ್ ಮಾಡೋದು ಅಂತ ಕೇಳಿರ್ತೀರ. ಹಾಗಂದ್ರೆ ಏನು? ಡೈರೆಕ್ಟಾಗಿ ವರ್ಕ್ ಪ್ಲೇಸ್ಗೆ ಹೋಗದೆ ದೂರದಿಂದಲೇ ಮಾಡೋದು. ಇಲ್ಲೂ ಸಹ ಅದೇ ಆಗ್ತಾ ಇದೆ. ರಿಮೋಟ್ ಸೆನ್ಸ್ ಮಾಡಿ ಇದು ವರ್ಕ್ ಮಾಡ್ತಾ ಇದೆ. ವಿದೌಟ್ ಫಿಸಿಕಲಿ ಟಚಿಂಗ್ ದ ಆಬ್ಜೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಸ್ಯಾಟಲೈಟ್ ಇವುಗಳ ಹೆಲ್ಪನ್ನೆಲ್ಲ ಇದು ಪಡ್ಕೊಳ್ಳುತ್ತೆ. ಹೀಗಾಗಿ ಇದು ಡೈರೆಕ್ಟಾಗಿ ಆ ಲೊಕೇಶನ್ಗೆ ಹೋಗಲ್ಲ, ಬದಲಾಗಿ ಆಲ್ರೆಡಿ ಏನು ಅವೈಲೇಬಲ್ ಇದೆ ಇನ್ಫಾರ್ಮೇಷನ್ನು, ಫಾರ್ ಎಕ್ಸಾಂಪಲ್ GPS ಇರ್ಬೋದು, GIS ಇರ್ಬೋದು, ಇವುಗಳಿಂದ ಏನು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆಯೋ ಅದನ್ನು ಇದು ಉಪಯೋಗಿಸಿಕೊಳ್ಳುತ್ತೆ. ಅದರಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುತ್ತೆ. ಟಚ್ ಮಾಡಲ್ಲ. ರಿಮೋಟ್ ಅಂದ ಕೂಡಲೇ ಏನು ನೆನಪಿಗೆ ಬರಬೇಕು? ಟಚ್ ಮಾಡಲ್ಲ, ಆದರೂ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುತ್ತೆ. ಸೊ ಇದೇ ವಸ್ತುಗಳನ್ನ ಭೌತಿಕವಾಗಿ ಸ್ಪರ್ಶಿಸದೆ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆ ಆಗಿದೆ. ಕ್ಲಿಯರ್ ಆಗಿ ನಿಮಗೆ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೇನೆ. GIS ಇನ್ಫಾರ್ಮೇಷನ್, GPS ಪೊಸಿಷನ್, ಮತ್ತೊಂದು ರಿಮೋಟ್ ಸೆನ್ಸಿಂಗ್, ರಿಮೋಟ್ ವಿದೌಟ್ ಟಚಿಂಗ್. ಕೂಲ್, ಅಂಡರ್ಸ್ಟುಡ್? ಹಾಗಾದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ವಿಡಿಯೋವನ್ನು ಡೆಫಿನೆಟ್ ಆಗಿ ಲೈಕ್ ಮಾಡಿ. ಹಾಗಾದರೆ ಇವುಗಳ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದೆ. ಏನದು? GIS ಮೊದಲಿಗೆ ಎಲ್ಲಿ ಸ್ಟಾರ್ಟ್ ಆಯಿತು? ಕೆನಡಾದಲ್ಲಿ ಸ್ಟಾರ್ಟ್ ಆಯಿತು. 1 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸಾಫ್ಟ್ವೇರ್, ಯಾವ್ಯಾವ ಸಾಫ್ಟ್ವೇರ್ ಇದೆ ಆಲ್ರೆಡಿ ಹೇಳಿದ್ದೇನೆ. ಇದು ಏನು ಮಾಡುತ್ತೆ? ಮಾಡಿಫೈ ಮಾಡುತ್ತೆ. ಹೀಗಾಗಿ ಮ್ಯಾಪ್ ಕನ್ಸ್ಟ್ರಕ್ಟಿಂಗ್ ಟೆಕ್ನಾಲಜಿ ಇರ್ಬೋದು, ಆರ್ಕ್-ಇನ್ಫೋ, ಆಟೋಕ್ಯಾಡ್, ಇದನ್ನು ಬಹಳಷ್ಟು ಆರ್ಕಿಟೆಕ್ಚರಲ್ಲೆಲ್ಲ ಉಪಯೋಗಿಸ್ತಾರೆ. ಮ್ಯಾಪ್-ಇನ್ಫೋ, ಈ ಎಲ್ಲ ಕಡೆ ನಾವು GISನ ಸಾಫ್ಟ್ವೇರ್ಸ್ಗಳು ಕಾಣಬಹುದು. ಸೊ ಇವೆಲ್ಲವೂ ಸಾಫ್ಟ್ವೇರ್ಸ್ಗಳಾಗಿವೆ. ಹಾಗೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಇದನ್ನು ಪಾತ್ ಫೈಂಡರ್ ಅಥವಾ ಮಾರ್ಗಸೂಚಿ ಅಂತ ಸಹ ಕರೀತಾರೆ. ಆಲ್ರೆಡಿ ಹೇಳಿದ್ದೇನೆ. ಇದೇನು ಮಾಡುತ್ತೆ? ನಮಗೆ ರಿಯಲ್ ಟೈಮ್ ಲೊಕೇಶನನ್ನು ಕೊಡುತ್ತೆ. ಹೀಗಾಗಿ ಇದು ಪಾತ್ ಫೈಂಡರ್ ಆಗಿದೆ. ಇದು ಭಾರತದಲ್ಲಿ ಈ ಸಿಸ್ಟಮ್ಗೆ ನಾವಿಕ್ ಅಂತ ಕರೀತಾರೆ. ಭಾರತ 7 ಸ್ಯಾಟಲೈಟ್ಸ್ಗಳನ್ನ ಲಾಂಚ್ ಮಾಡಿದೆ. ಆ ಲಾಂಚ್ ಮಾಡಿರುವಂಥ ಸ್ಯಾಟಲೈಟ್ಸ್ಗಳೇ ಈ GPS ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಆ ಪೂರ್ತಿ ಒಂದು ಸಿಸ್ಟಮನ್ನು ನಾವಿಕ್ ಅಂತ ನಾವು ಕರಿತೇವೆ. ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ 1 ಮಾರ್ಕಿಗೆ. ಓಕೆ, ನಾವಿಕ್ 7 ಇವು ನೆನಪಲ್ಲಿ ಇಟ್ಕೊಳ್ಬೇಕು ಇವು. ಹಾಗಾದರೆ ಇಲ್ಲಿ ತನಕ ಅವು ಏನು ಅಂತ ತಿಳ್ಕೊಂಡ್ವಿ. ಓಕೆ, ಹಾಗಾದರೆ ಇವು ಹೇಗೆ ಕೆಲಸ ಮಾಡುತ್ತೆ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ? ವರ್ಕ್ಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಸೆಂಟ್ ಬೈ ದ ಸ್ಯಾಟಲೈಟ್ಸ್ ಆ್ಯಂಡ್ ಯೂಸಿಂಗ್ ಎನಿ ಇಂಡಿವಿಜುವಲ್ಸ್ ರಿಸೀವರ್ ಸೆಟ್ ಆನ್ ದ ಅರ್ತ್ ಸರ್ಫೇಸ್. ಸಿಂಪಲ್, ಹೇಗೆ ನಮ್ಮ ಮ್ಯಾಪ್ ವರ್ಕ್ ಮಾಡುತ್ತೆ? ಮ್ಯಾಪಿಗೆ ಸ್ಯಾಟಲೈಟ್ ಇರುತ್ತಲ್ಲ, ಅದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ, ರಿಯಲ್ ಟೈಮ್ ಲೊಕೇಶನ್ ಎಲ್ಲ ಸಿಗುತ್ತೆ. ಅದು ನಮ್ಮ ಮೊಬೈಲಲ್ಲಿ ಬರುತ್ತೆ, ರಿಸೀವರ್ ನಾವು. ಸೊ ಅದರ ಮುಖಾಂತರ ಇದು ಕೆಲಸ ಮಾಡುತ್ತೆ. ಕೃತಕ ಉಪಗ್ರಹಗಳು ಕಳಿಸುವ ಮಾಹಿತಿ ಹಾಗೂ ಭೂಮೇಲ್ಮೆಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ಗಳಿಂದ ಕಾರ್ಯನಿರ್ವಹಿಸಲ್ಪಡುವುದು. ಸ್ಯಾಟಲೈಟ್ ಮತ್ತು ರಿಸೀವರ್ ಇವೆರಡು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮಿಗೆ. ಅದೇ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿಗೆ ಏನು? ಏರಿಯಲ್ ಆ್ಯಂಡ್ ಸ್ಯಾಟಲೈಟ್ ಫೋಟೋಸ್, ವೈಮಾನಿಕ ಹಾಗೂ ಉಪಗ್ರಹಗಳಿಂದ
ಪಡೆದ ಚಿತ್ರಗಳು. ಆಲ್ರೆಡಿ ಹೇಳಿರೋ ಹಾಗೆ ರಿಮೋಟ್ ಸೆನ್ಸಿಂಗ್ ಏನು ಮಾಡುತ್ತೆ, ಇದು ಡೈರೆಕ್ಟಾಗಿ ಹೋಗಿ ಟಚ್ ಮಾಡಲ್ಲ. ಹೀಗಾಗಿ ರಿಸೀವರ್ ಏನು ಬೇಕಾಗಿಲ್ಲ, ಜಸ್ಟ್ ಇಮೇಜಸ್ ಇದ್ದರೆ ಸಾಕು. ಏರಿಯಲ್ ಮತ್ತು ಸ್ಯಾಟಲೈಟ್ ಇಮೇಜಸ್ಗಳಿದ್ದರೆ ಇದು ತನ್ನ ಕೆಲಸವನ್ನು ಮಾಡುತ್ತೆ, ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೊ ಇದು ಕೆಲಸ ನಿರ್ವಹಿಸಬೇಕಂದ್ರೆ ಈ ಸ್ಯಾಟಲೈಟ್ಸ್ಗಳು ಬೇಕೇ ಬೇಕು. ಯಾಕೆ, ಈ ಸ್ಯಾಟಲೈಟ್ಸ್ನ ಇಮೇಜಸ್ ಇಲ್ಲ ಅಂದರೆ ಇದು ಕೆಲಸ ಮಾಡಲಿಕ್ಕೆ ಆಗಲ್ಲ. ಕೂಲ್, ಅರ್ಥ ಆಯಿತು ತಾನೆ? ವೈಮಾನಿಕ ಮತ್ತು ಉಪಗ್ರಹಗಳಿಂದ ಪಡೆದ ಚಿತ್ರಗಳು. ಓಕೆ, ವಾಟ್, ಹೌ ತಿಳ್ಕೊಂಡ್ವಿ. ನೆಕ್ಸ್ಟ್ ಇರುವಂಥದ್ದು ಅದರ ಯೂಸಸ್ಗಳು, ಎಲ್ಲಿ ಅದನ್ನು ನಾವು ಕಾಣ್ತೇವೆ. GIS ಸಿಸ್ಟಮ್. GISನ ಫುಲ್ ಫಾರ್ಮ್ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. GISನ ಫುಲ್ ಫಾರ್ಮ್ ಓಕೆ ತಿಳಿಸ್ತಿದ್ರೆ ತಾನೆ? ಪಾಸ್ ಆ್ಯಂಡ್ ಆನ್ಸರ್. ಅಕ್ಯುರೇಟ್ ಮ್ಯಾಪ್ಸ್ಗಳನ್ನ ಕೊಡುತ್ತೆ. ಕೂಲ್. ವೆದರ್ ಪ್ರಿಡಿಕ್ಷನ್ಸ್ಗಳನ್ನ ಮಾಡುತ್ತೆ. ನಾವೇನು ಇನ್ಫಾರ್ಮೇಷನ್ನ ಕೊಟ್ಟಿರ್ತೇವೋ ಅದನ್ನು ಅದು ಮಾಡಿಫೈ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ಹೀಗಾಗಿ ಇಲ್ಲಿ ಪ್ರೆಡಿಕ್ಷನನ್ನು ನಾವು ಕಾಣಬಹುದಾಗಿದೆ. ಮ್ಯಾಪ್ಸನ್ನು ಇನ್ನೂ ಅಕ್ಯುರೇಟಾಗಿ ಮಾಡುತ್ತೆ ಇದು. ಈಸಿ ಅನಾಲಿಸಿಸ್ ಆ್ಯಂಡ್ ಮಾಡಿಫಿಕೇಷನ್. ಮೇಜರ್ ಇದು ಅನಾಲಿಸಿಸ್ ಮಾಡುತ್ತೆ. ಇಲ್ಲಿ ನೀವು ಕಾಣಬಹುದು ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಸಾಫ್ಟ್ವೇರ್ನ ಮುಖಾಂತರ ಇದು ಅನಲೈಸ್ ಮಾಡ್ತಾ ಇದೆ, ಮಾಡಿಫೈ ಮಾಡ್ತಾ ಇದೆ ಡೇಟಾವನ್ನು. ಈಸಿ ಟು ಕ್ರಿಯೇಟ್ ಆ್ಯಂಡ್ ಮಾಡಿಫೈ ಮ್ಯಾಪ್ಸ್. ನಕ್ಷೆಗಳನ್ನ ರಚಿಸಲು ಮತ್ತು ಮಾರ್ಪಡಿಸಲು ಇದು ಸುಲಭವಾಗಿದೆ. ಇದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುತ್ತೆ, ಅದಾದ ಮೇಲೆ ಮಾಡಿಫೈ ಮಾಡುತ್ತೆ. ಈ ಥರ ಮಾಡಿಫೈ ಮಾಡಲಿಕ್ಕೆ ಇದು ಸಾಫ್ಟ್ವೇರ್ಗಳ ಸಹಾಯವನ್ನು ಪಡೆದುಕೊಳ್ಳುತ್ತೆ. ಈ ರೀತಿಯಾಗಿ ಈ ಒಂದು ಪೂರ್ತಿ ಸಿಸ್ಟಮ್ ಏನಾಗಿದೆ ಎಫಿಷಿಯೆಂಟ್ ಆಗುತ್ತೆ. ಯಾಕೆ? ಸಾಫ್ಟ್ವೇರ್ಸ್ಗಳಿಂದ ವೆದರ್ ಪ್ರಿಡಿಕ್ಷನ್ ಇರ್ಬೋದು, ಬೇರೆ ಬೇರೆ ಡೇಟಾ ಮಾಡಿಫೈ ಇರ್ಬೋದು, ಮ್ಯಾಪ್ಸ್ ಇರ್ಬೋದು, ಹೊಸದಾಗಿ ಕ್ರಿಯೇಟ್ ಮಾಡೋದು, ಎಲ್ಲವನ್ನೂ ಮಾಡಲಿಕ್ಕೆ ಆಗುತ್ತೆ. ಸೊ GIS ಅರ್ಥ ಆಯಿತು ಅಂದ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಎಸ್. ನೆಕ್ಸ್ಟ್ ಇರುವಂತಹದ್ದು GPS. ಫುಲ್ ಫಾರ್ಮ್ ಏನು GPSದು? ಕಮೆಂಟ್ ಮಾಡಿ, ಪಾಸ್ ಆ್ಯಂಡ್ ಕಮೆಂಟ್. ಓಕೆ, ಯಾಕೆ ನಾನು ಪದೇ ಪದೇ ಕಾಮೆಂಟ್ ಮಾಡಿ ಅಂತೇನೆ? ಎಕ್ಸಾಮಲ್ಲಿ ನೀವು ಇಲ್ಲಿ ಕಮೆಂಟ್ ಮಾಡಿದರೆ ಅಲ್ಲಿ ಹೆಲ್ಪ್ ಆಗುತ್ತೆ. ಅಯ್ಯೋ, ಆ ಕಮೆಂಟ್ನಲ್ಲಿ ಆನ್ಸರ್ ಬರ್ತಿದ್ದಲ್ಲ, ಅದೇ ಇದ್ರ ಉತ್ತರ ಅಂತ ಅಲ್ಲೂ ಸಹ ನೀವು ಬರೀತೀರ. ಓಕೆ, GPS ಅಂದ ಕೂಡಲೇ ಗೂಗಲ್ ಮ್ಯಾಪ್ಸ್ ಯೂಸಲ್ಲಿ ಮೊಟ್ಟ ಮೊದಲು ಬರಲೇಬೇಕು. ಪೊಸಿಷನ್ ಆಫ್ ನ್ಯಾಚುರಲ್ ಕ್ಯಾಲಮಿಟೀಸ್. ನೈಸರ್ಗಿಕ ವಿಪತ್ತುಗಳ ಸ್ಥಾನವನ್ನು ತೋರಿಸುತ್ತೆ. ರಿಯಲ್ ಟೈಮ್ ಲೊಕೇಶನ್ ಅಂತ ಹೇಳಿದ್ದೇನೆ. ಹೀಗಾಗಿ ಸೇಲರ್ಸ್, ಸೋಲ್ಜರ್ಸ್, ಪೈಲಟ್, ಫಿಷರ್ಮ್ಯಾನ್, ಟ್ರೆಕ್ಕರ್ಸ್ ಇಂದಂತೂ ಯಾವುದೇ ಸೆಕ್ಷನ್ ಅಂತ ತೆಗೆದುಕೊಳ್ಳಿ, ಅಲ್ಲಿ GPS ಯೂಸ್ ಇದ್ದೇ ಇದೆ. ಕೇವಲ ಪೈಲಟ್ಸ್ ಅಷ್ಟೇ ಅಲ್ಲ, ಡ್ರೈವರ್ಸ್ಗಳಿರ್ಬೋದು, ನಾವು ಇಂಡಿವಿಜುವಲ್ ಸಹ ಇರ್ಬೋದು, ಎಲ್ಲರೂ ಈ GPS ಪೂರ್ತಿ ಉಪಯೋಗವನ್ನು ಪಡಿತೇವೆ. ಟ್ರೆಕ್ಕರ್ಸ್ ಅಂದರೆ ಯಾರು? ಪರ್ವತಾರೋಹಿಗಳು. ಓಕೆ, ಸರ್ವಿಸಸ್ ಆಟ್ ಯುವರ್ ಡೋರ್ ಸ್ಟೆಪ್ಸ್ ಇನ್ ಸಿಟೀಸ್. ಸ್ವಿಗ್ಗಿ, ಜೊಮ್ಯಾಟೊ, ಬ್ಲಿಂಕಿಟ್, ಯಾವುದೇ ತಗೊಳ್ಳಿ, ಡೆನ್ಜೋ, ಎಲ್ಲ ಅಮೆಜಾನ್ ಡೆಲಿವರಿ ಇರ್ಬೋದು, ಫ್ಲಿಪ್ಕಾರ್ಟ್ ಡೆಲಿವರಿ ಇರ್ಬೋದು, ಇವೆಲ್ಲ ನಡೀತಾ ಇರೋದೇ ಈ GPS ಮುಖಾಂತರ. ನಗರಗಳಲ್ಲಿ ನಮ್ಮ ಬಾಗಿಲಿಗೆ ಏನೇನು ಸೇವೆಗಳು ಬರ್ತಾ ಇವೆಯೋ ಎಲ್ಲದಕ್ಕೂ ಈ GPS ಕಾರಣವಾಗಿದೆ. ರಿಮೋಟ್ ಸೆನ್ಸಿಂಗ್ ಅದು ಹೇಗೆ ಉಪಯೋಗ ಆಗುತ್ತೆ ನಮಗೆ? ಲ್ಯಾಂಡ್ ಪ್ಯಾಟರ್ನ್ಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಆಲ್ರೆಡಿ ಹೇಳಿರೋ ಹಾಗೆ ಇದು ಇಮೇಜಸ್ಗಳನ್ನ ಸ್ಟಡಿ ಮಾಡುತ್ತೆ. ಯಾವ ಇಮೇಜಸ್ಗಳು? ಏರಿಯಲ್ ಇಮೇಜಸ್ ಇರ್ಬೋದು, ಸ್ಯಾಟಲೈಟ್ ಇಮೇಜಸ್ ಇರುತ್ತೋ ಅದನ್ನು ಅದು ಡೀಪಾಗಿ ಸ್ಟಡಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಲ್ಯಾಂಡ್ನ ಒಂದು ಪಿಕ್ಚರ್ ಇದಕ್ಕೆ ಬಂತಂದರೆ ಇದು ಆ ಪಿಕ್ಚರನ್ನು ಡೀಪಾಗಿ ಅನಲೈಸ್ ಮಾಡುತ್ತೆ. ಅದರಲ್ಲಿ ಎಷ್ಟು ಲೇಯರ್ಸ್ಗಳಿವೆ, ಮಣ್ಣಿನ ಎಷ್ಟು ಮಟ್ಟ ಇದೆ, ಹಾಗೆ ನೀರಲ್ಲಿ ಸಿಗುತ್ತೆ. ಈ ರೀತಿಯಾಗಿ ಎಲ್ಲ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡುತ್ತೆ. ಹೀಗಾಗಿ ಅಗ್ರಿಕಲ್ಚರ್ಗೆ ಮತ್ತು ಲ್ಯಾಂಡ್ ಪ್ಯಾಟರ್ನ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಡಿ ಕ್ಲೈಮ್ಯಾಟಿಕ್ ಎಕ್ಸ್ಟ್ರೀಮ್ಸ್ ಆ್ಯಂಡ್ ಡಿಸಾಸ್ಟರ್ಸ್. ಹವಾಮಾನ ವೈಪರೀತ್ಯಗಳು ಮತ್ತು ವಿಪತ್ತುಗಳ ಅಧ್ಯಯನ. ಯಾವುದೇ ಒಂದು ಝೋನ್ ಅಲ್ಲಿ ಭೂಕಂಪ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಗೆ ಹೇಳ್ಬೋದು? ಇದು ಅನಲೈಸ್ ಮಾಡಿದ ಮೇಲೆ ಹೇಳ್ತೇವೆ. ಇದು ಆ ಪೂರ್ತಿ ಒಂದು ಲ್ಯಾಂಡನ್ನು ಏನು ಮಾಡುತ್ತೆ? ಪಿಕ್ಚರ್ಸ್ಗಳ ಮುಖಾಂತರ ಎನಲೈಸ್ ಮಾಡುತ್ತೆ ಹಾಗೂ ಅದರ ಪ್ರಾಪರ್ಟೀಸ್ಗಳನ್ನ ಹೇಳುತ್ತೆ. ಈ ರೀತಿಯಾಗಿ ನಾವು ಕ್ಲೈಮ್ಯಾಟಿಕ್ ಎಕ್ಸ್ಟ್ರೀಮ್ಸ್ಗಳಿರಬಹುದು, ಏನಾದರೂ ಅಂಥ ಜೋನ್ಸ್ ಇರಬಹುದು, ಅವುಗಳನ್ನ ಫೈಂಡ್ ಔಟ್ ಮಾಡ್ತೇವೆ. ಇನ್ಫಾರ್ಮೇಷನ್ ಆಫ್ ಅ ಪೀರಿಯಡ್, ಅವಧಿಯ ಮಾಹಿತಿ. ಯಾರಾದರೂ ಆರ್ಕಿಯಾಲಜಿಸ್ಟ್ಸ್ ಅಂದರೆ ಶಿಲಾಜ್ಞಾನಿಗಳಿರ್ತಾರೆ,
ಅವರಿಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವುದೋ ಒಂದು ಮಣ್ಣನ್ನು ನೋಡಿ ಇದು ಹೇಳುತ್ತೆ ಇದು ಎಷ್ಟು ವರ್ಷ ಹಿಂದಿಂದು ಅಂತ, ಅಥವಾ ಇದರ ಪ್ರಾಪರ್ಟೀಸ್ ಏನು ಅಂತ ಹೇಳುತ್ತೆ. ಹೀಗಾಗಿ ನಮ್ಮ ಟೈಮ್ ಪೀರಿಯಡನ್ನು ಅನಲೈಸ್ ಮಾಡಲಿಕ್ಕೆ, ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಟ್ ಲೋ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಈಸಿ ಟು ಅನಲೈಸ್. ಇದು ಫಾಸ್ಟ್ ಆಗಿದೆ, ಕಡಿಮೆ ವೆಚ್ಚದ್ದಿದೆ, ಹಾಗೆ ವಿಶ್ಲೇಷಿಸಲು ಸಹ ಸುಲಭವಾಗಿದೆ. ಸೊ ಮೂರರದ್ದು ನಿಮಗೆ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೇನೆ. GIS ಅಂದರೆ ಇನ್ಫಾರ್ಮೇಷನ್ನು, GPS ಅಂದರೆ ಪೊಸಿಷನ್ ರಿಯಲ್ ಟೈಮ್, ರಿಮೋಟ್ ಸೆನ್ಸಿಂಗ್ ಅಂದರೆ ಪಿಕ್ಚರ್ಸ್ಗಳನ್ನ ಅನಲೈಸ್ ಮಾಡೋದು. ಕೂಲ್, ಅಸಮ್ ಬ್ಲಾಸಮ್. ಎಸ್, ಇಲ್ಲಿ ನೀವು ಕಾಣ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಸಮುದ್ರದ ಆಳದಲ್ಲಿ ಏನೋ ಒಂದು ಸರ್ವೆ ಮಾಡಬೇಕಂದ್ರೆ ಡೈರೆಕ್ಟಾಗಿ ಮನುಷ್ಯ ಹೋಗ್ತಾ ಇದ್ದಾನೆ. ಆದರೆ ಅದೇ ನಮ್ಮ ರಿಮೋಟ್ ಸೆನ್ಸಿಂಗ್ ಮುಖಾಂತರ ಏನಾಗ್ತಾ ಇದೆ, ಇದರ ಒಂದು ಇಮೇಜನ್ನು ತೆಗೆದುಕೊಳ್ಳಾಗ್ತಾ ಇದೆ ಸ್ಯಾಟಲೈಟ್ನಿಂದ. ಇದೇ ಪೂರ್ತಿ ಸರ್ವೆಯನ್ನು ಸಹ ಮಾಡುತ್ತೆ. ಇದರಿಂದಲೇ ಲೋ ಕಾಸ್ಟ್ ಮತ್ತು ಹೇಗೆ ಫಾಸ್ಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಓಕೆ, ಇದನ್ನಂತ ನಾನು ಹೇಳಿದ್ದೇನೆ. ಎಷ್ಟು ಸರಿಯಾಗಿ ಕೇಳಿದ್ದೀರಾ ಅದರ ಮೇಲೆ ನೀವು ಉತ್ತರವನ್ನು ಮಾಡ್ತೀರಾ. ದ ನಂಬರ್ ಆಫ್ ಸ್ಯಾಟಲೈಟ್ಸ್ ಸಕ್ಸಸ್ಫುಲಿ ಲಾಂಚ್ಡ್ ಬೈ ಇಂಡಿಯಾ ಟು ಹ್ಯಾವ್ ಇಟ್ಸ್ ಓನ್ ಲೋಕಲ್ GPS. ಇದು ತನ್ನದೇ ಆದ ಸ್ಥಳೀಯ GPS ಹೊಂದಲು ಭಾರತವು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಉಪಗ್ರಹಗಳ ಸಂಖ್ಯೆ ಎಷ್ಟು? ನಾವಿಕ್ ಅಂತ ಹೇಳಿದ್ದೆ. ಎಷ್ಟು? ಟಿಕ್ ಟಿಕ್ 2 1 ಕಮೆಂಟ್ ಮಾಡಿ. 7 ಇಸ್ ದ ರೈಟ್ ಆನ್ಸರ್. 7 ಅಂತೂ ನೆನಪಲ್ಲಿ ಇಟ್ಕೊಳ್ತೀರಾ ತಾನೆ, MS ಧೋನಿ 7. ಎಸ್, ಓಕೆ. ಈ 4 ಕೊಟ್ಟಿದ್ದೇನೆ. ಇವುಗಳಲ್ಲಿ ಒಂದು ಗುಂಪಿಗೆ ಸೇರಲ್ಲ. ಫೈಂಡ್ ದ ಆಡ್ ಒನ್ ಔಟ್. ಗುಂಪಿಗೆ ಸೇರದ್ದು ಯಾವುದು? ಮೊದಲನೇದು ಎ ಏರೋಪ್ಲೇನ್ ಇದೆ, ಬಿ ವೈಫೈ ಇದೆ, ಸಿ ಬಸ್ ಇದೆ, ಡಿ ರೈಲ್ವೆ ಇದೆ. ಯಾವುದು ಗುಂಪಿಗೆ ಸೇರಲ್ಲ? ಈಸಿಯಾಗಿರುವಂಥದ್ದು ಕಮೆಂಟ್ ಮಾಡಿ. ಎಸ್, ಇದು ಗುಂಪಿಗೆ ಸೇರಲ್ಲ. ಇದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟದ್ದು. ಉಳಿದ 3 ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟದ್ದು. ಓಕೆ, ಎಸ್. ಆಸಮ್ ಬ್ಲಾಸಮ್. ಯಾಕಂದರೆ ಮುಖ್ಯವಾಗಿರುವಂತಹ ಎಲ್ಲ ಟಾಪಿಕ್ಸ್ಗಳನ್ನ ಮುಗಿಸಿದ್ದೇವೆ. ಎಂದಿನಂತೆ ನಮ್ಮ PYQsಗಳಿವೆ. ಓಕೆ, ಕಮೆಂಟ್ ಮಾಡಿ ಆನ್ಸರನ್ನು. ಜಸ್ಟ್ ಆನ್ಸರನ್ನು ಕೀವರ್ಡನ್ನು ಬರೆದರೂ ಸಾಕು. ವೇರ್ ವಾಸ್ ದ ಯೂಸೇಜ್ ಆಫ್ GIS ಸ್ಟಾರ್ಟೆಡ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿ ಮೊದಲ ಬಾರಿಗೆ GIS ಬಳಕೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? 1 ಮಾರ್ಕಿಗೆ ಜೂನ್ 2018 ಬಂದಿರುವಂಥ ಪ್ರಶ್ನೆ. ಕೆನಡಾ. ಎಸ್, ಕೆನಡಾದಲ್ಲಿ ಮೊದಲಿಗೆ ಸ್ಥಾಪಿತವಾಯಿತು. ನೆಕ್ಸ್ಟ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್? ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಪ್ರಾಮುಖ್ಯತೆ ಏನು? GIS ಏನು ಮಾಡುತ್ತೆ? ಮಾಡಿಫೈ ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ ಇನ್ಫಾರ್ಮೇಷನನ್ನು. ಇದರಿಂದ ಏನು ಉಪಯೋಗ ಆಗುತ್ತೆ? ನೆನಪು ಮಾಡ್ಕೊಳ್ಳಿ. ಮ್ಯಾಪ್ಸ್ ಅಟ್ರಾಕ್ಟಿವ್ ಮತ್ತು ಅಕ್ಯುರೇಟ್ ಆಗಿರುತ್ತೆ, ಕರೆಕ್ಟ್ ತಾನೇ? ನಕ್ಷೆಗಳು ಆಕರ್ಷಕ ಮತ್ತು ನಿಖರ ಆಗಿರುತ್ತೆ. ಜಿಯೋಗ್ರಾಫಿಕಲ್, ಸೋಷಿಯಲ್, ಇಕನಾಮಿಕ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಈಸಿಲಿ ಅನಲೈಸ್ ಮಾಡುತ್ತೆ. ಇಂಪಾರ್ಟೆಂಟ್, ಅನಲೈಸ್ ಮಾಡುತ್ತೆ ಇದು. ಭೌಗೋಳಿಕ, ಸಾಮಾಜಿಕ, ಆರ್ಥಿಕ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಣೆ. ಯೂಸ್ ಟು ಗಿವ್ ವೆದರ್ ರಿಪೋರ್ಟ್ಸ್ ಇನ್ ಅಡ್ವಾನ್ಸ್. ಸೊ ಫಾರ್ ಎಕ್ಸಾಂಪಲ್, ಏನಾದರೂ ನಿಮಗೆ ವೆದರ್ ರಿಪೋರ್ಟ್ ಅಡ್ವಾನ್ಸಲ್ಲಿ ಬರ್ತಾ ಇದೆ ಅಂದರೆ ಅದಕ್ಕೆ GIS ಕಾರಣ ಆಗುತ್ತೆ. ವಿದೌಟ್ ಕಾರ್ಟೋಗ್ರಾಫರ್ಸ್ ಮ್ಯಾಪ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್. ಕಾರ್ಟೋಗ್ರಾಫರ್ ಇಲ್ಲದೆ ನಕ್ಷೆಗಳನ್ನ ರಚಿಸ್ಬೋದು. ಕಾರ್ಟೋಗ್ರಾಫರ್ ಅಂದರೆ ಯಾರು ಮ್ಯಾಪ್ಸಲ್ಲಿ ತುಂಬ ನಿಪುಣರಾಗಿರ್ತಾರೋ, ಯಾರು ಮ್ಯಾಪ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೋ ಅವರನ್ನು ಕಾರ್ಟೋಗ್ರಾಫರ್ ಅಂತ ಕರಿತೇವೆ. ಅವರ ಹೆಲ್ಪ್ ಇಲ್ಲದೇನೂ ಸಹ ನಾವು GISನಿಂದ ಮ್ಯಾಪ್ಸ್ಗಳನ್ನ ರಚಿಸ್ಬೋದು. ಓಕೆ, ಸೊ GIS ಆಯಿತು. ಇಲ್ಲಿ ರಿಮೋಟ್ ಸೆನ್ಸಿಂಗ್ ಮೇಲೆ ಒಂದು ಕ್ವಶನ್ ಇದೆ. ಹೌ ಈಸ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಹೆಲ್ಪ್ಫುಲ್ ಡ್ಯೂರಿಂಗ್ ನ್ಯಾಚುರಲ್ ಕ್ಯಾಲಮಿಟೀಸ್? ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನವು ಹೇಗೆ ಸಹಾಯಕವಾಗಿದೆ? 2018 ಮತ್ತು 2017 ಬಂದಿರುವಂಥ ಪ್ರಶ್ನೆ. ಹೇಗೆ ಸಹಾಯಕವಾಗಿದೆ ರಿಮೋಟ್ ಸೆನ್ಸಿಂಗ್, ಅದರಲ್ಲೂ ನ್ಯಾಚುರಲ್ ಕ್ಯಾಲಮಿಟೀಸ್? ಏನು ಮಾಡುತ್ತೆ? ವೆದರ್ ಎಕ್ಸ್ಟ್ರೀಮ್ಸ್ಗಳನ್ನ ಇದು ಅನಲೈಸ್ ಮಾಡುತ್ತೆ, ಕರೆಕ್ಟ್ ತಾನೇ? ಪಿಕ್ಚರ್ಸ್ ಟೇಕನ್ ವಿತ್ ದ ಹೆಲ್ಪ್ ಆಫ್ ರಿಮೋಟ್ ಸೆನ್ಸಿಂಗ್ ಹೆಲ್ಪ್ ಇನ್ ದ ನ್ಯಾಚುರಲ್ ಕ್ಯಾಲಮಿಟೀಸ್
like typhoons, cyclones, storms, floods, droughts, earthquakes, landslides, etc. ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಝೋನಲ್ಲಿ ಏನು ಅರ್ಥಕ್ವೇಕ್ ಆಗಿದೆ ಅದನ್ನು ಇದು ಮೊದಲೇ ಹೇಳ್ಬೋದು. ಹೇಗೆ ಇದು ಎನಲೈಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಫ್ಲಡ್ ಆಗಿದೆ ಅಂದರೆ ಇದರ ಹತ್ರ ಮೊದಲೇ ಪಿಕ್ಚರ್ ಇರುತ್ತೆ. ಹೀಗಾಗಿ ಯಾವ ಪ್ಲೇಸ್ನಲ್ಲಿ ಹೆಚ್ಚಿನ ನೀರು ಹೋಗಿರ್ಬೋದು, ಎಲ್ಲಿ ಯಾರು ಸ್ಟ್ರಕ್ ಆಗಿರ್ಬೋದು ಅಂತ ಇದು ಹೇಳುತ್ತೆ. ರಿಮೋಟ್ ಸೆನ್ಸಿಂಗ್ ಸಹಾಯದಿಂದ ತೆಗೆದ ಚಿತ್ರಗಳು ನೈಸರ್ಗಿಕ ವಿಕೋಪಗಳ ಅಧ್ಯಯನದಲ್ಲಿ ಸಹಾಯ ಮಾಡುತ್ತವೆ. ಟೈಫೂನ್ಗಳಿರ್ಬೋದು, ಚಂಡಮಾರುತಗಳಿರಬಹುದು, ಪ್ರವಾಹಗಳಿರಬಹುದು, ಬರ, ಭೂಕಂಪ, ಭೂಕುಸಿತ ಇಲ್ಲೆಲ್ಲ ಇದು ಸಹಾಯವನ್ನು ಮಾಡುತ್ತೆ. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್, ಸಂವಹನದ ಮಹತ್ವವನ್ನು ತಿಳಿಸಿ. ಡಿಸ್ಕಸ್ ಮಾಡಿರುವಂಥದ್ದೇ. ಕಮ್ಯುನಿಕೇಷನ್ನಿಂದ ಏನಾಗುತ್ತೆ, ಡಿಫ್ರೆಂಟ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಮತ್ತೇನೇನಿದೆ ರಿಕಾಲ್ ಮಾಡಿ. ಓಕೆ, ಮಾಡ್ಕೊಳ್ತಿದ್ದೀರಾ ತಾನೇ? ವೇರಿಯಸ್ ಇನ್ಸಿಡೆಂಟ್ನ ಇನ್ಫಾರ್ಮೇಷನ್ ಸಿಗುತ್ತೆ, ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ, ಪಾಲಿಸೀಸ್ಗಳ ಬಗ್ಗೆ, ಸರ್ಕಾರದ ನೀತಿಗಳ ಬಗ್ಗೆ, ಸ್ಪೀಡ್ ಮಾಡುತ್ತೆ ಡೆವಲಪ್ಮೆಂಟ್ ಪ್ರಾಸೆಸನ್ನು. ಹಾಗೆ ಟ್ರೇಡ್ ಆ್ಯಂಡ್ ಕಾಮರ್ಸಿಗಂತೂ ಇದು ಬೇಕೇ ಬೇಕು, ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ. ಹಾಗೆ ದೇಶದ ಏಕತೆ ಇರ್ಬೋದು, ಯುನಿಟಿ, ಸ್ಥಿರತೆ, ಸ್ಟೆಬಿಲಿಟಿಯಲ್ಲೂ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ಲಾಸಿಫೈ ಮಾಡಬೇಕು. ಈ ನಾಲ್ಕನ್ನು ಇದು ಪರ್ಸ್ನಲ್ ಕಮ್ಯುನಿಕೇಷನಲ್ಲಿ ಬರುತ್ತೋ ಅಥವಾ ಮಾಸ್ ಕಮ್ಯುನಿಕೇಷನಲ್ಲಿ ಬರುತ್ತೋ ಅಂತ ನೀವು ಕ್ಲಾಸಿಫೈ ಮಾಡಬೇಕು. ಓಕೆ, ಪೋಸ್ಟ್ ಲೆಟರ್, ಟೆಲಿವಿಷನ್, ಫ್ಯಾಕ್ಸ್, ರೇಡಿಯೋ. ಓಕೆ, PTFR. ಸೊ ಪರ್ಸ್ನಲಲ್ಲಿ ಯಾವ್ದು ಬರುತ್ತೆ ಅಂತ ಕಮೆಂಟ್ ಮಾಡಿ. ಪರ್ಸ್ನಲ್ P ಬರ್ತಾ ಇದೆ P ಅಂತ ಹಾಕಿ, ಮಾಸ್ಟರ್ ಬರ್ತಾ ಇದೆ T ಅಂತ ಹಾಕಿ. ಈ ರೀತಿಯಾಗಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿಂಪಲ್ ಆಗಿರುವಂಥದ್ದು. ಪರ್ಸ್ನಲಲ್ಲಿ ಪೋಸ್ಟ್ ಮತ್ತು ಫ್ಯಾಕ್ಸ್ಗಳಾಗುತ್ತೆ ನಮಗೆ ಪರ್ಸ್ನಲ್. ಮಾಸಲ್ಲಿ ಏನು, ಟೆಲಿವಿಷನಲ್ಲಿ ಬರುವಂಥ ನ್ಯೂಸ್ ಸ್ಪೆಸಿಫಿಕ್ಲಿ ನಿಮಗೆ ಬಂದಿರುತ್ತಾ? ಇಲ್ಲ ತಾನು ಎಲ್ರಿಗೂ ಬರುವಂಥದ್ದು. ಸೊ ಹೀಗಾಗಿ ಟೆಲಿವಿಷನ್ ಇರಬಹುದು, ರೇಡಿಯೋ ಇರಬಹುದು, ಇವೆಲ್ಲವೂ ಮಾಸ್ ಕಮ್ಯುನಿಕೇಷನ್ ಆಗುತ್ತೆ. ಕೂಲ್, ಅರ್ಥ ಆಯಿತು ತಾನೇ? ಇವೆಲ್ಲವೂ ಪರ್ಸ್ನಲ್ ಇರುತ್ತೆ, ಇದು ಮಾಸಿಗೆ ಇರುತ್ತೆ. ನೆಕ್ಸ್ಟ್, ವಿಚ್ ಆರ್ ದ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ? ಒಂದು ವೆಸ್ಟ್ ಇದೆ, ಒಂದು ಈಸ್ಟ್ ಇದೆ. ಬಹಳಷ್ಟು ಬಾರಿ ಹೇಳಿದ್ದೇನೆ, 4 ಬರಿಬೇಕು. 2 ಮಾರ್ಕ್ಸಿಗೆ ಕಳಿದ್ದಾರೆ. ಯಾವುದು 4? ಈಸಿ ಆಗಿರುವಂಥದ್ದು. ಟೈಪ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ನ್ಯೂ ಮ್ಯಾಂಗ್ಳೂರ್, ಕೊಚ್ಚಿ, ಟ್ಯೂಟಿಕೋರಿನ್, ಅದರ ಜೊತೆಗೆ ಚೆನ್ನೈ, ವಿಶಾಖಪಟ್ಟಣಂ, ಪಾರಾದೀಪ್, ಕೋಲ್ಕತ್ತಾ, ಹಲ್ದಿಯಾ. ಇದರಲ್ಲಿ ಯಾವುದಾದರೂ 4 ಬರೆದರೂ ಸಹ ಸಾಕು. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್? ಎಕ್ಸ್ಪ್ಲೇನ್. ಸಾರಿಗೆಯ ಪ್ರಾಮುಖ್ಯತೆ ಏನು ಅಂತ ವಿವರಿಸಿ. ಏನಿದೆ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್? ಗೂಡ್ಸ್, ಅಗ್ರಿಕಲ್ಚರ್, ಮಾರ್ಕೆಟ್ ಎಲ್ಲ ನೆನಪಾಗ್ತಾ ಇದೆಯಾ? ಎಸ್, ವೆಬ್ ಆಫ್ ವರ್ಡ್ಸ್. ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಮಾರ್ಕೆಟ್ಗೆ, ಟ್ರೇಡ್ಗೆ, ಎಂಪ್ಲಾಯ್ಮೆಂಟ್ಗೆ, ಇನ್ಕಮ್ ಹೆಚ್ಚಿಸುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಸುತ್ತೆ, ಟೂರಿಸಮ್ಗೆ, ಡಿಫೆನ್ಸ್ಗೆ, ರಿಸೋರ್ಸಸ್ಗೆ. ಈ ಎಲ್ಲ ಕಡೆ ನಾವು ಟ್ರಾನ್ಸ್ಪೋರ್ಟ್ನ ಇಂಪಾರ್ಟೆನ್ಸನ್ನು ಕಾಣಬಹುದಾಗಿದೆ. 3 ಮಾರ್ಕ್ಸಿಗೆ ಕೇಳಿದ್ದಾರೆ, 6 ಪಾಯಿಂಟ್ಸ್ ಬರೆದರೆ ಸಾಕು. ಓಕೆ, ನೆಕ್ಸ್ಟ್, ಲೀಸ್ಟ್ ಔಟ್ ದ ಮೇಜರ್ ಪೋರ್ಟ್ಸ್ ದಟ್ ಆರ್ ಫೌಂಡ್ ಔಟ್ ಆನ್ ದ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಭಾರತದ ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳು. ಪೂರ್ವದಲ್ಲಿ ಯಾವುದ್ಯಾವ್ದು ಬರುತ್ತೆ ನೆನಪು ಮಾಡ್ಕೊಳ್ಳಿ. ಪೂರ್ವ ಮತ್ತು ಪಶ್ಚಿಮ ಜೊತೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಪೂರ್ವ ಅಂದ್ಕೊಳ್ಳೆ ಕಲ್ಕತ್ತಾ ಇರ್ಬೋದು, ಹಲ್ದಿಯಾ ಇರಬಹುದು, ವಿಶಾಖಪಟ್ಟಣಂ ಇರಬಹುದು, ಚೆನ್ನೈ ಇರಬಹುದು. ಇವೆಲ್ಲವೂ ಪೂರ್ವದಲ್ಲಿ ಬರುತ್ತೆ. ಟ್ಯೂಟಿಕೋರಿನ್ ಇರಬಹುದು, ಪ್ಯಾರಾದೀಪ್. ಓಕೆ, ಡೆವಲಪ್ಮೆಂಟ್ ಇನ್ ರೋಡ್ ಟ್ರಾನ್ಸ್ಪೋರ್ಟ್ ಹ್ಯಾಸ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ರಸ್ತೆ ಸಾರಿಗೆಯಲ್ಲಿನ ಅಭಿವೃದ್ಧಿ ಕೃಷಿಯ ಅಭಿವೃದ್ಧಿಗೆ ಕಾರಣವಾಗಿದೆ. ಹೇಗೆ? ಈಸಿ ಇದೆ. ಭಾರತ ವಿಲೇಜಸ್ಗಳಿಂದ ಆಗಿದೆ. ವಿಲೇಜಸ್ಸಲ್ಲಿ ಅಗ್ರಿಕಲ್ಚರ್ ಮೇನ್ ಜಾಬ್. ಅಗ್ರಿಕಲ್ಚರ್ನಲ್ಲಿ ಬೆಳೆದಂತಹ ಪ್ರಾಡಕ್ಟ್ಸನ್ನು ಮಾರ್ಕೆಟ್ಗೆ ಕನೆಕ್ಟ್ ಮಾಡಬೇಕಂದ್ರೆ ಏನು ಬೇಕು? ಟ್ರಾನ್ಸ್ಪೋರ್ಟೇಷನ್ ಬೇಕು. ಕರೆಕ್ಟ್, ಲಿಂಕ್ ಮಾಡ್ಕೊಳ್ಬೇಕು. ಅಗ್ರಿಕಲ್ಚರ್ ಆಯಿತು, ರೂರಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇರಬಹುದು, ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೋಡ್ಸ್ ರೈಲ್ವೇಸ್ಗೆ ಫೀಡರ್ ಥರ ಕೆಲಸ ಮಾಡುತ್ತೆ. ಎಸೆನ್ಷಿಯಲ್ ಕಮೋಡಿಟೀಸ್ಗಳನ್ನ ಹಳ್ಳಿಗಳಿಗೆ ಅಗತ್ಯ ವಸ್ತುಗಳನ್ನ ಸಾಗಿಸಲು. ಹಾಗೆ ರ್ಯಾಪಿಡ್ ಗ್ರೋತ್ ಇನ್ ಅಗ್ರಿಕಲ್ಚರ್, ಕೃಷಿಯ
ತ್ವರಿತ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಓಕೆ, ಇದನ್ನು ಹೇಳಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. 3 ಮಾರ್ಕ್ಸ್ಗೆ ಏಪ್ರಿಲ್ ಜೂನ್ 2018ನಲ್ಲಿ ಬಂದಿರುವಂತಹ ಪ್ರಶ್ನೆ. ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ? ಪಾಟ್ ಹೋಲ್ಸ್ ತೋರಿಸಿದ್ದೆ, ಮಾನ್ಸೂನ್ ಬಂದಾಗಿರ್ಬೋದು, ಫ್ಲಡ್ಸ್ಗಳಲ್ಲಿರಬಹುದು, ಪೊಲ್ಯೂಷನ್ ಇರಬಹುದು, ಇವೆಲ್ಲವೂ ಕೀವರ್ಡ್ಸ್ ಆಗುತ್ತೆ. ನೆನಪಿದೆ ತಾನೇ? ಎಸ್. ರೇನಿ ಸೀಸನ್, ಪೊಲ್ಯೂಷನ್, ಪರಿಸರ ಮಾಲಿನ್ಯ ಮಾಡುತ್ತೆ, ಟ್ರಾಫಿಕ್ ಜಾಮ್ ಇರಬಹುದು, ಆಕ್ಸಿಡೆಂಟ್ಸ್ ಇರಬಹುದು, ಡ್ಯಾಮೇಜಸ್ ಆಗುತ್ತೆ ಈ ಕಾಲದಲ್ಲಿ, ಕನ್ಸ್ಟ್ರಕ್ಷನ್ ಮತ್ತು ಮ್ಯಾನೇಜ್ಮೆಂಟ್ ಇನ್ಎಡಿಕ್ವೇಟ್ ಇದೆ, ಹಾಗೆ ಲ್ಯಾಕ್ ಆಫ್ ಬೇಸಿಕ್ ನೀಡ್ಸ್ ಇದೆ ಅಲಾಂಗ್ ದ ರೋಡ್ ಸೈಡ್, ಸ್ಕೇರ್ಸಿಟಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೇನೆ, ಹೀಗಾಗಿ ಇನ್ನೂ ಡೀಪಲ್ಲಿ ನಾನು ಹೋಗಲ್ಲ. ಸಿಂಪಲ್ ಮ್ಯಾಪ್ ವರ್ಕ್ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್ನಿಂದ, ಅದರಲ್ಲೂ ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನವಮಂಗಳೂರು ಬಂದರು, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಎಲ್ಲಿ ಬರುತ್ತೆ? ಕರ್ನಾಟಕದಲ್ಲಿ ಬರುತ್ತೆ. ಸೊ ಕರ್ನಾಟಕದಲ್ಲಿ ಬರುತ್ತೆ ಅಂದಮೇಲೆ ಇಲ್ಲಿ ಬರಬೇಕು. ಸೊ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇಲ್ಲಿ ಕಾಣಬಹುದಾಗಿದೆ. ಕೊಚ್ಚಿ ಎಲ್ಲಿ ಬರುತ್ತೆ? ಕೇರಳದಲ್ಲಿ ಬರುತ್ತಾ? ಹಾಗಾದರೆ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಕೇರಳವನ್ನು ಕೊಚ್ಚಿಯನ್ನು ಕಾಣಬಹುದಾಗಿದೆ. ಆಸಮ್ ಬ್ಲಾಸಮ್ ಯಾಕಂದರೆ ನಾವು ಈ ಚಾಪ್ಟರನ್ನು 1 ಶಾಟಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ಯಾರ್ಯಾರು ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲವೋ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ನ ಜೊತೆ ಹಂಚ್ಕೊಳ್ಳಿ, ಇದರಿಂದ ನನಗೂ ಸಹ ಬಹಳಷ್ಟು ಖುಷಿ ಆಗುತ್ತೆ. ಓಕೆ, ಇದೇ ನೋಟ್ನೊಂದಿಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಬೇಕಾದಂಥ ಎಲ್ಲ ನೋಟ್ಸ್ಗಳು ಸಹ ಲಭ್ಯವಿದೆ. ಅದರ ಕಂಪ್ಲೀಟ್ ಯುಟಿಲೈಸೇಷನನ್ನು ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ವಾಟ್ಸ್ಯಾಪ್, ಯೂಟ್ಯೂಬ್ ಕಮೆಂಟ್ಸ್ ಇವುಗಳ ಮುಖಾಂತರ ನೀವು ನಮ್ಮನ್ನು ತಲುಪಬಹುದಾಗಿದೆ. ಇದೇ ನೋಟ್ನೊಂದಿಗೆ ಬಾಯ್ ಅಂತೂ ಹೇಳುವ ಸಮಯ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.